ನಮಸ್ತೆ ಎಲ್ಲಾ ಆತ್ಮ ಬಂಧುಗಳಿಗೂ. ಇವತ್ತು ಒಂದು ಪತ್ರಿಜಿಯವರ ವಾಣಿ ಮುಖಾಂತರ ಇವತ್ತು ಕಾರ್ಯಕ್ರಮಕ್ಕೆ ನಮ್ಮ ಮೇಡಮ್ನ ಸ್ವಾಗತಿಸೋಣ. ಪತ್ರಿಜಿಯವರ ವಾಣಿ. ಸತ್ಯಕ್ಕಾಗಿ ಹುಡುಕಾಡಿದೆನು, ಸತ್ಯಕ್ಕಾಗಿ ಹುಡುಕಾಡಿದೆನು, ನಿಜವಾಗಿ ಹುಡುಕಾಡಿದೆನು, ಅದರಿಂದ ಸತ್ಯ ದೊರಕಿತು, ಅದರಿಂದ ಸತ್ಯ ದೊರಕಿತು. ಏನು ಆ ಸತ್ಯ? ನಾವೇ ದೇವರುಗಳು, ನಾವೇ ದೇವರುಗಳು, ನಾವು ಶರೀರವಲ್ಲ ಆತ್ಮ ಪದಾರ್ಥ ಅಂತ ಹೇಳ್ತಿದ್ದಾರೆ ನಮ್ ಸರ್, ಪತ್ರಿ ಸರ್ಗು. ಅವರಿಗೆ ಒಂದು ಕೃತಜ್ಞತೆ ಹೇಳೋಣ. ಇವತ್ತು ಪತ್ರಿಜಿ ವಾಣಿಯ ಮುಖಾಂತರ ನಮ್ಮ ಮೇಡಮ್ ನಿಮ್ಮ ಜೊತೆ ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೂ ಸಹ ಸ್ವಾಗತ. ಅದೇ ರೀತಿ ನಿಮ್ಮೆಲ್ಲರ ಪರವಾಗಿ ನಾನು ನಮ್ಮ ಜಯಶ್ರೀ ಮೇಡಮ್ನ ಇವತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಸ್ವಾಗತ, ಸುಸ್ವಾಗತ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಗೀತಾ ಮೇಡಮ್. ನಿಮ್ಮ ಅದ್ಭುತವಾದ ಸ್ವಾಗತಕ್ಕೆ ನನ್ನ ಪ್ರೀತಿಯ ನಮನಗಳು. ಮೊದಲನೇದಾಗಿ ಮಹಾ ಅವತಾರ್ ಬಾಬಾಜಿ ಫೌಂಡೇಶನ್ ಅಲ್ಲಿ ಇವತ್ತು ಕುಳಿತಂತ ಪ್ರತಿಯೊಬ್ಬ ಧ್ಯಾನಿಗಳಿಗೆ ನನ್ನ ಆತ್ಮ ಪ್ರಣಾಮಗಳು ಮಾಸ್ಟರ್ಸ್. ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದಂತ ಪತ್ರಿಜಿ ಗುರುಗಳಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮೆಲ್ಲರ ರಕ್ಷಾ ಕವಚವಾಗಿರುವ ಮಹಾ ಅವತಾರ್ ಬಾಬಾಜಿಯವರಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ಎಲ್ಲ ಜನ್ಮದ ಈ ಜನ್ಮದ ಗುರುಗಳಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ತಂದೆ ತಾಯಿಗಳಿಗೂ ಇಂದು ಜೂಮ್ ಮುಖಾಂತರ ಹಾಗೂ ಯೂಟ್ಯೂಬ್ ಅಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ನನ್ನ ಆತ್ಮ ಬಂಧುಗಳ ತಂದೆ ತಾಯಿಗಳಿಗೆ ಆತ್ಮ ಪ್ರಣಾಮಗಳನ್ನ ಸಲ್ಲಿಸ್ತೇನೆ ಮಾಸ್ಟರ್ಸ್. ಹಾಗೆ ಅದೇ ರೀತಿ ಮಹಾ ಅವತಾರ್ ಬಾಬಾಜಿ ಫೌಂಡೇಶನ್ ಅನ್ನ ಎಲ್ಲ ಅಡ್ಮಿನ್ಸ್ ಗಳಿಗೆ ನನ್ನ ಹೃದಯ ಪೂರ್ವಕವಾದ ನಮನಗಳು. ಈ ಒಂದು ಸೇವೆಯನ್ನ ನನಗೆ ಒದಗಿಸಿಕೊಟ್ಟಂತ ಗೀತಾ ಮೇಡಮ್ಗೂ ಹಾಗೂ ಅದೇ ರೀತಿ ಮಹಾ ಅವತಾರ್ ಬಾಬಾಜಿ ಫೌಂಡೇಶನ್ ಅವ್ರಿಗೂ ನನ್ನ ಹೃದಯ ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕಂದ್ರೆ ಈ ಅದ್ಭುತವಾದ ಸೇವೆಯನ್ನ ನನಗೆ ನೀವು ಇವತ್ತು ಕೊಟ್ಟಿದ್ದೀರಾ. ಅದು ಎಂತ ಖುಷಿ ಆಗ್ತಾ ಇದೆ ಅಂದ್ರೆ, ನನ್ಗೆ ಈ ಸೇವೆ ಇವತ್ತೇ ಯಾಕಪ್ಪ ಸಿಕ್ತು ಅಂತ ಅನ್ಬೇಕಾದ್ರೆ ಇವತ್ತು ಗೀತಾ ಮೇಡಮು ಪತ್ರಿಜಿ ಒಂದು ವಾಣಿ ಹೇಳಿದ್ರು ನೋಡಿ. ಆ ವಾಣಿಗೂ ನಾನ್ ಮಾತಾಡ್ತಾ ಇರೋ ಮಾತಿಗೂ ಎಷ್ಟು ಜಿಂಕ್ ಇದೆಯಪ್ಪ ಅಂತ ನನ್ಗೆ ಏನಂದ್ರೆ ಒಳಗಡೆ ಹೇಳ್ತಾರಲ್ಲ ಲಡ್ಡು ಫುಟ್ರೈ ಅಂತಾರಲ್ಲ, ಹಂಗಾಗ್ಬಿಡ್ತು ನನ್ಗೆ ಆ ವಾಣಿಯನ್ನ ಕೇಳಿದ ತಕ್ಷಣ. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನೋಡಿ, ನಾನು ಮಾತಾಡುವ ಮಾತಿಗೆ ನಮ್ಮ ಪತ್ರಿಜಿ ಗುರುಗಳು ಅಡಿಗಲ್ಲನ್ನ ಇಟ್ಬಿಟ್ಟಿದ್ದಾರೆ. ಈಗ ನಂದೇನು ಕೆಲಸ ಇಲ್ಲ. ಆ ಅಡಿಗಲ್ ಸಮಾರಂಭ ಮುಗ್ದು ಹೋಗ್ಬಿಟ್ಟಿದೆ. ನಾನು ಆ ಕಟ್ಟಡವನ್ನ ನಿಮ್ಮ ಮುಖಾಂತರ ನೀವು ಕೂಡಿ ಆ ಕಟ್ಟಡವನ್ನು ಕಟ್ಟಬೇಕಾಗಿದೆ ಅಷ್ಟೇ ಈಗ. ಸೊ ನೋಡಿ, ಈಗ ನಾನು ಹೇಳ್ತಾ ಇರೋ ಮಾತು ಏನಂತ ಪತ್ರಿಜಿ ಗುರುಗಳಿಗೆ ಮೊದಲೇ ಗೊತ್ತಾಗಿತ್ತು ಅನ್ಸುತ್ತೆ. ಅದಕ್ಕೆ ಈ ಒಂದು ಸೇವೆಯನ್ನ ಅವರು ನನಗೆ ಕೊಟ್ಟಿದ್ದಾರೆ. ಒಂದೇ ಒಂದ್ ಸೆಕೆಂಡ್ ಮೇಡಮ್. itu bantu itu jangan dulu itu jangan dulu pasti anda itu bagus berapa namanya itu nezio ಕ್ಷಮೆ ಇರ್ಲಿ ಮಾಸ್ಟರ್ಸ್, ಕೊರಿಯರ್ ಬಂದಿತ್ತು, ಅದಕ್ಕೆ ತಗೊಳ್ಬೇಕಾಗಿ ಬಂತು, ಅದಕ್ಕೆ ಎದ್ದು ಹೋಗಿದ್ದೆ, ಸಾರಿ. ಸೊ ನೋಡಿ, ಇವತ್ತೇನಂದ್ರೆ ನಾನ್ ಮಾತಾಡ್ತಾ ಇರೋ ಮಾತಿಗೂ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕಂತ ಮಾತಿಗೂ ಅದು ಗೊತ್ತಿತ್ತು ಅನ್ಸತ್ತೆ ಪತ್ರಿಜಿ ಗುರುಗಳಿಗೆ. ಅದಕ್ಕೆ ಮುಂಚೆನೆ ಅವ್ರ ವಾಣಿಯನ್ನ ಕಳ್ಸ್ಬಿಟ್ಟಿದ್ದಾರೆ. ಅವರು ಆ ಎನರ್ಜಿಯನ್ನ ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ಅದ್ ನಮ್ಗೆಲ್ರಿಗೂ ತಲುಪ್ಲಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಇವತ್ತು ನಾನು ಒಂದು ವಿಷಯವಾಗಿ ನಿಮ್ ಜೊತೆ ಒಂದು ವಿಷಯನ ಹಂಚ್ಕೊಳಕ್ ಬಂದಿದ್ದೀನಿ. ಹಂಚ್ಕೊಳ್ಳೋದಂದ್ರೆ ನಾನು ನಿಮ್ಮ ಹತ್ರ ಹೇಳ್ತೇನೆ, ನಾವೆಲ್ಲರೂ ಕುತ್ಕೊಂಡು ಚರ್ಚೆ ಮಾಡೋದಿದು. ಇದು ಸತ್ಸಂಗ ಅಂದ್ರೆ ಚರ್ಚೆ. ಈಗ ನಂಗೆ ಗೊತ್ತಿದೆ ಅಂತಲ್ಲ, ಇದು ನಮ್ ಎಲ್ರಿಗೂ ಗೊತ್ತಿದೆ, ಯಾರಿಗೂ ಗೊತ್ತಿಲ್ಲ ಅಂತಲ್ಲ. ನನ್ ಗೊತ್ತಿಲ್ಲದ ವಿಷಯವನ್ನು ಹೇಳಕ್ ಬಂದಿಲ್ಲ. ಆದ್ರೆ ನಾವು ಯಾವಾಗ ಈ ತರ ವೇದಿಕೆಯಲ್ಲಿ ಕುತ್ಕೊಂಡು ಹಂಚ್ಕೋತೀವಲ್ವಾ, ಹಂಚ್ಕೊಂಡಾಗ ಅದರದ್ದು ಒಂದು
ಮಹತ್ವನೇ ಬೇರೆ ಇರುತ್ತೆ. ಯಾಕಂದ್ರೆ ನಮ್ಗೆ ಮತ್ತೆ ಮತ್ತೆ ಅದೆಲ್ಲ ನೆನಪು ಬರುತ್ತೆ. ನಾವು ಮರ್ತಿರ್ತೀವಿ ಎಲ್ಲೋ ಕೆಲವೊಂದು ವಿಷಯಗಳನ್ನ. ಈ ತರ ನಾವು ಒಬ್ರಿಗೊಬ್ರು ಹಂಚ್ಕೊಂಡಾಗ, ಒಬ್ರಿಗೊಬ್ರು ಈ ತರ ಚಿಂತನ ಮಂಥನ ಮಾಡಿದಾಗ ಆ ಎಲ್ಲ ವಿಷಯಗಳು ಮತ್ತೆ ಏನಂದ್ರೆ ನಮ್ಮ ಸ್ಮೃತಿ ಪಟಲದಲ್ಲಿ ಬಂದು ಹೌದಲ್ವಾ, ಈ ಪಾಯಿಂಟ್ ನಾನ್ ಮರ್ತಿದ್ದೆ ಅಂತ ಒಂದು ಸ್ಪಾರ್ಕ್ ಬರುತ್ತಲ್ಲ ಮಾಸ್ಟರ್, ಹಿಂಗೆ ಅಂತಂದಿವಲ್ಲ, ಆ ತರ ಸ್ಪಾರ್ಕ್ ತಗೊಳ್ಳೋಣ. ನಾನು ನೀವು ಸೇರಿ ಈ ವಿಷಯವನ್ನ ಚರ್ಚೆ ಮಾಡೋಣ. ನಾನ್ ಇವತ್ತೇನ್ ಹೇಳಕ್ ಬಂದಿದ್ದೇನೆ, ಮೌನಕ್ಕಿರುವ ಶಕ್ತಿ. ಇದು ನಮ್ಗೆ ಯಾರಿಗೆ ಗೊತ್ತಿಲ್ಲ ಮಾಸ್ಟರ್ಸ್. ಇವತ್ತಿಲ್ಲಿ ಎಷ್ಟು ಜನ ಕೂತಿದೀವಿ, ಇವ್ರು ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಮೌನಕ್ಕಿರೋ ಶಕ್ತಿ ನಮಗ್ ಗೊತ್ತಿಲ್ಲದೆ ಮತ್ತೆ ಇನ್ಯಾರಿಗೆ ಗೊತ್ತಿರ್ಬೇಕು ಮೇಡಮ್ ಅಂತ ನೀವು ಕೇಳ್ಬೋದು ಅಲ್ವಾ. ಸೊ ಹಾಗಾಗಿ ಈ ಮೌನ ಅನ್ನೋ ಶಕ್ತಿ ಇದು ನೋಡಿ, ಹೇಳ್ಬೋದಂದ್ರೆ ಎರಡೇ ಎರಡು ಅಕ್ಷರ. ಮೌನ ಅಂದ್ರೆ ಎರಡೇ ಎರಡು ಅಕ್ಷರ. ಇದರಲ್ಲಿರುವ ಶಕ್ತಿ ಏನಂದ್ರೆ ಬ್ರಹ್ಮಾಂಡದಗಲ ಅಂತ ಹೇಳ್ಬೋದು ಮಾಸ್ಟರ್ಸ್. ಯಾಕಂದ್ರೆ ಈ ಶಬ್ದ ಸಾಧಾರಣ ಅನ್ಸತ್ತೆ, ಆದ್ರೆ ಇದು ಸಾಧಾರಣವಾದ ಶಬ್ದ ಅಲ್ಲ ಮಾಸ್ಟರ್ಸ್. ಇದು ಅತ್ಯಂತ ಶಕ್ತಿಶಾಲಿಯಾದಂತ ಒಂದು ಶಬ್ದವಾಗಿದೆ ಅಂತ ನಾವಿಲ್ಲಿ ತಿಳ್ಕೋಬೇಕು. ಈ ಮೌನ ಏನಂದ್ರೆ ನಮ್ಮ ಜೀವನವನ್ನೇ ಬದಲಿಸುವಂತ ಒಂದು ಬ್ರಹ್ಮಾಸ್ತ್ರ ಅಂತ ಹೇಳ್ಬೋದು. ಹೇಗೆ ಬ್ರಹ್ಮಾಸ್ತ್ರ ಅಂತೀರಾ? ನಿಮ್ಗೆಲ್ಲ ಗೊತ್ತಿದೆ ಬ್ರಹ್ಮಾಸ್ತ್ರ ಯಾವ್ದಂದ್ರೆ ಇದ್ರ ಮುಂದೆ ಏನು ಇಲ್ಲ ಅಂತ ಅಲ್ವಾ. ನಮ್ಗೆಲ್ಲ ಗೊತ್ತು, ನಮ್ಮ ಋಷಿ ಮಹಾಭಾರತ ರಾಮಾಯಣದ ಅವ್ರು ಬ್ರಹ್ಮಾಸ್ತ್ರ ಬಿಟ್ರಪ್ಪ, ಅವಾಗ ಅವರು ಸೋತ್ರು, ಅಲ್ಲಿ ಅವ್ರದೇ ಮೇಲ್ಗೈ ಆಯ್ತು. ಅಂದ್ರೆ ನಾವು ಏನಾದ್ರೂ ಈ ಪ್ರಪಂಚ ಅಂದ್ರೆ ಈ ಭೂಮಿ ಮೇಲೆ ನಾವೇನಾದ್ರೂ ಸಾಧಿಸಬೇಕು ಅಂದ್ರೆ ಈ ಮೌನ ಅನ್ನೋ ಬ್ರಹ್ಮಾಸ್ತ್ರ ನಮ್ಮ ಹತ್ರ ಇದ್ರೆ ಮಾಸ್ಟರ್ಸ್, ಇದ್ರ ಮುಂದೆ ಯಾವ ಅಸ್ತ್ರವೂ ಇಲ್ಲ ಅಂತ ನಾವಿಲ್ಲಿ ತಿಳ್ಕೊಂಡ್ಬಿಡ್ಬೇಕು. ಸೊ ಹಾಗಾದ್ರೆ ಅದ್ರ ಜೊತೆ ಇನ್ನೊಂದು ಏನ್ ತಿಳ್ಕೊಬಹುದು ಅಂದ್ರೆ, ಇದು ಎಲ್ಲಕ್ಕೀಗ ಒಂದ್ ಮನೆ ಇದೆ, ಅಲ್ಲಿ ಒಂದು ಕೀ ಬೇಕಲ್ವಾ, ಕೀ ಬೇಕು ನಮ್ಗೆ ಅಲ್ಲಿ ಏನಂದ್ರೆ ಒಳಗ್ ಹೋಗಕ್ಕೆ. ಸೊ ಹಾಗಾದ್ರೆ ಇದು ಏನಂದ್ರೆ, ಇದು ಮೌನ ಅನ್ನೋದೇನಂದ್ರೆ, ಮೌನದಲ್ಲಿ ಏನಂದ್ರೆ ಇದು ನಮ್ಮ ಎದ್ರದ ಕೀ ಆಗಿದೆಪಾ ಅಂತಂದ್ರೆ, ಇದು ಎಲ್ಲದರ ಕೀ ಹೇಳ್ತೀವಿ ನೋಡಿ. ನಮ್ಗೆ ಏನ್ ಬೇಕಾದ್ರೂ ಕೀ ಎಲ್ಲಿದೆಪ್ಪ, ನಮ್ ಬಾಯಲ್ಲಿದೆ ಅಂತ ಹೇಳ್ತೀವಲ್ವಾ. ಸೊ ನಾವು ಬಾಯಿ ಓಪನ್ ಮಾಡ್ರಿ, ನಂಗೆ ನೀರ್ ಬೇಕು ಅಂತ ನಾನ್ ನಿಮ್ ಮನೆಗ್ ಬಂದಾಗ ನೀರು ಅಂತ ಕೇಳಿದ್ರೆ ನೀವು ನೀರ್ ಕೊಡ್ತೀರಾ ಅಲ್ವಾ. ಅಂದ್ರೆ ಕೀ ಅಂದ್ರೆ ನಮ್ಮ ಮಾತು ಅಂತ ಒಂದ್ ಕಡೆ ಆಯ್ತು. ಆದ್ರೆ ಮೌನ ಎದ್ರದ ಕೀ, ಮೌನವೂ ಕೀ ಯಾವ್ದಂದ್ರೆ ಇಡೀ ಪ್ರಪಂಚ ಭೂಮಂಡಲ ಅನ್ನೋದು ಅಡಗಿರುವುದೇ ಈ ಮೌನ ಎಂಬ ಕೀ. ಈ ಕೀ ಯಾವ್ದಕ್ಕೆ ಇದೆ ಅಂದ್ರೆ ಆತ್ಮಜ್ಞಾನದ ಕೀಲಿಕೈ ಮಾಸ್ಟರ್ಸ್. ಮೌನ ಎಂಬುದು ಆತ್ಮಜ್ಞಾನವನ್ನ ಕಂಡುಕೊಳ್ಳುವಂತ ಕೀಲಿಕೈ. ನೋಡಿ, ಈಗ ನಾವೆಲ್ಲರೂ ಇಲ್ಲೆಲ್ಲ ಕುತ್ಕೊಂಡಿದೀವಲ್ಲ, ನಾವ್ ಎದಕ್ ಒಂದು ತಡಪ್ತೆ ಅಂತ ಹೇಳ್ತಾರೆ ಅಂದ್ರೆ, ನಾವು ಯಾವ್ದಕ್ ಮಿಡಿತಾ ಇದೀವಿ ಅಂದ್ರೆ, ನಾವ್ ಎಲ್ಲರೂ ಏನಂದ್ರೆ ಆತ್ಮಜ್ಞಾನವನ್ನೇ ಪಡ್ಕೊಳಕಲ್ವಾ. ಸೊ ಈಗ ನಮ್ಗೆಲ್ಲರಿಗೂ ಗೊತ್ತಾಯ್ತು ಆತ್ಮಜ್ಞಾನದ ಕೀಲಿಕೈ ಎಲ್ಲಿದೆ ಅಂದ್ರೆ ನಮ್ಮ ಮೌನದಲ್ಲಿದೆ. ನಮ್ಗೆಲ್ರಿಗೂ ಗೊತ್ತು ಇದು, ಆದ್ರೂ ನಾವ್ ಏನ್ ಮಾಡ್ತೀವಿ, ಸ್ವಲ್ಪ ಮರ್ತ್ ಬಿಡ್ತೀವಿ, ಎಲ್ಲೋ ಒಂದ್ ಕಡೆ ಮರಿತೀವಿ. ನಾವು ದಿನಾ ಧ್ಯಾನ ಕುತ್ಕೋತೀವಿ, ಆದ್ರೂ ಮರಿತೀವಿ ಅಲ್ವಾ ಮಾಸ್ಟರ್ಸ್. ಸೊ ಹಾಗಾಗಿ ನೋಡಿ, ಈ ಕೀಲಿಕೈ, ಆತ್ಮಜ್ಞಾನದ ಕೀಲಿಕೈ ನಮ್ಮ ಹತ್ರನೇ ಇದೆ ಅಂತ ಗೊತ್ತಿದ್ದಂತ ನಮ್ಮ ಋಷಿ ಮುನಿಗಳು ಏನ್ ಮಾಡಿದ್ರು ಅಂದ್ರೆ, ಹಲವಾರು ಸಾವಿರಾದ ವರ್ಷಗಳ ಹಿಂದೆ ಈ ಇಡೀ ಭೂಮಂಡಲಕ್ಕೆ ಒಂದು ಗಿಫ್ಟ್ ಅನ್ನು ಕೊಟ್ಟು ಹೋಗಿದ್ದಾರೆ. ಅದೇನಪ್ಪಾ ಅಂದ್ರೆ ಈ ನಮ್ಮ ಧ್ಯಾನ. ಇಡೀ ಜಗತ್ತಿಗೆ ನಾವು ಭಾರತೀಯರು ಮಾಸ್ಟರ್ಸ್, ನಾವು ಭಾರತೀಯರು ಕೊಟ್ಟಂತ ಒಂದು ಗಿಫ್ಟ್ ಇದು. ಧ್ಯಾನ ಅನ್ನೋದನ್ನ ಯಾರಾದ್ರೂ ಮೊದಲಿಗೆ ಕಂಡುಕೊಂಡಿದ್ದಾರೆ ಅಂದ್ರೆ ನಾವು ಭಾರತೀಯರು, ನಮ್ಮ ಋಷಿ ಮುನಿಗಳು ಅದನ್ನ ಇಡೀ ಜಗತ್ತಿಗೆ ಕೊಟ್ಟಿದ್ದಾರೆ. ನೋಡಿ, ನಾವೆಲ್ಲ ಚಿಕ್ಕವರಿರುವಾಗ ನಾವೆಲ್ಲ ಫಿಲ್ಮ್ ನ ನೋಡ್ತಿದ್ವಿ. ಇವಾಗಿನ ಬಿಡಿ, ನಾವೆಲ್ಲ ನೋಡುವಾಗ ಅಲ್ಲಿ ಈ ತರ ಹಿಂಗ್ ಋಷಿ ಮುನಿಗಳು ತಪಸ್ಸಿಗೆ ಕುಂತ್ರು, 10 ವರ್ಷ ಕುಂತ್ರು, 20 ವರ್ಷ ಕುಂತ್ರು, 40 ವರ್ಷ ಕುಂತ್ರು, ನಾವೆಲ್ಲ ಪಿಕ್ಚರ್ಗಳನ್ನ ನೋಡಿದೀವಲ್ಲ. ನೀವೆಲ್ಲ ಒಂದ್ಸರಿ ನೆನ್ಪಿಸ್ಕೊಳ್ಳಿ, ನಮ್ ಬಾಲ್ಯವನ್ನ ನೆನ್ಸ್ಬೇಕು. ಅದನ್ನ ನೋಡದೆ ನಾವ್ ಯಾರು ಮುಂದ್ ಬಂದಿಲ್ಲ. ಸೊ ಹಾಗಾಗಿ ಅಂದ್ರೆ ತಪಸ್ಸಿಗೆ ಕುತ್ಕೋತಾ ಇದ್ರು ಅಂದ್ರೆ ತಪಸ್ಸೇನು, ಧ್ಯಾನನೇ ಅಲ್ವಾ. ಅಲ್ಲಿ ಒಬ್ಬ ದೇವರನ್ನ ಕುರಿತವರು ಏನಂದ್ರೆ ನಿರಂತರವಾಗಿ ಯಾವುದೇ ಒಂದು ರೀತಿ ಅಲಗಾಡದಿಂದ, ಹೊರಗಡೆ ಎಲ್ಲೂ ಅಲಗಾಡದೆ ಅವ್ರು ಏನ್ ಅವ್ರು ಒಂದು ಕಡೆ ಕುತ್ಕೊಂಡು ತಪಸ್ಸನ್ನ ಮಾಡ್ತಾ ಇದ್ರು. ಸೊ ಅದನ್ನ ಮಾಡಿದ್ರಿಂದ ಅವ್ರು ಏನೇನ್ ಗಳಿಸ್ಕೊಂಡ್ರು ಅಂತ ನಮ್ಗೆಲ್ಲ ಗೊತ್ತಿದೆ ಮಾಸ್ಟರ್ಸ್. ಸೊ ಹಾಗಾಗಿ ಈ ಪ್ರಪಂಚಕ್ಕೆ ಏನ್ ಕೊಟ್ಟಿದೀವಿ ಅಂದ್ರೆ, ನಾವು ಜ್ಞಾನವನ್ನ ಈ ಪ್ರಪಂಚಕ್ಕೆ ಕೊಟ್ಟಂತ ನಾವು ಭಾರತೀಯರು. ಸೊ ಹಾಗಾಗಿ ನಮ್ಮ ಭಾರತೀಯರಿಗೆ ಇದು ಗೊತ್ತಿದೆ. ಆದ್ರೂ ಏನಂದ್ರೆ
ಕಾಲ ಕಾಲಕ್ಕೆ ಒಬ್ಬೊಬ್ರು ಮಹನೀಯರು ಬಂದು ನೆನಪಿಸ್ತಾ ಇದ್ದಾರೆ. ಅಂದ್ರೆ ನಮ್ಮ ಕೃಷ್ಣ ಭಗವಾನ ಹೇಳಿದ್ದಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಸ್ಯ, ಅಂದ್ರೆ ಯಾವಾಗ ಧರ್ಮ ಕೆಡತ್ತೆ ಅವಾಗ ನಾನು ಬರ್ತೀನಿ. ಸೊ ಹಾಗಾಗಿ ಏನಂದ್ರೆ ನಮ್ಮ ಭಾರತಕ್ಕೆ ಯಾವಾಗ ಮಹನೀಯರ ಅವಶ್ಯಕತೆ ಇದೆ ಆವಾಗ ಆ ಮಹನೀಯರು ಬಂದು ಏನ್ ಮಾಡಿದ್ದಾರೆ, ಈ ನಮ್ಮ ಭಾರತ ಭೂಮಿಯಲ್ಲಿ ಜನ್ಮವನ್ನ ತಗೊಂಡು ನಮ್ಮನ್ನ ಎಚ್ಚರಿಕೆ ಮಾಡಿದ್ದಾರೆ, ನಮ್ಗೆ ಒಂದು ಎಚ್ಚರಿಕೆ ಗಂಟೆಯನ್ನ ಕೊಡಿಸಿದ್ದಾರೆ, ಏನಂದ್ರೆ ನೀನು ಈ ದಾರಿಯಲ್ಲಿ ಹೋಗಪ್ಪ ಅಂತ. ಹಾಗೆ ಏನಂದ್ರೆ ಬರ್ತಾ ಬರ್ತಾ ಯಾವಾಗ ನಮ್ಮ ಬುದ್ಧ ಭಗವಾನರು ಯಾವಾಗ ಜನ್ಮ ತಾಳಿದ್ರು ಅವ್ರ ಮುಖಾಂತರ ಬಂತು ಧ್ಯಾನ. ಅಂದ್ರೆ ಕಾಲಕ್ಕೆ ಅಂದ್ರೆ ಮುಂಚೆಯಿಂದ ಇತ್ತು, ಇಲ್ಲ ಅಂತಲ್ಲ. ಈ ಟೈಮಲ್ಲಿ ಯಾವಂದ್ರೆ ಈ ಕಾಲದಲ್ಲಿ ತುಂಬಾ ಎಚ್ಚರಿಕೆ ಗಂಟೆ ಬೇಕಾಗಿತ್ತು ನಮ್ಮ ಭಾರತೀಯರಿಗೆ. ಬುದ್ಧ ಭಗವಾನರು ಬಂದ್ರು, ಅವ್ರು ಎಲ್ರಿಗೂ ಹೇಳಿದ್ರು. ಬರೀ ಬುದ್ಧ ಭಗವಾನರು ನೋಡಿ, ಬರೀ ನಮ್ಮ ಭಾರತದಲ್ಲೇ ಅವರು ಏನಾದ್ರು ಹೇಳ್ಕೊಡ್ಲಿಲ್ಲ, ಇಡೀ ಪ್ರಪಂಚದಾದ್ಯಂತ ಓಡಾಡಿದ್ರು. ಅವ್ರು ಎಲ್ಲೆಲ್ಲ ಓಡಾಡಿದರೆ ಅಲ್ಲೆಲ್ಲ ಬೌದ್ಧಿಸಂ ಅಂದ್ರೆ ಆಮೇಲೆ ಅದು ಒಂದು ಫಾಲೋವರ್ಸ್ ಒಂದು ಫಾಲೋವರ್ಸ್ ಒಂದು ಗುಂಪಾಗಿ ಪರಿವರ್ತನೆಗೊಂಡಿದೆ. ಆದ್ರೆ ಬುದ್ಧ ಭಗವಾನ್ ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲಿ ಎಲ್ಲರಿಗೂ ಅಂದ್ರೆ ಜ್ಞಾನ ಅನ್ನೋದು, ಮೆಡಿಟೇಷನ್ ಅನ್ನೋದು ತಿಳಿಸಿ ಎಲ್ರಿಗೂ ಹೇಳ್ಕೊಟ್ಟಿದ್ದಾರೆ. ಹಾಗೆ ಕಾಲ ಬಂತು. ನಾವು ಇತ್ತೀಚೆಗೆ ನೋಡಿದ್ರೆ ನಾವು ನೋಡಿದಂತ ಬುದ್ಧ ಭಗವಾನ್ರು ಯಾರಂದ್ರೆ ನಮ್ಮ ಪತ್ರಿಜಿ ಗುರುಗಳು ಅಲ್ವಾ. ನಮ್ಮ ಪತ್ರಿಜಿ ಗುರುಗಳು ಬಂದು ಏನ್ ಹೇಳಿದ್ರು, ಧ್ಯಾನದ ಬಗ್ಗೆ ಪ್ರಚಾರ ಮಾಡಿದ್ರು, ಕೂತ್ಕೊಂಡ್ರು, ಹೇಳಿದ್ರು. ಅವ್ರು ಏನ್ ಹೇಳಿದ್ರು ಅವ್ರಿಗೆ ಗೊತ್ತಿರ್ಲಿಲ್ವಾ ಮಾಸ್ಟರ್ಸ್? ನಮ್ಮ ಪತ್ರಿಜಿ ಗುರುಗಳು ಅವ್ರ ಪಾಡಿಗೆ ಗೊತ್ತಿತ್ತು, ಅವ್ರೊಬ್ರೇ ಮಾಡ್ಬೋದಿತ್ತಲ್ವಾ. ಅವ್ರು ಯಾಕೆ ಎಲ್ರ ಹತ್ರ ಹೋಗಿ ಧ್ಯಾನ ಮಾಡಿ ಅಂತ ಹೇಳಿದ್ರು? ಯಾಕಂದ್ರೆ ಅದು ಒಂದೇ ಜನ್ಮದಲ್ಲಿ ಬರುವಂತದ್ದಲ್ಲ, ಅದು ಹಲವಾರು ಜನ್ಮಗಳಲ್ಲಿ ಅವರು ತಗೊಂಡ್ ಬಂದಂತ ಒಂದು ಜ್ಞಾನದಿಂದ ಅವ್ರು ಏನ್ ಹೇಳಿದ್ರು, ಒಂದೇ ಮಾತು ಹೇಳಿದ್ರು. ಏನ್ ಹೇಳಿದ್ರು? ನಾನ್ ಕಂಡ್ಕೊಂಡಿದೀನಿ ಅಂತ ಫಸ್ಟೇ ಬಂತಲ್ವಾ. ಇವತ್ತು ಇನ್ನೊಂದ್ಸಲ ರಿಪೀಟ್ ಮಾಡಿ ಗೀತಾ ಮೇಡಮ್ ಅದನ್ನ, ಫಸ್ಟ್ 2 ಲೈನ್ಸ್. ಎಸ್ ಮ್ಯಾಮ್. ಸತ್ಯಕ್ಕಾಗಿ ಹುಡುಕಾಡಿದೆನು, ಸತ್ಯಕ್ಕಾಗಿ ಹುಡುಕಾಡಿದೆನು, ನಿಜವಾಗಿಯೂ ಹುಡುಕಾಡಿದೆನು, ಅದರಿಂದ ಸತ್ಯ ದೊರಕಿತು, ಅದಕ್ಕೆ ಸತ್ಯ ದೊರಕಿತು. ಏನು ಆ ಸತ್ಯ ಅಂತಂದ್ರೆ ನಾವೇ ದೇವರುಗಳು, ನಾವು ದೇವರುಗಳು, ನಾವು ಶರೀರವಲ್ಲ ಆತ್ಮ ಪದಾರ್ಥ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್, ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಅದ್ಭುತವಾದ ಒಂದು ಸಾಲ್ಗಳಿಗೆ, ಪತ್ರಿಜಿವಾನಿಗೆ ಥ್ಯಾಂಕ್ ಯು, ಗ್ರ್ಯಾಟಿಟ್ಯೂಡ್ ನಿಮ್ಗೆ. ನೋಡಿ, ನನ್ಗೆ ಸಿಕ್ತು ಅಂತ ಅಂದ್ರೆ ಪತ್ರಿಜಿಯವ್ರು ಕಂಡ್ಕೊಂಡ್ರು ಅದನ್ನ. ಅಂದ್ರೆ ಅವ್ರಿಗೆ ಗೊತ್ತಾಯ್ತು ಈ ಧ್ಯಾನದ ಮಹತ್ವ ಏನಂದ್ರೆ ಅದು ಎಲ್ಲೂ ಇಲ್ಲ, ನಮ್ಮ ಒಳಗಡೆನೆ ಇದೆ, ನಾನ್ ಕಂಡ್ಕೊಂಡೆ. ಆ ರುಚಿಯನ್ನ ಎಲ್ರಿಗೂ ಹಂಚೋಣ ಅಂತ ಏನ್ ಮಾಡಿದ್ರು ಅವರು. ಅವಾಗ್ಲೇ ಅವರು ನೋಡು ಸತ್ಯ ಕಂಡೆ ನಾನು, ದೇವರನ್ನ ಕಂಡೆ ನಾನು ಅಂತ ಹೇಳಿದ್ರೆ ನಾವ್ ಯಾರು ಹೋಗ್ತಾ ಇರ್ಲಿಲ್ಲ. ಅಲ್ಲಿ ಪತ್ರಿಜಿ ಗುರುಗಳು ಏನ್ ಹೇಳಿದ್ದಾರೆ, ಎಲ್ರು ನೋಡಿ ಸಿಂಪಲ್ ಆಗಿ ಎಲ್ರು ಹೇಳ್ತಾರೆ, ಪತ್ರಿಜಿಗಳು ಏನಿಲ್ಲಪ್ಪ ಬಾ ಧ್ಯಾನ ಕೂತ್ಕೊ, ಇಷ್ಟೇ ಹೇಳ್ತಾ ಇದ್ರಂತೆ. ಅವ್ರು ಬೇರೆ ಏನು ಹೇಳ್ತಾ ಇರ್ಲಿಲ್ಲಂತೆ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಧ್ಯಾನಕ್ಕೆ ಕೂತ್ರೆ ಇವರಲ್ಲಿ ಏನು ಅದ್ಭುತವಾದ ಶಕ್ತಿ ಇದೆ, ಏನ್ ಶಕ್ತಿ ಹೊರಗೆ ಬರುತ್ತೆ ಅಂತ ಗೊತ್ತಿದ್ದು. ಅದಕ್ಕೆ ಅವ್ರು ಸುಮಾರು ಪೀಠಿಕೆ ಹಾಕ್ಲಿಲ್ಲ. ಯಾಕಂದ್ರೆ ಅದು ಒಂದು ಪ್ರಬುದ್ಧವಾದ ಅಥವಾ ಉನ್ನತ ಆತ್ಮ ಆಗಿತ್ತು, ಅವ್ರು ಉನ್ನತವಾದ ಆತ್ಮ ಆಗಿತ್ತು. ಅಷ್ಟೇ ಹೇಳಿದ್ರು ಅವರು. ಅಂದ್ರೆ ಏನ್ ಹೇಳಿದ್ರು, ನೀ ಬನ್ನಿ ಧ್ಯಾನಕ್ಕೆ ಕುತ್ಕೊಳ್ಳಿ ಅಂತ. ಸೊ ಅಂದ್ರೆ ಇಲ್ಲಿ ನಾವೇನ್ ತಿಳ್ಕೊಬೇಕಂದ್ರೆ ಮಾಸ್ಟರ್ಸ್, ಅಂದ್ರೆ ಅಲ್ಲಿ ಪತ್ರಿಜಿ ಗುರುಗಳು ತಿಳ್ಕೊಂಡಿದ್ರು. ಹಾಗೆ ಈಗ ನಾವೇನ್ ತಿಳ್ಕೊಂಡ್ವಿ, ಈಗ ಧ್ಯಾನದ ಮಹತ್ವ ಎಲ್ಲ ತಿಳ್ಕೊಂಡು ಇವತ್ತು ನಾನ್ ಏನ್ ಮಾತಾಡಕ್ ಬಂದಿದ್ದೀನಿ, ಮೌನದ ಮಹತ್ವವನ್ನ ನಾವೇನಂದ್ರೆ ತಿಳ್ಕೊಬೇಕಾದ್ರೆ ಅದಕ್ಕಿಂತ ಮುಂಚೆ ಭಾಷೆಯ ಮಹತ್ವ ತಿಳ್ಕೊಬೇಕು ಮಾಸ್ಟರ್. ನಾನು ಹೋದ್ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ, ಮಾತದ ಬಗ್ಗೆ ಹೇಳಿದೆ, ಇವತ್ತು ಮೌನದ ಬಗ್ಗೆ ಹೇಳ್ತೀನಿ. ಹಾಗಾದ್ರೆ ಮಾತಿನ ಬಗ್ಗೆ ನಾವು ಅದ್ರ ಶಕ್ತಿ ಏನಂತ ತಿಳ್ಕೊಬೇಕಲ್ವಾ. ಸೊ ಹಾಗಾಗಿ ಏನಂದ್ರೆ ನಾವು ಅದಕ್ಕಿಂತ ಮುಂಚೆ ಒಂದು ಮಾತು ಅಂದ್ರೆ ಮಾತಿನ ಬಗ್ಗೆ, ಮಾತು ಅನ್ನೋದಕ್ಕಿಂತ ಭಾಷೆ ಬಗ್ಗೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಇಲ್ಲಿ ಏನಂದ್ರೆ ಭಾಷೆ ಏನಂದ್ರೆ ಇತರರೊಂದಿಗೆ ಒಂದು ಸಂಬಂಧವನ್ನ ಬೆಳೆಸುವಂತ ಒಂದು ಬ್ರಿಡ್ಜ್ ಆಗಿದೆ. ಅಂದ್ರೆ ಈಗ ನಾನ್ ಮಾತಾಡ್ತಾ ಇದ್ದೀನಿ ಅಂತ ನೀವು ಕೇಳ್ತಾ ಇದ್ದೀರಾ ಅಲ್ವಾ, ಇದು ನಂದು ಒಂದು ಭಾಷೆ. ಇದು ಕನ್ನಡ ಭಾಷೆ ಆಗಿರ್ಲಿ, ಹಿಂದಿ ಆಗಿರ್ಲಿ, ಇಂಗ್ಲಿಷ್ ಆಗಿರ್ಲಿ, ಇಲ್ಲಿ ನಾನು ಏನಾದ್ರೂ ನನ್ನನ್ನ ನಾನು ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂದ್ರೆ ಒಂದು ಭಾಷೆ ಅನ್ನೋದು ತುಂಬಾ ಮುಖ್ಯ ಅಲ್ವಾ. ಈಗ ನಾನು ಏನು ಹೇಳಿಲ್ಲ, ನಾನು ಬಂದು ಸುಮ್ಮನೆ ಕೂತ್ಕೊಂಡು ನಾನು ಕೈಯಿಂದ ಹೀಗೆ ಮಾಡಿದ್ರೆ ನಿಮ್ಗೆ ಯಾರಿಗಾದ್ರೂ ತಿಳಿಯುತ್ತಾ? ಇಲ್ಲ. ಆದ್ರೆ ನನ್ನಲ್ಲಿ ಒಂದು ಭಾಷೆ ಅನ್ನೋದು ಹೊರಗೆ ಬರ್ಲೇಬೇಕು. ಈ ಶಬ್ದ ಅನ್ನೋದು
ಹೊರಗೆ ಬರ್ಲೇಬೇಕು. ಅವಾಗ್ಲೇ ಏನಂದ್ರೆ ಆ ಭಾಷೆಗೆ ಒಂದು ಮಹತ್ವವಿರುತ್ತೆ. ಅಂದ್ರೆ ನಾವು ಇನ್ನೊಬ್ಬರ ಜೊತೆ ಯಾರ ಜೊತೆ ಆದ್ರೂ ಕಮ್ಯುನಿಕೇಶನ್ ಮಾಡ್ಬೇಕಾದ್ರೆ ಈ ಶಬ್ದ ಅಂದ್ರೆ ಈ ಭಾಷೆ ಅನ್ನೋದು ಬೇಕೇ ಬೇಕು ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ. ಹಾಗಾದ್ರೆ ಈ ಭಾಷೆ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಹಾಗೆ ಈ ಭಾಷೆಯಲ್ಲಿ ಎಷ್ಟು ಪ್ರಕಾರಗಳಿದೆ ಅಂತ ಗೊತ್ತಾ ಮಾಸ್ಟರ್ಸ್? ನೋಡಿ, ಈ ಭಾಷೆಯಲ್ಲಿ ಎಷ್ಟು ಪ್ರಕಾರ ಇದೆ ಅಂದ್ರೆ ಭಾಷೆಯಲ್ಲಿ 3 ಪ್ರಕಾರಗಳಿದೆ ಮಾಸ್ಟರ್. ಮೊದಲನೇದಾಗಿ ನಾವು ಆಡ್ತಾ ಇರುವಂತ ಭಾಷೆ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್? ಇದೆ. ಈಗ ನಿನ್ ಜೊತೆ ನಾನು ಈಗ ಯಾವ್ದೋ ಒಂದ್ ವಿಷಯದ ಬಗ್ಗೆ ಜಯಶ್ರೀ ಮೇಡಮ್ ಚೆನ್ನಾಗಿ ಹೇಳ್ತಾರಪ್ಪ ಅಂತ ಹೇಳಿ ಗೀತಾ ಮೇಡಮ್ ನಾನು ಇನ್ವೈಟ್ ಮಾಡಿದ್ದಾರೆ. ಸೊ ನಾನು ಮಾತಾಡ್ತೀನಿ. ಈ ಭಾಷೆಯಲ್ಲಿ ಏನೋ ಇದೆ, ಇಲ್ಲಿ ಏನೋ ಮೆಸೇಜ್ ಕೊಡ್ತಾರೆ, ನಾವೇನೋ ತಿಳ್ಕೊಬೇಕು ಅಂತ ಕರೆಸಿದಾರಲ್ವ. ಇದು ಒಂದೇ ಅಲ್ಲ, ನಾವು ಯಾವುದೇ ಒಂದು ವ್ಯಕ್ತಿ ಜೊತೆ ಸಂಪರ್ಕ ಬರ್ಬೇಕಾದ್ರೆ ಈ ಕಮ್ಯುನಿಕೇಶನ್, ಈ ಭಾಷೆನೂ ತುಂಬಾ ಮುಖ್ಯ. ಈ ಭಾಷೆಯಿಂದಲೇ ನಾವೇನಂದ್ರೆ ಎಲ್ಲವನ್ನೂ ಮಾಡ್ಕೊಳಕ್ಕೆ ಸಾಧ್ಯ. ಬರೀ ನಾವು ಸುಮ್ನೆ ಕುತ್ಕೊಂಡ್ರೆ ಏನೂ ಸಾಧ್ಯ ಇಲ್ಲ. ನನ್ಗೆ ಅವ್ರ ಬಗ್ಗೆ ಏನಾದ್ರು ತಿಳ್ಕೊಬೇಕು, ನನ್ ಬಗ್ಗೆ ಏನಾದ್ರು ತಿಳಿಸ್ಬೇಕಂದ್ರೆ ನಮ್ಗೆ ಭಾಷೆ ಮುಖ್ಯ ಆಯ್ತು. ಸೊ ಹಾಗಾದ್ರೆ ನಾವು ಮಾತಾಡುವಂತ ಭಾಷೆ ಇದು ಒಂದು ಮೊದಲನೆಯ ಪ್ರಕಾರ ಆಯ್ತು ಮಾಸ್ಟರ್. ಇನ್ನು ಸೆಕೆಂಡ್ ಏನಂದ್ರೆ ಬಾಡಿ ಲ್ಯಾಂಗ್ವೇಜ್. ನೋಡಿ ಮಾಸ್ಟರ್ಸ್, ಬಾಡಿ ಲ್ಯಾಂಗ್ವೇಜ್ ಈಸ್ ವೆರಿ ಇಂಪಾರ್ಟೆಂಟ್ ಮಾಸ್ಟರ್ಸ್. ನಾವ್ ಯಾವಾಗಾದ್ರೂ ಮಾತಾಡ್ತಾ ಇರ್ಬೇಕಾದ್ರೆ ಒಬ್ಬ ಮನುಷ್ಯನ ಬಾಡಿ ಲ್ಯಾಂಗ್ವೇಜ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ಅಲ್ಲಿರುವಂತ ಅವರ ಹಾವ ಭಾವನ ನೋಡಿ ಅವ್ರು ಏನ್ ಹೇಳಕ್ ಹೊರಟಿದಾರಲ್ಲಪ್ಪ ಅಂತ ಅನ್ನೋದು ನಮ್ಗೆ ಬೇಗ ಕ್ಯಾಚ್ ಮಾಡ್ಕೊಳಕ್ ಸಾಧ್ಯ ಆಗತ್ತೆ. ಯಾಕಂದ್ರೆ ಅವ್ರು ಎಕ್ಸ್ಪ್ರೆಸ್ ಮಾಡುವಂತ ವೇ, ಅಲ್ಲಿ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ನಾನು ಯಾವ್ದಾದ್ರು ಮಾತಾಡ್ತಾ ಇದ್ದೀನಿ, ಅದು ನನ್ಗೆ ಗೊತ್ತು ಅಂದ್ರೆ ಅಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ. ಈಗ ನನ್ ಗೊತ್ತಿಲ್ಲದ ವಿಷಯವನ್ನು ನನ್ಗೆ ಈಗ ಬಂದೆ, ನಾನು ಸಡನ್ ಆಗಿ ಕುತ್ಕೊಂಡೆ, ಎಲ್ಲ ಜಯಶ್ರೀ ಮೇಡಮ್ ಈ ವಿಷಯ ಮಾತಾಡಿ ಅಂತ ಗೀತಾ ಮೇಡಮ್ ಕೊಟ್ರೆ ಅದನ್ನ ನನ್ಗೆ ಎಷ್ಟು ಗೊತ್ತಿದೆ ಅಷ್ಟೇ ಮಾತಾಡ್ತೀನಿ. ಅದೇ ನನ್ಗೆ ಗೊತ್ತು ಇವತ್ತು ನಾನು ಮೌನದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನುವಾಗ ನನ್ನ ಕಾನ್ಫಿಡೆನ್ಸೇ ಬೇರೆ ಇರುತ್ತೆ, ನನ್ನ ಭಾವನೆ ಬೇರೆ ಇರುತ್ತೆ, ನನ್ನ ಭಾವನೆ ಬೇರೆ ಇರುತ್ತೆ. ಸೊ ಹಾಗಾಗಿ ಆ ಬಾಡಿ ಲ್ಯಾಂಗ್ವೇಜ್ ಅನ್ನೋದು ಮಾಸ್ಟರ್ ತುಂಬಾ ಮುಖ್ಯ. ಅದು ಒಂದು ಭಾಷೆನೇ ಆಗಿರುತ್ತೆ. ಯಾಕಂದ್ರೆ ಒಬ್ಬ ಮನುಷ್ಯನ ಪರ್ಸನಾಲಿಟಿಯನ್ನ ನಾವು ತಿಳ್ಕೊಬೇಕಾದ್ರೆ ಅವರ ಬಾಡಿ ಲ್ಯಾಂಗ್ವೇಜ್ ಇಂದ ನಾವು ತಿಳ್ಕೊಬಹುದು. ಅಂದ್ರೆ ಅವರು ಎಷ್ಟು ಪ್ರಬುದ್ಧವಾಗಿದ್ದಾರೆ, ಅವ್ರು ಏನು, ಆ ವ್ಯಕ್ತಿ ಏನು ಅಂತ ಅವರ ಹಾವಭಾವದಿಂದ ನಾವು ತಿಳ್ಕೊಬಹುದು. ನೋಡಿ, ನಾವು ಕೆಲವೊಂದ್ಸರಿ ಜಡ್ಜ್ ಮಾಡ್ತೀವಿ, ಏನ್ ಚೆನ್ನಾಗಿ ಮಾತಾಡ್ತಾರ್ರಿ, ಏನ್ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾರ್ರಿ ಅಂತ ನಾವು ಕಾಂಪ್ಲಿಮೆಂಟ್ಸ್ ಕೊಡ್ತೀವಿ. ಅದೇ ಕೆಲವೊಬ್ರು ಮಾತಾಡಿದಾಗ ಹೆಂಗೆಂಗೋ ಮಾತಾಡಿದ್ರು, ಆಮೇಲೆ ಅವರ ನೋಟ ಯಾವ್ದಾವ್ದು ತರದಿ, ಏನ್ರಿ ಆ ಮನುಷ್ಯ ಇಷ್ಟು ಚೆನ್ನಾಗಿದ್ದಾರೆ, ನೋಡೋಕೆ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ದೊಡ್ಡದಂತ ಅವ್ರ ಹತ್ರ ಸರ್ಟಿಫಿಕೇಟ್ಸ್ ಇದಾವೆ, ಕ್ವಾಲಿಫಿಕೇಶನ್, ಮಾತೇನ್ರಿ ಅಂದ್ಬಿಡ್ತೀವಿ. ಮಾತಷ್ಟೇ ಅಲ್ಲ, ಇನ್ನೊಂದೇನಂತೀವಿ, ಆ ಮನುಷ್ಯ ನೋಡ್ರಿ ಬಿಹೇವಿಯರ್ ಹೇಗಿದೆ ಅಂತೀವಿ. ಯಾಕಂದ್ರೆ ಆ ಬಿಹೇವಿಯರ್ ಅನ್ನೋದು, ಆ ಬಾಡಿ ಲ್ಯಾಂಗ್ವೇಜ್ ತುಂಬಾ ಮುಖ್ಯ. ಆಮೇಲೆ ಯಾರಾದ್ರೂ ಮಾತಾಡ್ಬೇಕಾದ್ರೆ ಕಣ್ಣಿಟ್ಟು ಮಾತಾಡಿ ಅಂತ ಹೇಳ್ತಾರೆ ಮಾಸ್ಟರ್ಸ್. ಇದು ಒಂದು ಎಲ್ರು ತಿಳ್ಕೊಳ್ಳಿ. ಯಾಕಂದ್ರೆ ನಾವು ಯಾವಾಗ ಕಣ್ಣಿಟ್ಟು ಮಾತಾಡ್ತೀವಲ್ಲ, ಅದರಲ್ಲಿರುವಂತ ಶಕ್ತಿನೇ ಬೇರೆ ಇರುತ್ತೆ. ಯಾಕಂದ್ರೆ ಅಷ್ಟಲ್ಲೇ ನಾವು ತಿಳ್ಕೊಬಹುದು, ಯಾರಾದ್ರೂ ಮನುಷ್ಯರು ಏನೋ ಬೇರೆ ತರ ಇತ್ತಂದ್ರೆ ಅವ್ರ ನೋಟ ಯಾಕೋ ಸರಿ ಅನ್ಸ್ತಾ ಇದ್ರೆ ಆ ಮನುಷ್ಯ ಸರಿ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ಯಾಕಂದ್ರೆ ಅದು ಬಿಕಾಸ್ ಆಫ್ ದೇರ್ ಬಾಡಿ ಲ್ಯಾಂಗ್ವೇಜ್. ಇದನ್ನ ನಾವು ಎಷ್ಟು ಜನ ಜಡ್ಜ್ ಮಾಡಿಲ್ಲ ಮಾಸ್ಟರ್ಸ್ ಅಲ್ವಾ? ನಮ್ಗೆಲ್ಲ ಗೊತ್ತಿರತ್ತೆ ಆ ಮನುಷ್ಯ ಇರೋದೇ ಬೇರೆ ಇದಾನ್ರಿ, ಅವನ್ ಒಳಗಡೆ ಇರೋ ಗುಣ ಅಂದ್ರೆ ಅವರ ಬಾಡಿ ಲ್ಯಾಂಗ್ವೇಜ್, ಅವರ ನೋಟ ಅನ್ನೋದೇನಿದೆ ಆ ಮನುಷ್ಯನ ಪರ್ಸನಾಲಿಟಿಯನ್ನ ಕಂಪಲ್ಸರಿಯಾಗಿ ನಮ್ಮ ಮುಂದೆ ತಂದಿಡುತ್ತೆ. ಸೊ ಹಾಗಾಗಿ ಭಾಷೆಯಲ್ಲಿ 2ನೇ ಪ್ರಕಾರ ಯಾವ್ದಂದ್ರೆ ಬಾಡಿ ಲ್ಯಾಂಗ್ವೇಜ್. 3ನೇದು ಯಾವ್ದಂದ್ರೆ ಮಾಸ್ಟರ್ ವೆರಿ ಇಂಪಾರ್ಟೆಂಟ್ ಬಂತು ನೋಡಿ. ಈಗ 3rd ಒನ್ ವೆರಿ ಇಂಪಾರ್ಟೆಂಟ್, ನಮ್ಮ ಮನಸ್ಸಿನ ಭಾಷೆ ಮಾಸ್ಟರ್ಸ್. ಮನಸ್ಸಿನ ಭಾಷೆ ಅಂತ ಅಂದ್ರೆ ಇದು ಯಾವಾಗ್ಲೂ ಶಾಂತಿಯೇ ಇರಲ್ಲ ಮಾಸ್ಟರ್ಸ್. ಈ ಮನಸ್ಸಿನ ಭಾಷೆ ಹೆಂಗಂದ್ರೆ ಇದಕ್ಕೆ ಶಾಂತಿ ಅನ್ನೋದೇ ಇಲ್ಲ. ಏನಂದ್ರೆ ನಮ್ಮ ಮನಸ್ಸು ಯಾವಾಗ್ಲೂ ವಿಚಾರ ಮಾಡ್ತಾ 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 ಏನೇನೋ ವಿಚಾರ ಮಾಡ್ತಾ ಇದೆ. ಈಗ ನೋಡಿ, ಇಷ್ಟು ಜನ ಇಲ್ಲಿ ಒಂದು 48 ಜನ ಇದೀವಿ ನಾವು. ಸೊ ಒಂದು ಯೂಟ್ಯೂಬ್ ಅಲ್ಲಿ ಒಂದು 5-6 ಜನ ಆದ್ರೂ ಇರ್ತಾರ ಅಲ್ವಾ? ಖಂಡಿತವಾಗಿರ್ತಾರೆ. ಸೊ ಒಂದು 50 ಜನ ಇದೀವಿ ಅನ್ಕೊಳ್ಳಿ ಇಲ್ಲಿ. ಸೊ 50 ಜನ ನಾವೆಲ್ಲರೂ ಇಲ್ಲೇ ಕುತ್ಕೊಂಡಿದೀವಿ, ಇದೇ ಕ್ಲಾಸಲ್ಲಿ ಕುತ್ಕೊಂಡಿದ್ದೀರಾ, ಜಯಶ್ರೀ ಮೇಡಮ್ ಹೇಳ್ತಾ ಇದಾರೆ, ಕೇಳ್ತಾ ಇದ್ದೀರಾ, ಎದುರುಗಡೆ ನೀವೆಲ್ಲ ಇದ್ದೀರಾ. ಆದ್ರೆ ನೀವ್ ಇಲ್ಲಿ ಕೂತಿದ್ದೀರಾ ಅಷ್ಟೇ, ನಿಮ್ಮ ಮೈಂಡ್ ಎಲ್ಲೆಲ್ಲಿ ಹೋಗಿದೆ ನೋಡಿ. ಕಿಚನ್ ಅಲ್ಲಿ ಏನಾದ್ರು, ಅಯ್ಯೋ ನಾನು ಏನಾದ್ರು ಹಾಲಿಟ್ಟು ಬಂದಿದ್ದೀನ,
ಕುಕ್ಕರ್ ಆಫ್ ಮಾಡಿದೀನಿ ಇಲ್ಲೋ, ಗ್ಯಾಸ್ ಆಫ್ ಮಾಡಿದೀನೋ ಇಲ್ಲೋ ಅಂತ ಕೆಲವೊಬ್ರು ವಿಚಾರ ಆಗುತ್ತೆ. ಕೆಲವೊಬ್ರು ಏನಂದ್ರೆ, ಅಪ್ಪ ಜಯಶ್ರೀ ಮೇಡಮ್ ತುಂಬಾ ಹೊತ್ತು ಮಾತಾಡ್ತಾರೋ ಏನೋ ಗೊತ್ತಿಲ್ಲ, ಇವತ್ತು ಮಕ್ಳು ಬರೋ ಟೈಮ್ ಆಯ್ತು, ಮಕ್ಳು ಬರೋ ಅಷ್ಟ್ರಲ್ಲಿ ಮುಗಿಸಿದ್ರೆ ಚೆನ್ನಾಗಿರುತ್ತೆ ಕ್ಲಾಸ್ ಅಂತ ಒಬ್ರು ಯೋಚನೆ ಮಾಡಿದ್ವಿ. ಒಬ್ರು ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದಾರೆ, ಅಲ್ಲಿ ಆಫೀಸಲ್ಲಿ ಏನ್ ಮಾಡ್ತಾ ಇದ್ದಾರೋ, ಮನೆಗೆ ಬೇಗ ಬರ್ತಾರಿಲ್ಲ ನೋಡಿ. ಅಂದ್ರೆ ಅವ್ರವ್ರ ಸಿಚುವೇಶನ್ ತಕ್ಕಂಗೆ ಅಲ್ಲಿ ಒಳಗೆ ಏನಂದ್ರೆ ಏನ್ ಹೋಗ್ತಾ ಇರ್ತವೆ, ನಮ್ಮ ಆಲೋಚನೆಗಳು ಹೋಗ್ತಾ ಇರ್ತವೆ. ಅಂದ್ರೆ ನಾವಿಲ್ಲಿ ಕುತ್ಕೊಂಡಿದೀವಿ ಅಷ್ಟೇ, ಆದ್ರೆ ನಮ್ಮ ಆಲೋಚನೆಗಳೇನಂದ್ರೆ ಮಾಸ್ಟರ್ಸ್ ಎಲ್ಲೆಲ್ಲೋ ಹೋಗ್ತಾ ಇರ್ತವೆ. ಹಾಗಾದ್ರೆ ಇಲ್ಲಿ ಏನಂದ್ರೆ ನಾವು ಈ ಯೋಚನೆ ಮಾಡೋದಕ್ಕೆ ಅಂದ್ರೆ ನಮ್ಮ ಮನಸ್ಸಿನ ಮಾತಿಗೆ ಏನಂದ್ರೆ ಮಿತಿನೇ ಇಲ್ಲ ಮಾಸ್ಟರ್ಸ್. ಅಂದ್ರೆ ಇದು ಹೆಂಗಂದ್ರೆ ಇದಕ್ಕೆ ರಿಮೋಟ್ ಕಂಟ್ರೋಲೇ ಇಲ್ಲ ನಮ್ದು. ಯಾಕಂದ್ರೆ ಇದಕ್ಕೆ ರಿಮೋಟೇ ಇಲ್ಲ. ಯಾವ ಚಾನಲ್ ಹಾಕ್ತಿವಿ ಆ ಚಾನಲ್ಗೆ ನಾವು ಅಂದ್ರೆ ಕನೆಕ್ಟ್ ಆಗ್ಬಿಡ್ತೀವಿ ಅಂತ. ಈ ಮೈಂಡ್ ಹೆಂಗಿದೆ ಅಂದ್ರೆ, ನಮ್ಮ ಮನಸ್ಸು ಹೆಂಗಿದೆ ಅಂದ್ರೆ, ನಮಗ್ ಏನ್ ಬೇಕಲ್ಲಿ ಫಟ್ ಅಂತ ಅಲ್ಲೇನಂದ್ರೆ ನಾವು ಅಲ್ಲಿ ಕನೆಕ್ಟ್ ಆಗ್ಬಿಡ್ತೀವಿ. ಹೇಗಂದ್ರೆ ಈ ಮನಸ್ಸು ಅನ್ನೋದು ಹೆಂಗಿದೆ ಅಂದ್ರೆ ಮಾಸ್ಟರ್ಸ್ ಹೇಳ್ತಾರೆ, ಮನೋವೇಗ ಅಂತ ಹೇಳ್ತಾರೆ. ಗಾಳಿ ಇನ್ನೂ ಲೇಟ್ ಆಗ್ಬೋದಂತೆ, ನಮ್ಮ ಮನಸ್ಸು ಎಲ್ ಬೇಕಲ್ಲಿ ಓಡಾಡ್ಕೊಂಡು ಬರ್ಬೋದಂತೆ. ಇದು ಎಲ್ರಿಗೂ ನಮ್ಗೆ ಗೊತ್ತಿದೆ ಅಲ್ಲ. ಅಂತ ಮನಸ್ಸು ಮಾಸ್ಟರ್ಸ್ ಇದೇನಂದ್ರೆ, ನಮ್ಮ ಮನಸ್ಸಿಗೆ ಏನಂದ್ರೆ ಶಾಂತಿ ಅನ್ನೋದೇ ಇಲ್ಲ. ಏನಂದ್ರೆ ನಾವು ಬಾಯಿಂದ ಮಾತಾಡ್ತಾನೆ ಇರ್ತೀವಿ. ಬಾಯಿಂದ ಮಾತಾಡ್ಬೇಕು. ಮಾತಾಡ್ಲಿಲ್ಲ ಅಂದ್ರೆ ನಾವು ಯಾರಿಗೂ ಈ ಪ್ರಪಂಚದಲ್ಲಿ ಏನಂದ್ರೆ ನಾವು ಯಾರಿಗೂ ಕನೆಕ್ಟ್ ಆಗಲ್ಲ. ನಾವು ಮಾತಾಡ್ಲೇಬೇಕು. ಮಾತು ಅನ್ನೋದಂದ್ರೆ ಏನು, ನಮ್ಗೆ ಒಂದು ಭಾಷೆಯಲ್ಲಿ ಒಂದು ಸ್ಟೆಪ್ ಇದು ಇದೆ. ಆದ್ರೆ ನಾವು ಇನ್ನೊಬ್ಬರನ್ನ ಸಂಪರ್ಕ ಮಾಡ್ಬೇಕಾದ್ರೆ ನಮ್ಗೆ ಮಾತು ತುಂಬಾ ಅವಶ್ಯಕವಾಗಿದೆ, ಇಲ್ಲ ಅಂತಲ್ಲ. ಅದೇ ರೀತಿ ನೋಡಿ, ಈಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ ಮಾಸ್ಟರ್. ಸೋಷಿಯಲ್ ಮೀಡಿಯಾನು ಏನಂದ್ರೆ ನಮ್ಗೆ ತುಂಬಾನೇ ಮುಖ್ಯ ಆಗಿದೆ ನೋಡಿ. ಈಗ ನಾವೆಲ್ಲ ಮುಂಚೆ ರೇಡಿಯೋ ಕೇಳ್ತಾ ಇದ್ವಿ, ಈಗ ಮೌನಕ್ಕೆ ಎಷ್ಟು ಶಕ್ತಿ ಇದೆ, ನಾನು ಹೇಳಿದೆ ಬಾಡಿ ಲ್ಯಾಂಗ್ವೇಜ್ಗೆ ಎಷ್ಟು ಶಕ್ತಿ ಇದೆ. ನಾವೆಲ್ಲ ರೇಡಿಯೋ ಕೇಳ್ತಾ ಇದ್ವಿ ಮಾಸ್ಟರ್. ಅವಾಗ ಮುಂದೆ ಕುತ್ಕೋತಾ ಇದ್ವಿ, ಏನೇನೋ ಕೇಳಿಸ್ಕೊಂಡು ಓಡಾಡ್ತಿದ್ವಿ. ಈಗ ಕುತ್ಕೊಂಡಿದೀವಿ ನೋಡಿ ಈ ಟೆಕ್ನಾಲಜಿಲಿ, ಸೋಷಿಯಲ್ ಮೀಡಿಯಾಲಿ. ಈಗ ನಾನು ನಿಮಗ್ ಕಾಣಿಸ್ತೀನಿ, ನೀವು ನಮಗ್ ಇದ್ರ ಇಂಪ್ಯಾಕ್ಟ್ ಹೆಂಗಿದೆ ಅಲ್ವಾ ನೋಡಿ. ಅಗ್ದಿ ಇಂಟ್ರೆಸ್ಟಿಂಗ್ ಆಗಿ ನೋಡ್ತೀರಾ, ಎಕ್ದಮ್ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತೀರಾ. ಈಗ ಸೋಷಿಯಲ್ ಮೀಡಿಯಾ ಅನ್ನೋದು ಇವಾಗ ನಮ್ಗೆಲ್ಲರಲ್ಲಿ ಜಾಗ ತಗೊಂಡ್ಬಿಟ್ಟಿದೆ. ಆದ್ರೆ ಏನಂದ್ರೆ ಇದು ಮಾಸ್ಟರ್ಸ್ ಏನಂದ್ರೆ ಇದು ಮನಸ್ಸಿನ ಒಂದು ತಳಲಾಟ, ಬಳಲಾಟಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಈಗ ನಾವು ಮಾನಸಿಕವಾಗಿ ತುಂಬಾ ಹೊಡೆದಾಡ್ತಾ ಇದೀವಿ ಮಾಸ್ಟರ್ಸ್. ಯಾಕಂದ್ರೆ ನಮ್ಮ ಮಾನಸಿಕವಾಗಿ ನಮ್ಗೆ ನೆಮ್ಮದಿಯೇ ಇಲ್ಲ. ಏನಂದ್ರೆ ಕೈಯಲ್ಲಿ ಮೊಬೈಲ್ ಹಿಡ್ಕೋತೀವಿ, ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀವಿ, ನಮಗ್ ಏನ್ ಬೇಕೆಲ್ಲ ಸಿಗತ್ತೆ, ಎಲ್ಲಾ ನೋಡ್ತೀವಿ. ಯಾವ ಯೂಟ್ಯೂಬ್ ಚಾನಲ್ ನೋಡ್ತೀವಿ, ಯಾವ ರೀಲ್ಸ್ ಬೇಕು ನೋಡ್ತೀವಿ, ಫಿಲ್ಮ್ ಎಲ್ಲಾ ಫಿಂಗರ್ ಟಿಪ್ಸ್ ಅಲ್ಲಿ ಇದೆ. ಆದ್ರೆ ನಾವು ನೋಡ್ತಾ ಹೋದಾಗ ಯಾವತ್ತಾರು ನಮ್ಮ ಮನಸ್ಸಿಗೆ ಶಾಂತಿ ಸಿಕ್ಕಿದೆ ನಾವು ಅಷ್ಟೊಂದು ಇಲ್ಲ. ಯಾಕಂದ್ರೆ ನಮ್ಮ ಮನಸ್ಸು ಅನ್ನೋದು ಏನಂದ್ರೆ ಆ ಶಾಂತತೆಯನ್ನ ಪಡ್ಕೊಂಡೇ ಇಲ್ಲ. ಆ ಮನಸ್ಸಿಗೆ ಆ ಶಾಂತಿ ಇಲ್ಲದಕ್ಕೆ ಏನಾಗಿದೆ ಅಂದ್ರೆ ನಾವೆಲ್ಲ ಮಾನಸಿಕ ಕಾಯಿಲೆಗಳಿಗೆ ಗುರಿ ಆಗ್ತಾ ಇದ್ದೀವಿ. ಆ ಮನಸ್ಸಿನ ವಿಚಾರಗಳೇ ನಮ್ಮ ದೇಹದಲ್ಲಿ ಒಂದು ಬ್ಲಾಕೇಜಸ್ ಆಗಿ ನಾವು ಆ ಕಾಯಿಲೆಗಳಿಗೆ ಗುರಿ ಆಗ್ತಾ ಇದ್ದೀವಿ ಹೊರತಾಗಿ ಅಂದ್ರೆ ಬೇರೆ ಎದಕ್ಕೂ ಅಲ್ಲ. ಅಂದಾಗ ಈ ಕಾಯಿಲೆಗಳಿಗೂ ಈ ಒಂದು ತೊಳಲಾಟಕ್ಕೂ ಕಾರಣ ಏನನ್ನಂಗಾಯ್ತು ಮಾಸ್ಟರ್ಸ್, ನಮ್ಮ ಆಲೋಚನೆಗಳಿರ್ಬೋದು, ನಮ್ಮ ಮಾತುಗಳಿರ್ಬೋದು, ನಮ್ಮ ಶಬ್ದಗಳು. ಅಂದ್ರೆ ಶಬ್ದಕ್ಕೆ ಅಪಾರವಾದ ಶಕ್ತಿ ಇದೆ ಅಂತ ಗೊತ್ತಾಯ್ತು ನೋಡಿ. ನಾವು ಮಾತಾಡುವಂತ ಮಾತು ಜಗಳಕ್ಕೂ ಕಾರಣ ಆಗತ್ತೆ ಅಂತ ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ, ಇವತ್ತು ತಿಳ್ಕೊಬಹುದು. ನಾವು ಚೆನ್ನಾಗಿ ಮಾತಾಡಿದ್ರೆ ಹೇಳ್ತಾರೆ ನೋಡಿ, ಚೆನ್ನಾಗಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಗೊತ್ತು, ನುಡಿದರೆ ಸ್ಫಟಿಕದ ಸಲಾಕೆ ಇರಬೇಕು ಅಂತ ಗೊತ್ತು, ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಗೊತ್ತು, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಾನು ಗೊತ್ತು. ನಮ್ಗೆಲ್ಲ ಗೊತ್ತು. ಹಾಗಾದ್ರೆ ಈ ಜಗಳಕ್ಕೆ ಕಾರಣ ಏನು ಅಂದ್ರೆ ನಾವ್ ಯಾರು ಜಗಳಾಡ್ತಾನೆ ಇಲ್ವಾ? ನಮ್ಗೆಲ್ಲ ಗೊತ್ತಿದ್ದು ನಾವೇನ್ ಮಾಡ್ತಾ ಇದೀವಿ, ನಮ್ಮ ಮಾತಿನ ಶಕ್ತಿ ಎಂತದಂತ ಗೊತ್ತಿದ್ದು ನಾವೇನ್ ಮಾಡ್ತಿದ್ವಿ, ಅದೇ ತಪ್ಪಲ್ಲಿ ಬೀಳ್ತಾ ಇದೀವಿ. ಇನ್ನು ಕೆಲವ್ರು ಏನಂದ್ರೆ ಮಾತಿನಲ್ಲಿ ಇವ್ನ್ ಮನೇನು ಕಟ್ತಾನೆ ಅಂತ ಹೇಳ್ತಾರೆ ನೋಡಿ. ಅಂತ ವ್ಯಕ್ತಿಗಳೇನಂದ್ರೆ ಅವ್ರಿಗೆ ಒಂದು ಅಹಂಕಾರ ಬಂದ್ಬಿಡತ್ತೆ. ನನ್ ಮಾತಿನಿಂದ ನಾನು ಯಾರನ್ನಾದ್ರೂ ನಾನೇನಂದ್ರೆ ಅವ್ರನ್ನ ಕಂಟ್ರೋಲ್ ಅಲ್ಲಿ ಮಾಡ್ಬೋದು ಅಂತ. ಆಮೇಲೆ ನನಗೆಲ್ಲಾ ಗೊತ್ತಪ್ಪ, ನಾನ್ ತುಂಬಾ ಬುದ್ಧಿವಂತ ಅಂತ ಹೇಳೋಕೆ ಏನ್ ಮಾಡ್ತಾರೆ, ಆ ಅಹಂಕಾರದಿಂದ ಏನ್ ಮಾಡ್ತಾರೆ ಅವರು, ತಮ್ಮನ್ನ ತಾವು ಸಾಬೀತ್ ಪಡ್ಸೋಕ್ ಹೋಗಿ ತಾವ್ ಹೇಳಿದ್ದೇ ಕರೆಕ್ಟ್ ಅಂತ ಯಾರನ್ನೂ ಮಾತಾಡಕ್ಕೆ ಬಿಡೋಲ್ಲ. ತಮ್ದೇ ತಾವ್ ಹೇಳ್ಕೋದು ಎಲ್ಲಿವರೆಗೂ ಅಂದ್ರೆ ಕೊನೆಗೆ ಅವ್ರದೇ ಕರೆಕ್ಟ್ ಅಂತ ಎದುರುಗಡೆ ಒಪ್ಪೋವರೆಗೂ ಬಿಡೋಲ್ಲ. ಆಮೇಲೆ ಹೇಗಂದ್ರೆ ತನ್ನನ್ನೇ ತಾನು ಹೊಗಳ್ಕೊಳಕ್ಕೂ ಹೇಸಲ್ಲ. ಯಾಕಂದ್ರೆ ನಾನ್ ಅಷ್ಟು ಬುದ್ಧಿವಂತ ರೀ, ನಾನ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದಿದ್ದೀನಿ, ನಾನ್ ಅಷ್ಟೊಂದು ಬುಕ್ ಓದಿದೀನ್ರಿ, ನಾನ್ ಪತ್ರಿಜಿಯವ್ರ ಜೊತೆ ಓಡಾಡ್ತಾ ಇದ್ದೆ, ನನಗ್ ಪತ್ರಿಜಿ ಗುರುಗಳ ಬಗ್ಗೆ ಅದು ಗೊತ್ತು. ನೀನ್ ಹೇಳ್ಕೋತಾ ಇದೀಯಾ? ಹೌದಪ್ಪ, ನೀನ್ ಮಾಡ್ತಾ ಇದೀನಿ ಏನು ಅಂದ್ರೆ ಹೇಗೆ ಆಗ್ತಾರಂದ್ರೆ ಎದುರುಗಡೆ ಇರುವಂತ ವ್ಯಕ್ತಿಗೆ ಅದನ್ನ ಒಪ್ಸೋಕೆ ಟ್ರೈ ಮಾಡ್ತಾರೆ ಮಾಸ್ಟರ್ಸ್. ಯಾಕೆ ಬೇಕು ಅದು
ಅಲ್ವಾ? ಅಂದ್ರೆ ನಾವು ನಿಜವಾಗ್ಲೂ ಆ ಮಾತಿನ ಶಬ್ದ, ಆ ಮಾತಿನ ಮಹತ್ವ ತಿಳ್ಕೊಂಡವರು ಯಾರೂ ದುರಹಂಕಾರಿಗಳಾಗಲ್ಲ ಅನ್ನೋದನ್ನ ತಿಳ್ಕೊಬೇಕು. ಇದನ್ನ ನಾವು ಈಗ ಇಷ್ಟೆಲ್ಲ ಹೇಳಿದೆ, ಶಬ್ದ ಆಯ್ತು, ಶಬ್ದದಲ್ಲಿ ಭಾಷೆ ಆಯ್ತು. ಮೇಡಮ್ ನಿಮ್ ಮೌನದ್ ಎಲ್ಲಿ ಹೋಯ್ತು ಅಂತ ಕೇಳ್ಬೋದು ನೀವು. ಮೌನ ಏನಂತ ಹೇಳ್ತಾ ಇದ್ದೀರಾ? ಏನಂದ್ರೆ ಇದು ಶಬ್ದ ಅನ್ನೋದು ಏನಂತ ಗೊತ್ತಾದ್ರೆ ತಾನೇ ನಮ್ಗೆ ಮೌನ ಅನ್ನೋದು ಗೊತ್ತಾಗೋದು. ಸೊ ಹಾಗಾಗಿ ನಾವು ಭಾಷೆಯಲ್ಲಿ 3 ಪ್ರಕಾರ ಏನಿದೆ ಮಾಸ್ಟರ್ಸ್, ಇದು ಇದ್ದಾಗ್ಲೇನೆ ನಮ್ಮ ಜೀವನ. ಯಾಕಂದ್ರೆ ನಮ್ಮ ಜೀವನ ಏನಂದ್ರೆ ಭಾಷೆ ಮೇಲೆ ನಿರ್ಧಾರಿತ ಇದೆ ಅಂತ ತಿಳ್ಕೊಂಡ್ವಿ. ಈಗ ಮೌನಕ್ಕೆ ಇರುವ ಶಕ್ತಿ ಏನು ಅಂತ ತಿಳ್ಕೊಂಡ್ವಲ್ವಾ? ಸೊ ಅದಕ್ಕಾಗಿ ನಾನು ಮೌನಕ್ಕಿರುವ ಶಕ್ತಿ ಏನು ಅನ್ನೋದಕ್ಕೆ ಒಂದು ಚಿಕ್ಕದಾದಂತ ಒಂದು ನಿಮ್ಗೆ ಕಥೆಯನ್ನು ಹೇಳ್ತೀನಿ ಮಾಸ್ಟರ್. ಇದರಿಂದ ನಮ್ಗೆಲ್ರಿಗೂ ತಿಳ್ಕೊಳ್ಳುವಂತ ಶಕ್ತಿ ಬರುತ್ತೆ. ನಾವು ಮತ್ತೆ ಮತ್ತೆ ಇದನ್ನಂದ್ರೆ ನಾವು ನೆನಪಿಸ್ಕೊಳಕ್ ಬರತ್ತೆ ಅನ್ನೋಕೆ ಒಂದು ಚಿಕ್ಕದಾದ ಒಂದು ಕಥೆ ಹೇಳ್ತೀನಿ. ಏನಂದ್ರೆ ಒಬ್ಬ ರೈತ ಇರ್ತಾನೆ ಮಾಸ್ಟರ್ಸ್. ಅವ್ನ್ ರೈತ ಇರ್ತಾನೆ. ರೈತ ಏನ್ ಮಾಡ್ತಾನೆ ಅಂದ್ರೆ ತನ್ನ ಬೆಳೆದಿರುವ ಬೆಳೆಗಳನ್ನೆಲ್ಲ ಕೊಯ್ದು ಬೇರೆ ಬೇರೆ ಚೀಲದಲ್ಲಿ ತುಂಬಿ ತುಂಬಿ ಏನ್ ಮಾಡ್ತಾನೆ, ಒಂದು ಕೋಣೆಯಲ್ಲಿ ಇಡ್ತಾ ಇರ್ತಾನೆ. ಕೋಣೆಯಲ್ಲಿ ಇಡ್ತಾನೆ ಇಟ್ಟು ಹೋಗ್ತಾನೆ. ಅವತ್ತು ಅವನು ಸರಿಯಾಗಿ ಅಂದ್ರೆ ಡಬಲ್ ಕೆಲಸ ಆಗಿರುತ್ತೆ. ಕೊಯ್ಯೋದು, ಚೀಲದಲ್ಲಿ ಹಾಕೋದು, ತುಂಬೋದು, ಇಡೋದು ಜಾಸ್ತಿ ಕೆಲಸ ಆಗಿರುತ್ತೆ. ಆಮೇಲೆ ಮಾಡ್ತಾನೆ, ನೆಕ್ಸ್ಟ್ ಟೈಮ್ ಬಂದು ಅವ್ನು ಹೆಂಗಂಗೋ ಇಟ್ಟು ಹೋಗಿರ್ತಾನೆ. ನೆಕ್ಸ್ಟ್ ಡೇ ಬಂದ್ ಏನಂದ್ರೆ ಅವನ್ನೆಲ್ಲ ನೀಟಾಗಿ ಇಡ್ಬೇಕು ಅಂತ ಬರ್ತಾನೆ. ಬಂದೆಲ್ಲ ನೀಟಾಗಿ ಇಡ್ತಾನೆ. ನೀಟಾಗೆಲ್ಲ ಇಟ್ಟು ಪೂರ್ತಿ ಎಲ್ಲ ಕೆಲಸ ಮುಗಿದ್ಮೇಲೆ ಅವನು ಹೊರಗಡೆ ಬರ್ತಾನೆ. ಅವನಂದ್ರೆ ತುಂಬಾ ಅರ್ಜೆಂಟಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಮುಗಿದ್ಮೇಲೆ ಹೊರಗಡೆ ಬರ್ತಾನೆ. ಹೊರಗಡೆ ಬಂದಾಗ ಅವನದು ನೋಟ ಅಂದ್ರೆ ಅವನ್ ಲಕ್ಷ್ಯ ಆ ಕಡೆ ಹೋಗತ್ತಂದ್ರೆ ಅವನ್ ಕೈ ಕಡೆ ಹೋಗತ್ತೆ. ಅವನ್ ಕೈ ಕಡೆ ಹೋದಾಗ ನೋಡ್ತಾನೆ ಏನಂದ್ರೆ ಅವನು ಏನಂದ್ರೆ ತುಂಬಾ ದಿವಸಗಳಿಂದ ಒಂದು ವಾಚ್ ಇರುತ್ತೆ ಅವನ ಕೈಯಲ್ಲಿ. ಆ ವಾಚೇ ಕಾಣಿಸೋದಿಲ್ಲ. ಆ ವಾಚ್ ಕಡೆ ಹೋದಾಗ ಅದು ಎಷ್ಟೊತ್ತವರೆಗೂ ಹುಡುಕ್ತಾನೆ. ಅವನ ಕೈಯಲ್ಲಿದ್ದ ವಾಚ್ ಎಲ್ಲೋ ಬಿದ್ದು ಹೋಗಿದೆ ಅಂತ ಗೊತ್ತಾಗಿ ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ಎಲ್ಲಾ ಕಡೆ ಹುಡುಕಾಡಿದ್ರು ಏನಂದ್ರೆ ಎಲ್ಲೂ ಸಿಗೋದಿಲ್ಲ. ಎಲ್ಲೂ ಸಿಗದೆ ಇರುವಾಗೆ ಬೇಜಾರಾಗತ್ತೆ ಅವನಿಗೆ. ಅದು ಒಂದು ಸಾಮಾನ್ಯವಾದ ವಾಚ್ ಆಗಿರಲ್ಲ. ಅದು ಏನಂದ್ರೆ ಅವ್ರ ತಂದೆ ಅವನಿಗೆ 20-30 ವರ್ಷಗಳ ಹಿಂದೆ ಅದನ್ನ ಒಂದು ಗಿಫ್ಟ್ ಆಗಿ ಕೊಟ್ಟಿರ್ತಾರೆ. ಅದು ಅವ್ರ ತಂದೆಯ ಒಂದು ಪ್ರೀತಿಯ ಉಡುಗೊರೆ ಅಂತ ಅವನೇನಂದ್ರೆ ತುಂಬಾ ಪ್ರೀತಿಯಿಂದ ಅದನ್ನ ದಿನಾ ಕೈಲಿ ಕಟ್ಕೋತಾ ಇದ್ದಾನೆ. ಹಾಗೆ ಅಲ್ವಾ ಮಾಸ್ಟರ್ಸ್, ನಮ್ಗೆ ಯಾರು ಪ್ರೀತಿ ಪಾತ್ರರಾದವರು ನಮ್ಗೆ ಏನಾದ್ರು ಗಿಫ್ಟ್ ಕೊಟ್ರೆ ಅದನ್ನ ನಾವು ತುಂಬಾ ಜೋಪಾನವಾಗಿ ಕಾಪಾಡ್ಕೊಂಡು ಹೋಗ್ತೀವಿ. ಅದು ಎಂತದೇ ಇರ್ಲಿ, ಅದು ಬೆಲೆ ಮುಖ್ಯಿರಲ್ಲ. ಅಲ್ಲಿ ಕೊಟ್ಟಂತ ವ್ಯಕ್ತಿಯ ಮನಸ್ಸು ನಾವು ಆ ವ್ಯಕ್ತಿಗೆ ಕೊಡುವಂತ ಪ್ರೀತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಲ್ಲಿ ಆ ದುಡ್ಡಿನ ಮೇಲೆ ಡಿಪೆಂಡ್ ಆಗಿರಲ್ಲ. ಸೊ ಹಾಗಾಗಿ ಅವ್ನಿಗೆ ತುಂಬಾ ಬೇಜಾರಾಗತ್ತೆ. ಭಾವನಾತ್ಮಕವಾಗಿ ತುಂಬಾ ನೊಂದ್ಕೋತಾನೆ. ಏನ್ ಮಾಡ್ಲಪ್ಪ, ನಾನು ಎಷ್ಟು ಹುಡುಕಿರು ಸಿಗ್ತಾ ಇಲ್ವಲ್ಲ, ಏನ್ ಮಾಡೋದು ಅಂತ ಆ ಕೋಣೆಯಿಂದ ಏನ್ ಮಾಡ್ತಾನೆ, ಅದೆಲ್ಲ ಸ್ಟೋರೇಜ್ ಮಾಡಿ ಇಟ್ಟಿರ್ತಾನಲ್ವಾ ಆ ಚೀಲಗಳನ್ನ, ಆ ಬೆಳೆಗಳನ್ನ ಅದನ್ನ ಬಿಟ್ಟು ಹೊರಗಡೆ ಬರ್ತಾನೆ. ಹೊರಗೆ ಬಂದ ತಕ್ಷಣ ಆ ಒಂದು ಕೋಣೆಯ ಮುಂದೆ ಒಂದು ಅಂಗಳ ಇರುತ್ತೆ, ಅಂದ್ರೆ ಒಂದು ಗ್ರೌಂಡ್ ಇರುತ್ತೆ. ಆ ಗ್ರೌಂಡ್ ಅಲ್ಲಿ ಒಂದು 5-6 ಮಕ್ಕಳು ಆಟ ಆಡ್ತಾ ಇರ್ತಾರೆ. ಆಟ ಆಡಿದಾಗ ಆ ಮಕ್ಕಳನ್ನ ಕೂಗ್ತಾನೆ, ಮಕ್ಕಳ ಬಂದ್ರು ಇಲ್ಲಿ, ಮತ್ತೆ ಹೀಗೆ ನಾನು ನಿಮ್ಗೆ ಏನೋ ಒಂದು ಗಿಫ್ಟ್ ಕೊಡ್ತೀನಿ, ನೀವು ನನಗೇನೋ ಹುಡುಕ್ ಕೊಡ್ಬೇಕು ಅಂತ ಹೇಳಿದ ತಕ್ಷಣ ನೋಡಿ ಮಕ್ಕಳಿಗೆ ಏನ್ ಮಾಸ್ಟರ್ಸ್, ಗಿಫ್ಟ್ ಅಂದ್ರೆ ಖುಷಿ ಅಲ್ವಾ? ನಾವು ಅಷ್ಟೇ ನೋಡಿ, ನಮ್ಮ ಮನೇಲಿ ಎಷ್ಟೋ ಸರಿ ನಾವು ಕೆಲಸ ಮಾಡ್ಕೊಳಾಗ ನಾವು ಈ ಲಂಚ ಕೊಟ್ಟಿದೀವಿ ನಮ್ಮ ಮಕ್ಕಳಿಗೆ. ಪುಟ ಹೋಗು, ಮಾರ್ಕೆಟ್ ಹೋಗಿ ಅದನ್ನ ತಗೊಂಬ, ಅಂಗಡಿ ಹೋಗಿ ಇದನ್ನ ತಗೊಂಬ, ಇದೊಂದು ಕೆಲಸ ಮಾಡು, ನನ್ಗೆ ಇದನ್ನ ಕೊಡ್ತೀನಿ. ಆದ್ರೆ ಆ ಮಕ್ಕಳಿಗೆ ಗಿಫ್ಟ್ ಅಂದ್ರೆ ಒಂದು ಖುಷಿ ಮಾಸ್ಟರ್ಸ್. ನಾವು ಲಂಚ ಕೊಡ್ಬೇಕಂತಿಲ್ಲ, ಅಲ್ಲಿ ಆ ಗಿಫ್ಟ್ ಅಂದ್ರೆ ಆ ಮಕ್ಕಳಿಗೆ ಏನೋ ಒಂದು ಖುಷಿ, ಏನೋ ಹುರುಪು, ಒಂದು ಹುಮ್ಮಸ್ಸು, ಅದೆಲ್ಲ ಗೊತ್ತಿದೆ. ಅದು ಅಂದ ತಕ್ಷಣ ಮಕ್ಕಳಿಗೆ ಎಲ್ಲ ಖುಷಿ ಆಗ್ಬಿಡುತ್ತೆ. ಓಕೆ ನಾವು ಹುಡುಕೊಡ್ತೀವಿ ಅಂತ ಆ 5 ಮಕ್ಕಳು ಒಳಗೆ ಹೋಗ್ತಾರೆ. ಒಳಗೆ ಹೋಗಿ ಗಡ ಬಡ ಮಾಡಿ ಎಲ್ಲ ಕಡೆ ಹೋಗ್ತಾರೆ. ಎಲ್ಲ ಕಡೆ ಹೋಗಿ ಹುಡುಕ್ತಾರೆ. ಆ ವಾಚ್ ಎಲ್ಲೂ ಸಿಗಲ್ಲ. ಅವೆಲ್ಲ ಏನಂದ್ರೆ ಸಪ್ಪೆ ಮೊರೆ ಹಾಕೊಂಡು ಹೊರಗೆ ಬರ್ತಾವೆ. ಹೊರಗೆ ಬಂದಾಗ ಏನಂದ್ರೆ ಆ ಕೋಣೆಯಿಂದ ಹೊರಗೆ ಬಂದಾಗ ಇಲ್ಲ, ಸಿಗ್ಲಿಲ್ಲ ನಿಮ್ ಕೈ ಗಡಿಯಾರ ಅಂತ ಹೇಳಿದಾಗ ಅಷ್ಟೊತ್ತವರೆಗೂ ಕಾಯ್ಕೊಂಡು ಕೂತಂತ ರೈತನಿಗೆ ಮತ್ತೆ ಬೇಜಾರಾಗಿ, ಅಯ್ಯೋ ಸಿಗ್ಲೇ ಇಲ್ವಲ್ಲ, ಏನ್ ಮಾಡೋದು ಅಂತ ತುಂಬಾ ಬೇಜಾರ್ ಮಾಡ್ಕೊಂಡು ಕುತ್ಕೊಂಡಾಗ ಯಾವುದ್ರಲ್ಲಿ ಅವನಿಗೆ ಇಂಟ್ರೆಸ್ಟೇ ಬರ್ತಾ ಇಲ್ಲ. ಏನ್ ಕೆಲಸ ಮಾಡಿದ್ರು ಇಂಟ್ರೆಸ್ಟ್ ಬರ್ತಾ ಇಲ್ಲ. ಇನ್ನೇನ್ ಕತ್ಲಾಯ್ತು, ಇನ್ನೆಲ್ಲ ಮುಗೀತು, ಇನ್ನು ಬೇಜಾರ್ ಸ್ಥಿತಿಯಲ್ಲಿ ನಿಟ್ಟುಸಿರು ಬಿಟ್ಕೊಂಡು ಇನ್ನೇನ್ ಆ ರೂಮನ್ನ ಲಾಕ್ ಹಾಕೊಂಡು ಹೋಗ್ಬೇಕನ್ನೋ ಅಷ್ಟರಲ್ಲಿ ಆ ಸಮಯಕ್ಕೆ ಒಂದು ಚಿಕ್ಕ ಮಗು ಬರುತ್ತೆ. ಮಗು ಬಂದು ಹೇಳುತ್ತೆ, ಅಂಕಲ್ ನಾನು ಆಗ್ಲೇ ಹುಡ್ಕಾಡಿದ್ವಲ್ಲ, ನಂಗೆ ಇನ್ನೊಂದ್ಸರಿ ಅವಕಾಶ ಕೊಡಿ, ನಾನು ಹುಡುಕ್ ಕೊಡ್ತೀನಿ ಅಂತ ಹೇಳುತ್ತೆ ಆ ಮಗು. ಹೇಳಿದ ತಕ್ಷಣ ಅವನಿಗೇನಂದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೇನು ಗಡಿಯಾರ ಸಿಕ್ಕರೆ ಸಾಕಲ್ವಾ, ಅವ್ನ್ ವಾಚ್ ಸಿಕ್ಕರೆ ಸಾಕು ಅಂತ ಹೇಳ್ಬಿಟ್ಟು ಅವ್ನು ಏನ್ ಮಾಡ್ತಾನೆ, ಓಕೆ ಅಪ್ಪ ಆಯ್ತು ಹೋಗು ಅಂತ ಹೇಳ್ತಾನೆ.
ಹೇಳಿದ ತಕ್ಷಣ ಏನಾಗತ್ತೆ ಅಂದ್ರೆ ಮಾಸ್ಟರ್ ಸ್ವಲ್ಪ ಹೊತ್ತು ಹೋದ್ಮೇಲೆ ಆ ಮಗು ಏನಂದ್ರೆ ಕೋಣೆ ಒಳಗೆ ಹೋಗುತ್ತೆ, ಕೋಣೆ ಒಳಗೆ ಹೋಗಿ ಸ್ವಲ್ಪ ಹೊತ್ತು ಆದ್ಮೇಲೆ ಆ ವಾಚನ್ನ ತಗೊಂಡ್ ಹೊರಗ್ ಬರತ್ತೆ, ತಗೊಳ್ಳಿ ಅಂಕಲ್ ಅಂತ ಕೊಟ್ಬಿಡತ್ತೆ. ಕೊಟ್ಟಾಗ ಅವನಿಗೆ ಏನ್ ಖುಷಿ ಆಗತ್ತಂದ್ರೆ ರೈತನಿಗೆ ತುಂಬಾ ಖುಷಿ ಆಗತ್ತೆ. ಏನಪ್ಪ ಮಗು, ಎಷ್ಟೊಂದು ನೀನು ಬುದ್ಧಿವಂತ ಇದೆ, ಇಷ್ಟೊತ್ತರೆಗೂ ಆ 5 ಮಕ್ಕಳಿಗೆ ಸಾಧ್ಯವಾಗ್ಲಿಲ್ಲ. ಆ 5 ಮಕ್ಕಳಿಗೆ ಸಾಧ್ಯವಾಗದ್ದು ನೀನು ಹುಡುಕ್ ಕೊಟ್ಟೆ, ನಿನಗೆ ಹೇಗ್ ಸಾಧ್ಯ ಆಯ್ತು, ಹೇಗೆ ಅಂತ ನೀನ್ ತುಂಬಾ ಬುದ್ಧಿವಂತ ಇದೆ, ಇದನ್ನ ಹೇಗ್ ಹುಡುಕಿದೆ ನೀನು ಅಂತ ಅಂದಾಗ ಆ ಹುಡುಗ ಹೇಳತ್ತೆ ಮಾಸ್ಟರ್ಸ್, ಇಲ್ಲಿ ನೋಡಿ ಹೇಳ್ತಾರಲ್ಲ ಕಹಾನಿ ಮೇ ಟ್ವಿಸ್ಟ್ ಅಂತಾರಲ್ಲ, ಹಂಗೆ ಏನಂದ್ರೆ ಆ ಹುಡುಗ ಒಳಗಡೆ ಹೋಗ್ತಾನೆ. ಒಳಗ್ ಹೋದ್ಮೇಲೆ ಅಲ್ಲಿ ಏನಂದ್ರೆ ಯಾರು ಇರ್ಲಿಲ್ಲ, ಆ ಹುಡುಗ ಒಬ್ನೇ ಇದ್ದ. ಅಂದ್ರೆ ಆ ಕೋಣೆ ತುಂಬಾ ಪ್ರಶಾಂತವಾಗಿತ್ತು. ಅವನೇನ್ ಮಾಡ್ತಾನೆ, ಅವನ ಕಿವಿಯನ್ನ ತಗೊಂಡ್ ಕೆಳಗಡೆ ಹಸ್ತಾನೆ. ನಮ್ಗೆಲ್ರಿಗೂ ಗೊತ್ತಿದೆ, ವಾಚ್ ಅಲ್ಲಿ ಒಂದ್ ಟಿಕ್ 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 ಅಂತ ಸೌಂಡ್ ಬರ್ತಾ ಇರುತ್ತೆ. ಅದನ್ನ ನೋಡ್ತಾನೆ ಅವನು, ಕಿವಿ ತಳಗ್ ಹಚ್ಚಿ ಕೇಳಿಸಿದಾಗ ಅವನ್ಗೆ ಸೌಂಡ್ ಬರುತ್ತೆ, ಟಿಕ್ 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 ಅಂತ ಸೌಂಡ್ ಬರುತ್ತೆ. ಸೌಂಡ್ ಬಂದಾಗ ಆ ಸೌಂಡ್ ಎಲ್ಲಿ ಬರುತ್ತೆ ಅಲ್ಲಿ ಹೋಗಿ ಆ ವಾಚ್ ಅನ್ನ ತಗೊಂಡ್ ಬಂದೆ ಅಂತ ಹೇಳ್ತಾನೆ. ಸೊ ಅದನ್ನ ಕೇಳಿದಂತ ರೈತನ್ಗೆ ತುಂಬಾನೇ ಖುಷಿ ಆಗತ್ತೆ. ಏನ್ ಮಗು ಎಷ್ಟು ಇದು ಇದಿದೆ ಅಲ್ಲಪ್ಪ, ಬುದ್ಧಿವಂತ ಇದೆ ಅಂತ ಹೇಳ್ಬಿಟ್ಟು ಅವನ್ಗೆ ಹೇಳ್ತಾನೆ. ಹೇಳಿದಾಗ ರೈತನ್ಗೆ ಬಹಳ ಸಂತೋಷ ಆಗತ್ತೆ. ಅವನ್ಗೇನಂದ್ರೆ ಬಹುಮಾನನು ಕೊಟ್ಟು ಕಳಿಸ್ತಾನೆ. ಅಂದ್ರೆ ಏನಂದ್ರೆ ಮಾಸ್ಟರ್, ನಿಶಬ್ದವಾದ ವಾತಾವರಣ ಇದ್ದಾಗ ಏನಂದ್ರೆ ಮನಸ್ಸು ಶಾಂತಿ ಇದ್ದಾಗ ನಾವು ಪ್ರಯತ್ನಿಸಿದಾಗ ಯಾವುದೇ ಕೆಲಸವಾದರೂ ಸಾಧ್ಯವಾಗತ್ತೆ. ಅಂದ್ರೆ ಮೌನಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಈಗ ತಿಳ್ಕೊಳ್ಳಿ ಮಾಸ್ಟರ್ಸ್. ಅಂದ್ರೆ ಮೌನಕ್ಕೆ ಏನ್ ಶಕ್ತಿ ಇದೆ ಅಂದ್ರೆ ಏನ್ ಬೇಕಾದ್ರೂ ಕೆಲಸ ಮಾಡ್ಬೋದು ನೋಡಿ. ಹಾಗೆ ನಮಗೆ ಪ್ರಯತ್ನಿಸುವ ಗುಣ, ಸಾಹಸ, ಧೈರ್ಯ ಹಾಗೂ ಬುದ್ಧಿ, ಶಕ್ತಿ, ಬಲ, ಈ 6 ಗುಣಗಳಿದ್ದವನ್ಗೆ ಖಂಡಿತವಾಗಿಯೂ ಏನ್ ಮಾಡ್ತಾನಂದ್ರೆ ಅವನು ಗೆಲ್ಲಕ್ಕೆ ಸಾಧ್ಯ ಆಗತ್ತೆ ಅಂತ. ಅಂದ್ರೆ ನಾವು ಇನ್ನೊಮ್ಮೆ, ಅವನು ಅಷ್ಟೇ ಬಿಡ್ಲಿಲ್ಲ ಹುಡುಗ ನೋಡಿ, ಅಲ್ಲಿ ಏನ್ ಮಾಡಿದ ಹುಡುಗ, ಅವನ್ ಏನ್ ಮಾಡಿದ, ಇನ್ನೊಂದು ಪ್ರಯತ್ನಿಸ್ಬೇಕು ಅಂತ ಬಂದ. ಅಂದ್ರೆ ಮರಳಿ ಪ್ರಯತ್ನಿಸು ಅಂತ ನಮ್ ಹಿರಿಯರು ಹೇಳಿದ್ದಾರೆ. ಹಾಗೇನಂದ್ರೆ ಅವನಿಗೆ ಧೈರ್ಯನೂ ಇತ್ತು. ಅದನ್ನ ಹೇಳುವಷ್ಟು ಅವನ್ಗೇನು ನಾನು ಹೇಳಿದ್ರೆ ಏನಾಗುತ್ತೆ ಅನ್ನೋದು ಆ ಧೈರ್ಯ ಇತ್ತು. ಅವನ್ ಬುದ್ಧಿಯನ್ನ ಉಪಯೋಗಿಸ್ಕೊಂಡ. ಏನಂದ್ರೆ ಇಲ್ಲಿ ಮೌನದಲ್ಲಿರೋ ಶಕ್ತಿ ಏನಂದ್ರೆ, ಅಲ್ಲಿ ಶಬ್ದ ಅಂದ್ರೆ ಅವಾಗ ಯಾಕೆ ಸಿಕ್ಕಿರ್ಲಿಲ್ಲ, ಅಲ್ಲಿ 5 ಜನ ಮಕ್ಳಿದ್ರು, ಗಲಾಟೆ ಗಲಾಟೆ ಮಾಡ್ತಾ ಇದ್ರು. ಆ ಗಲಾಟೆ ಅಂದ್ರೆ ನಿಶಬ್ದ ಇರ್ಲಿಲ್ಲ. ಆ ನಿಶಬ್ದ ಇಲ್ಲದೆ ಇರೋದಕ್ಕೆ ಅವನ್ಗೆ ಅಲ್ಲಿ ವಾಚ್ ಸಿಗ್ಲಿಲ್ಲ. ಇಲ್ಲಿ ಆ ಮಗು ಒಂದೇ ಇತ್ತು. ಆ ಕೋಣೆ ಕಂಪ್ಲೀಟ್ ಆಗಿ ಶಾಂತವಾಗಿತ್ತು. ಆ ಶಾಂತತೆಯಲ್ಲಿ ವಾಚ್ ಅಂದ್ರೆ ಆ ವಾಚಿಂದ ಸೌಂಡ್ ಕೇಳಿಸ್ತು. ಸೊ ಹಾಗಾದ್ರೆ ಮಾಸ್ಟರ್ಸ್, ಇಲ್ಲಿ ಏನ್ ನಾವು ತಿಳ್ಕೊಬಹುದಂದ್ರೆ, ಆ ಹುಡುಗ ಏನಂದ್ರೆ ಕಿವಿಯನ್ನ ಹಚ್ಚಿ ಕೇಳಿದಾಗ ಏನಂದ್ರೆ ಆ ವಾಚಿನ ಸೌಂಡ್ ಸಿಕ್ತು. ಹಾಗೆ ನಾವು ಅಷ್ಟೇ ಮಾಸ್ಟರ್ಸ್, ಮೌನದಲ್ಲಿ ಏನ್ ಶಕ್ತಿ ಇದೆ ಅಂದ್ರೆ, ಹೇಗೆ ಅಲ್ಲಿ 5 ಜನ ಮಕ್ಕಳು ಓಡಾಡ್ತಾ ಇದ್ರು ಕೇಳುತ್ತಿಲ್ಲ, ಹಾಗೆ ನಮ್ಮ ಜೀವನದಲ್ಲಿ 5 ಮಕ್ಕಳಿದಾವೆ ಮಾಸ್ಟರ್ಸ್. ಮದ, ಮೋಹ, ನೀನು ಅರಿಷಡ್ ವರ್ಗಗಳು ಅಂತ ಹೇಳ್ತಿಲ್ಲ, ಕಾಮ, ಕ್ರೋಧ, ಮದ, ಮೋಹ, ಮತ್ಸರ ಅನ್ನೋ ಏನು 5 ಮಕ್ಕಳಿದಾವಲ್ಲ, ಅವು ನಮ್ಮ ಏನಂದ್ರೆ ನಮ್ಮ ಬೆನ್ನ ಮೇಲೆ ಕುತ್ಕೊಂಡಿರ್ತಾವೆ ಮಾಸ್ಟರ್ಸ್. ಸೊ ಯಾವಾಗ ನಾವು ಒಂದೊಂದು ಮಕ್ಕಳನ್ನ ಇಳಿಸ್ತೀವಲ್ಲ, ನಾವು ಪ್ರಶಾಂತವಾಗ್ತೀವಿ. ಆವಾಗ ಅಂದ್ರೆ ಏನಂದ್ರೆ ಮೌನಕ್ಕೆ ಶಕ್ತಿ ಬರುತ್ತೆ. ಅಂದ್ರೆ ಆ ಎಲ್ಲ ಅರಿಷಡ್ ವರ್ಗಗಳನ್ನ ನಮ್ಮಲ್ಲಿಂದ ನಾವು ತೊಳೆದು ಹಾಕ್ತಾ ನಾವೇನಂದ್ರೆ ಒಂದು ಮೌನಕ್ಕೆ ಶರಣಾಗ್ತೀವಿ. ಸೊ ಹಾಗಾಗಿ ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ನಾವು ಒಂದು ಪ್ರಯೋಗ ಮಾಡ್ಬೇಕಾಗಿದೆ. ಅಂದ್ರೆ ಮೌನಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದು ನಾವೆಲ್ಲ ಪ್ರಯೋಗ ಮಾಡ್ಬೇಕಾಗಿದೆ. ನಾವೇನ್ ಮಾಡ್ತೀವಿ, ಈ ಅರಿಷಡ್ ವರ್ಗಗಳಲ್ಲಿ ಇರೋದ್ರಿಂದ ನಾವೇನಂದ್ರೆ ಜಾಸ್ತಿ ಮಾತಾಡಕ್ ಟ್ರೈ ಮಾಡ್ತೀವಿ. ನನಗೆಲ್ಲ ಗೊತ್ತು ಅಂತ. ಆಮೇಲೆ ಯಾರಾದ್ರೂ ಏನಾದ್ರೂ ಹೇಳಿದಾಗ ನಾನ್ ಕರೆಕ್ಟ್ ಅಪ್ಪ ಅಂತ ಹೇಳಿ ಸಾಬೀತ್ ಪಡ್ಸಕ್ಕೆ ಹೋಗ್ತೀವಿ. ಸೊ ಹಾಗಾಗಿ ನಾವು ಇಲ್ಲಿ ಒಂದ್ ಏನ್ ಪ್ರಯತ್ನ ಮಾಡ್ಬೋದಂದ್ರೆ, ನಾವ್ ಎಲ್ಲೇ ಬರ್ಲಿ ನಾವೇನಂದ್ರೆ ಸುಮ್ನೆ ಕುತ್ಕೊಂಡ್ಬಿಡ್ಬೇಕು. ಆ ಸಂದರ್ಭದಲ್ಲಿ, ಆ ಸಿಚುವೇಶನ್ ಬರೀ ಕೇಳೋದನ್ನ ಮಾಡ್ಬಿಡ್ಬೇಕಂದ್ರೆ, ಆ ಮಗು ಕೇಳಿಸ್ತು ಅಂತ ಅಂದ್ರೆ ಅಲ್ಲಿ ಏನು ಅಂತ ಅರ್ಥ ಆಯ್ತು. ನಾವು ಜಾಸ್ತಿ ಕೇಳಿಸ್ಕೊಂಡಾಗ, ಈಗ ನೀವೆಲ್ಲ ಕೇಳಿಸ್ಕೊಂಡ್ರಂತೆ ಈಗ ನಿಮ್ಗೆ ಅರ್ಥ ಆಗ್ತಾ ಇದೆ ಮೌನದಲ್ಲಿ ಏನ್ ಶಕ್ತಿ ಇದೆ. ಅಂದ್ರೆ ನಾವು ಶಾಂತವಾಗಿದ್ರೆ ಏನಾದ್ರೂ ನಾವು ಸಾಧಿಸ್ಬೋದು ಅಂತ. ಹಾಗಾಗಿ ನಾವ್ ಯಾವತ್ತು ಮಾಸ್ಟರ್ಸ್ ನಮ್ಮ ಭೌತಿಕ ಜೀವನದಲ್ಲಿ ನಾವು ಶಾಂತವಾಗಿ ಇರ್ತೀವಿ ಅಲ್ವಾ, ಅಂದ್ರೆ ಕೇವಲ ಬೇರೆಯವರಲ್ಲಿ ಮಾತನಾಡುವುದಲ್ಲ, ಬೇರೆಯವ್ರ ಜೊತೆ ನಾವು ಮಾತಾಡೋದಷ್ಟಲ್ಲ, ಬೇರೆಯವರ ಮಾತನ್ನ ನಾವು ಯಾವಾಗ ಆಲಿಸೋಕೆ ಸ್ಟಾರ್ಟ್ ಮಾಡ್ತೀವಿ, ಯಾವಾಗ ನಾವು ಅಂದ್ರೆ
ಮೌನ ಯೋಗಿ ಆಗ್ತೀವಿ ಅಂತ. ಇಲ್ಲಿ ನಾವಂದ್ರೆ ಮೌನ ಯೋಗಿ ಆಗ್ಬೇಕು ಮಾಸ್ಟರ್ಸ್. ನಾವೀಗ ಜ್ಞಾನ ಯೋಗಿಗಳಾಗಿದ್ದೀವಿ ಅಲ್ವಾ. ನಾವು ಎಂದು ಬಂದ್ವಿ, ಪತ್ರಿಜಿ ಏನ್ ಹೇಳಿದ್ದಾರೆ, ಸಂಸಾರದಲ್ಲಿದ್ದು ಯೋಗಿ ಆಗು ಅಂತ ಹೇಳಿದ್ದಾರೆ. ನಾವು ಜ್ಞಾನ ಯೋಗವನ್ನ ಸಾಧಿಸ್ತಾ ಇದೀವಿ. ಅದರ ಜೊತೆಗೆ ಮೌನ ಯೋಗಿಗಳಾದಾಗ ಅದ್ಭುತವಾದದ್ದು ನಡೆಯೋಕೆ ಸ್ಟಾರ್ಟ್ ಆಗತ್ತೆ ಮಾಸ್ಟರ್ಸ್. ಆಗ್ಲೇ ಏನ್ ಹೇಳಿದೆ ನಾನು, ಬ್ರಹ್ಮಾಸ್ತ್ರ ಅಂತ ಹೇಳಿದೆ ಮೌನ. ಹೇಗಂದ್ರೆ ನಾವು ಯಾವಾಗ ಅಂದ್ರೆ ನಾವು ಎಲ್ಲರಿಂದ ಏನ್ ಮಾಡ್ತೀವಿ, ಸೈಲೆಂಟ್ ಆದಾಗ ನಾವ್ ಏನ್ ಮಾಡ್ತೀವಿ, ಸಾಮಾಜಿಕವಾಗಿ ಜಾಸ್ತಿ ಚರ್ಚೆ ಮಾಡಕ್ ಹೋಗಲ್ಲ, ಜಾಸ್ತಿ ಯಾರ ಜೊತೆ ಆರ್ಗ್ಯೂ ಮಾಡಕ್ ಹೋಗಲ್ಲ. ಅಂದ್ರೆ ನಾವೇನಂತೀವಿ, ಇದರಿಂದ ಹೆಚ್ಚಿಂದ ಅವಾಗ ಏನಂದ್ರೆ ಆ ಸಮಸ್ಯೆಗಳೇ ದೂರ ಆಗಿ ಹೋಗ್ತಾವ. ಅಂದ್ರೆ ಆಗ್ಲೇ ಹೇಳಿ, ಜಗಳ ಯಾವಾಗ ಬರುತ್ತೆ, ನಾವು ಜಾಸ್ತಿ ಮಾತಾಡಿದಾಗ, ಅನ್ವಾಂಟೆಡ್ ಥಿಂಗ್ಸ್ ಮಾತಾಡಿದಾಗ, ಎದುರುಗಡೆ ಮನುಷ್ಯನ್ಗೆ ಇಷ್ಟ ಆಗದಿರೋ ಮಾತಾಡಿದಾಗ ಜಗಳ ಸ್ಟಾರ್ಟ್ ಆಗತ್ತೆ. ಅವರು ಯಾವಾಗ ಮಾತಾಡ್ತಾರೆ ಅಂದ್ರೆ ನಮ್ಮ ಇಷ್ಟ ಆಗದೆ ಇರುವಾಗ. ಸೊ ನಾವೇ ಸುಮ್ನೆ ಆಗ್ಬಿಟ್ವಿ ಅಂದ್ರೆ, ಆಯ್ತಪ್ಪ ನಿನ್ ಪಾಡಿಗೆ ನೀರು, ನೀ ಏನಾದ್ರು ಅನ್ಕೋ, ಸತ್ಯನೇ ಅಂತ ನಾವು ಮೌನಕ್ಕೆ ಶರಣಾಗದಾಗ ಒಂದ್ ದಿವ್ಸ ಗೊತ್ತಾಗತ್ತೆ ಅಂತ ನಾವು ಸುಮ್ಮನಾದಾಗ ಏನಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮಾಸ್ಟರ್ಸ್, ಇದ್ರಲ್ಲಿ ಏನೋ ಒಂದು ಅಪಾರವಾದ ಶಕ್ತಿ ಇದೆ ಅಂತ ನಾವೇನಂದ್ರೆ ಮೌನಕ್ಕೆ ಶರಣಾಗ್ತಾ ಹೋದಾಗ ಇದ್ರಲ್ಲಿ ಅರ್ಥ ಆಗಕ್ ಸ್ಟಾರ್ಟ್ ಆಗತ್ತೆ. ಈ ಅರ್ಥ ಹೇಗೆ ನಾವು ಪಡ್ಕೊಳ್ಬಹುದು, ಈ ಮೌನದ ಶಕ್ತಿಯನ್ನ ನಾವು ಎಲ್ಲಿ ಪಡ್ಕೋಬಹುದು ಅಂದ್ರೆ, ನೀವು ಪಡ್ಕೋತಾ ಇದೀವಲ್ಲ ಆದ್ರೆ ಮೌನದ ನಿಜವಾದ ಅರ್ಥ, ನೈಜವಾದ ಅರ್ಥ ಅಂದ್ರೆ ಮಾಸ್ಟರ್ಸ್ ಧ್ಯಾನ. ಅಂತ ಧ್ಯಾನದಲ್ಲಿ ನೀವು ಎಲ್ಲರೂ ಇವತ್ತು ತೊಡಗಿದ್ದೀವಿ ಅಂದ್ರೆ, ಮೌನ ಅಂದ್ರೆ ಏನಂದ್ರೆ ಮಾಸ್ಟರ್ಸ್, ನಮಗೆ ಒಂದು ಶಕ್ತಿ ಅಂತಾರೆ ಹೇಳ್ಬೋದು. ಯಾವಾಗ ಅಂದ್ರೆ ನಾವು ಮೌನಕ್ಕೆ ಕೂತ್ಕೊಂಡಾಗ ಏನಂದ್ರೆ ನಮ್ಮ ಒಳಗಡೆ ಇರುವ ಗಲಾಟೆಗಳು ಶಾಂತವಾಗಕ್ ಸ್ಟಾರ್ಟ್ ಆಗ್ತವೆ. ನೋಡಿ, ನಾವ್ ಹೇಳ್ತಾ ಇದೀವಿ, ಸ್ಟಾರ್ಟಿಂಗ್ ಧ್ಯಾನಕ್ಕೆ ಬಂದಾಗ ಮೇಡಮ್ ನನ್ ಕುತ್ಕೊಳ್ಳಕ್ಕೆ ಆಗ್ತಾ ಇರ್ಲಿಲ್ಲ, ಸಾವಿರಾರು ಆಲೋಚನೆಗಳು. ನೋಡಿ, ಬರ್ತಾ ಅಂದ್ರೆ ನಮ್ಮ ಆಲೋಚನೆಗಳು ಹೇಗೆ ಅಂದ್ರೆ ಆ ಗಲಾಟೆ ಕಡಿಮೆ ಆಗತ್ತೆ. ಅಂದ್ರೆ ನಮ್ಮ ಮನಸ್ಸು ಶಾಂತಿಗೆ ಬರುತ್ತೆ. ಅಂದ್ರೆ ರಿಮೋಟ್ ಕಂಟ್ರೋಲ್ ನಮ್ಮಲ್ಲಿ ಬರುತ್ತೆ. ನಾನು ಆಗ್ಲೇ ಏನ್ ಹೇಳಿದೆ, ನಾವು ಈ ತರ ಆಲೋಚನೆ ಮಾಡ್ತಾ ಇದೀವಿ ಅಂದ್ರೆ ರಿಮೋಟ್ ಕಂಟ್ರೋಲ್ ನಮ್ಮಲ್ಲಿ ಇಲ್ಲ ಅಂತ. ಸೊ ನಾವ್ ಯಾವಾಗ ಧ್ಯಾನಕ್ಕೆ ಬರ್ತೀವಲ್ಲ ಮಾಸ್ಟರ್ಸ್, ಸೊ ಅವಾಗ ಏನಂದ್ರೆ ನಮ್ಮ ಒಳಗಡೆ ಇರುವ ಏನು ಆ ಗಲಾಟೆ ಇರುತ್ತಲ್ಲ, ಶಾಂತ ಆಗ್ತಾ ಬರುತ್ತೆ. ಯಾವಾಗ ಆ ಮನಸ್ಸು ಶಾಂತ ಆಗತ್ತಲ್ಲ ಮಾಸ್ಟರ್ಸ್, ಆವಾಗ ನಮ್ಮ ಶರೀರ ಅನ್ನೋದು ಏನಂದ್ರೆ ಶಾಂತವಾಗಕ್ ಸ್ಟಾರ್ಟ್ ಆಗತ್ತೆ. ಯಾವಾಗ ನಮ್ಮ ಶರೀರ ಮನಸ್ಸು ಶಾಂತ ಆಗತ್ತೆ ಮಾಸ್ಟರ್, ಆವಾಗ ಏನಂದ್ರೆ ನಮ್ಮ ದೇಹದಲ್ಲಿರುವಂತ ಕಾಯಿಲೆಗಳು ಕೇಳ್ದೆ ಓಡೋಗ್ತವೆ. ಯಾಕಂದ್ರೆ ಎಲ್ಲದರ ಕೀಲಿ ಕೈ ಈ ಮನಸ್ಸು. ಸೊ ಈ ಮನಸ್ಸು ಶಾಂತಿ ಪಡಿಬೇಕಾದ್ರೆ ಈ ಧ್ಯಾನ ಮುಖ್ಯ. ಆ ಧ್ಯಾನ ಬರ್ಬೇಕಾದ್ರೆ ಏನಂದ್ರೆ ಮೌನ. ಆ ಧ್ಯಾನದಿಂದ ನಾವೇನ್ ಸಾಧಿಸ್ತೀವಿ ಅಂದ್ರೆ ನಾವೇನಂದ್ರೆ ಮೌನವನ್ನ ಸಾಧಿಸ್ತೀವಿ. ಯಾವಾಗ ನಾವು ಬಾಹ್ಯವಾಗಿ ಶಾಂತವಾಗ್ತೀವಲ್ಲ, ಹೊರಗಡೆಯಿಂದ ಅಂದ್ರೆ ನಾನು ಹೇಳಿದೆ 5 ಗಲಾಟೆ ಇದೆ ಅಲ್ವಾ, ನಾವೆಲ್ಲರೂ ಜೀವನ ಮಾಡ್ಲೇಬೇಕು. 5 ಏನು ಅರಿಷಡ್ ವರ್ಗಗಳಿದೆ ಅಲ್ವಾ, ಇವನ್ನೆಲ್ಲಾ ಬಿಟ್ಟು ನಾವು ಮೌನಕ್ಕೆ ಶರಣಾಗ್ತೀವಿ. ನಾವು ಯಾವಾಗ ಬಾಹ್ಯ ಜಗತ್ತಿನಿಂದ ಶಾಂತಿಯಿಂದ ಬರ್ತೀವಿ ಮಾಸ್ಟರ್ಸ್, ಆವಾಗ ನಾವೇನಂದ್ರೆ ಶಾರೀರಿಕವಾಗಿಯೂ ನಾವು ಸ್ಟ್ರಾಂಗ್ ಆಗ್ತೀವಿ, ಮಾನಸಿಕವಾಗಿಯೂ ಸ್ಟ್ರಾಂಗ್ ಆಗ್ತೀವಿ. ಆವಾಗ ಏನಂದ್ರೆ ನಮ್ಮನ್ನ ನಿಯಂತ್ರಿಸಕ್ಕೆ ಯಾರಿಗೂ ಸಾಧ್ಯವಿಲ್ಲ. ನಮ್ಮ ರಿಮೋಟ್ ಕಂಟ್ರೋಲ್ ಆವಾಗ ನಮ್ಮಲ್ಲೇ ಕೈಯಲ್ಲಿ ಇರುತ್ತೆ ಮಾಸ್ಟರ್ಸ್. ಅದಕ್ಕಾಗಿ ನಾವು ಅಪಾರಿಕಾರಿಯಾದಂತ ಆ ಮಾತಿಗೆ, ಶಬ್ದಗಳಿಗೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡಕ್ಕೆ ಹೋಗದೆ ನಾವು ಮೌನಕ್ಕೆ ಶರಣಾಗಿ ನಮ್ಮ ರಿಮೋಟ್ ಕಂಟ್ರೋಲ್ ನಮ್ಮ ಕೈಯಲ್ಲೇ ಇರ್ಬೇಕು. ನಮ್ಮನ್ನ ಯಾರು ಆಡ್ಸಕ್ಕೆ ಕೊಡಬಾರ್ದು ಮಾಸ್ಟರ್ಸ್. ಯಾಕಂದ್ರೆ ಈ ಭೂಮಿ ಮೇಲೆ ನಾವ್ ಯಾಕೆ ಬಂದಿದ್ವಿ ಅಂದ್ರೆ ನಮ್ಮ ಜೀವನವನ್ನ ನಾವು ಜೀವಿಸೋಕ್ ಬಂದಿದ್ವಿ. ನಾವ್ ಯಾರ್ದೋ ಕೇಳ್ಕೊಂಡು ಯಾರೋ ಮಾತಿನಂತೆ ನಾವ್ ಇರಕ್ ಬಂದಿಲ್ಲ. ಅದು ಯಾವಾಗ ಸಾಧ್ಯ ಆಗತ್ತಂದ್ರೆ ಮಾಸ್ಟರ್ಸ್, ನಾವು ಒಳಗಿನಿಂದ ಶಾಂತವಾದಾಗ. ಅಂದ್ರೆ ಇಲ್ಲಿ ನೋಡಿ, ನಾವೇನಂದ್ರೆ ಬಾಹ್ಯವಾಗಿ ಮಾತಾಡ್ತಾ ಇದ್ದೀವಿ, ಅದು ಒಂದು ಶಬ್ದ. ಆದ್ರೆ ಮೌನವೂ ಒಂದು ಶಬ್ದ ಅಂತ ಅರ್ಥ ಮಾಡ್ಕೊಳ್ಳಿ ಮಾಸ್ಟರ್ಸ್. ಏನಂದ್ರೆ ಮೌನಕ್ಕೂ ಒಂದು ಶಬ್ದ ಇದೆ. ಅಂದ್ರೆ ಅದು ಎಷ್ಟು ಶಬ್ದ ಅಂದ್ರೆ ಆ ಶಬ್ದ ನಮ್ಗೆ ಕೇಳಿಸಕ್ ಸ್ಟಾರ್ಟ್ ಆಗತ್ತೆ. ನೋಡಿ, ನಾವು ಧ್ಯಾನ ಕುತ್ಕೊಂಡಾಗ ನಾವು ಎಷ್ಟು ಶಾಂತ ಆಗ್ತೀವಿ ಅಂದ್ರೆ ನಮ್ಮ ಹೃದಯದ ಬಡಿತ ಕೇಳ್ಸಕ್ ಸ್ಟಾರ್ಟ್ ಆಗತ್ತೆ. ನಾವು ಇನ್ನು ಎಲ್ಲಿವರೆಗೂ ಅಂದ್ರೆ ಮಾಸ್ಟರ್ಸ್, ಕೆಲವೊಬ್ರು ಹೇಳ್ತಾರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಯಾವ ತರ ಆಗ್ತಾ ಇದೆ ಗೊತ್ತಾಗ್ತಾ ಇದೆ, ನನಗೆ ಎಲ್ಲೆಲ್ಲಿ ಪೇನ್ ಆಗ್ತಾ ಇದೆ. ಯಾಕಂದ್ರೆ ಅದು ಎಲ್ಲೆಲ್ಲಿ ಹರ್ಕೊಂಡು ಹೋಗತ್ತಲ್ವಾ, ಅಲ್ಲೆಲ್ಲಿ ಪೇನ್, ಇಲ್ಲಿ ನನಗೆ ಪೇನ್ ಇದೆ ಅಂತ ನಮಗ್ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಮೌನಕ್ಕೂ ಒಂದು ಶಬ್ದ ಇದೆ ಅಂತ ತಿಳ್ಕೊಬೇಕು ಮಾಸ್ಟರ್ಸ್. ಆ ಶಬ್ದ ಏನಂತ ತಿಳಿಬೇಕಾದ್ರೆ ಬ್ರಹ್ಮಾಂಡ
ಅಂದ್ರೆ ಬ್ರಹ್ಮಾಂಡನೇ ನಮ್ಮ ಒಳಗಿದೆ ಅಂತ ತಿಳ್ಕೊಬೇಕು. ಅಂದ್ರೆ ನಮ್ಗೆ ಯಾವಾಗ ಶಬ್ದ ಕೇಳ್ಸತ್ತಂದ್ರೆ ನಮ್ಮೊಳಗಡೆನೆ ಬ್ರಹ್ಮಾಂಡ ಇದೆ. ಆ ಬ್ರಹ್ಮಾಂಡದ ಒಂದು ಶಬ್ದವನ್ನ ನಾವು ಕೇಳ್ಕೋಬೇಕಾದ್ರೆ ಧ್ಯಾನಕ್ಕೆ ಶರಣ ಆಗಬೇಕು, ಅಂದ್ರೆ ಮೌನಕ್ಕೆ ಶರಣ ಆಗಬೇಕು. ಮೌನಕ್ಕೆ ಶರಣಾದಾಗ ಮಾಸ್ಟರ್ ಅಂದ್ರೆ ನಮ್ಮ ಒಳಗಡೆ ಇರುವಂತಹ ಬ್ರಹ್ಮಾಂಡ ಅನ್ನೋ ಗುರು ನಮಗೆ ಏನ್ ಮಾಡ್ತಾನಂದ್ರೆ ಆ ಶಬ್ದವನ್ನ ತೋರಿಸ್ತಾನೆ. ಆ ಶಬ್ದವನ್ನ ತೋರಿಸಿದಾಗ ನಾವು ಎಲ್ಲಿ ಕನೆಕ್ಟ್ ಆಗ್ತೀವಿ, ಆ ಪರ ಬ್ರಹ್ಮ ಸ್ವರೂಪನನ್ನ ನಾವು ಮೀಟ್ ಆಗ್ತೀವಿ ಮಾಸ್ಟರ್. ಅಂದ್ರೆ ನಮ್ಮ ಆತ್ಮನಿಂದ ಪರಮಾತ್ಮ, ನಮ್ಮ ದಿವ್ಯಾತ್ಮ, ನಮ್ಮ ಪೂರ್ಣಾತ್ಮ ಅಂತೀವಲ್ಲ, ಅವನನ್ನ ಮೀಟ್ ಆಗ್ತೀವಿ. ಯಾವಾಗಂದ್ರೆ ಕಂಪ್ಲೀಟ್ ಆಗಿ ನಾವೇನಂದ್ರೆ ಶೂನ್ಯವಾದಾಗ, ಕಂಪ್ಲೀಟ್ ಆಗಿ ನಾವು ಮೌನ್ಯವಾದಾಗ, ಅಂದ್ರೆ ಮೌನದಲ್ಲಿ ಏನಿದೆ, ನಮ್ಗೆ ಮೌನದಲ್ಲಿ ಏನ್ ಕಾಣಿಸುತ್ತೆ ಅಂದ್ರೆ ಆ ಪರಮಾತ್ಮ ಕಾಣಿಸ್ತಾನೆ ಮಾಸ್ಟರ್ಸ್. ಅಂದ್ರೆ ಮೌನ ಅಂದ್ರೆ ಏನಂದ್ರೆ ಪರಮಾತ್ಮ ಮಾಸ್ಟರ್ಸ್. ಸೊ ಹಾಗಾಗಿ ಅದಕ್ಕೆ ನಮ್ಮ ಪತ್ರಿಜಿ ಗುರುಗಳು ಇವತ್ತೇನು ವಾಣಿಯಲ್ಲಿ ಏನ್ ಹೇಳಿದ್ರೆ, ನಾವೇ ದೇವರು, ಮತ್ ಪರಬ್ರಹ್ಮ ಸ್ವರೂಪ ನಮ್ಮೊಳಗಡೆನೆ ಇದೆ ಅಂದ್ರೆ ನಾನ್ ದೇವ್ರ ಆದ್ನಲ್ವಾ. ಅದನ್ನ ಅರ್ಥಕೊಂಡಂತ ಪತ್ರಿಜಿಯವರು ಅದಕ್ಕೆ ಇವತ್ತು ಈ ಮೌನಕ್ಕೆ ಏನ್ ಶಕ್ತಿ ಇದೆ ಅಂದ್ರೆ ನೀವೇ ದೇವ್ರು ಅಂತ ಇವತ್ತು ಆಲ್ರೆಡಿ ಅವ್ರು ಪೀಠಿಕೆ ಹಾಕ್ಬಿಟ್ಟಿದ್ದಾರೆ. ನಾನು ಹೇಳೋದಲ್ಲ, ಪತ್ರಿಜಿ ಗುರುಗಳು ಒಂದು ಅಡಿಪಾಯವನ್ನು ಹಾಕ್ಬಿಟ್ಟಿದ್ರು. ನಾನೇನ್ ಬರೀ ಕಟ್ಟಡ ಕಟ್ಬೇಕು ನಾನು ನೀವು ಅಂದ್ರೆ ನಾವು ಶ್ರಮ ವಹಿಸ್ಬೇಕಷ್ಟೇ. ಈಗ ಮೌನಕ್ಕೆ ಶರಣ ಆಗಕ್ಕೆ ಅಂದ್ರೆ ಈಗ ನಾನ್ ಮೌನಕ್ಕೆ ಶರಣ, ನಾನು ಧ್ಯಾನಿ ಆದ್ರೆ ಅಷ್ಟೇ ಇಲ್ಲ, ನೀವು ಧ್ಯಾನಿ ಆಗಿ, ನಾನ್ ಧ್ಯಾನಿ ಆಗ್ಬೇಡಿ ಅಂತ ಹೇಳಲ್ಲ ಇಲ್ಲಿ. ಆದ್ರೆ ಯಾರೇ ಇರ್ಲಿ ಅವರು ಏನಂದ್ರೆ ಆಧ್ಯಾತ್ಮಿಕ ಜೀವನದಲ್ಲೇ ಇರ್ಲಿ, ಸಂಸಾರ ಜೀವನದಲ್ಲೇ ಇರ್ಲಿ, ಈ ಧ್ಯಾನದ ಜೀವನದಲ್ಲೇ ಇರ್ಲಿ, ಎಲ್ಲರಿಗೂ ಮೌನ ಅನ್ನೋದಂದ್ರೆ ತುಂಬಾ ಮುಖ್ಯ ಮಾಸ್ಟರ್ಸ್. ಅಂದ್ರೆ ನಾವು ಪರಬ್ರಹ್ಮ ಸ್ವರೂಪನನ್ನ ನಮ್ಮ ಎಲ್ಲದರ ಒಂದು ಪಾಸ್ವರ್ಡ್, ಅಂದ್ರೆ ಹೇಗೆ ಒಂದು ಮೊಬೈಲ್ಗೆ ಒಂದು ಪಾಸ್ವರ್ಡ್ ಇಟ್ಟಿರ್ತೀವಿ, ಆ ಪಾಸ್ವರ್ಡ್ ಆದಾಗ್ಲೇನೆ ಅದೇನಂದ್ರೆ ಅಲ್ಲಿ ಕನೆಕ್ಟ್ ಆಗ್ತೀವಿ ನಾವು. ಆ ಪಾಸ್ವರ್ಡ್ ಓಪನ್ ಮಾಡಿದಾಗ ನಾವು ಯಾರಿಗ್ ಬೇಕಾದ್ರೂ ಫೋನ್ ಹಚ್ಬೋದು. ಅಂದ್ರೆ ನಮ್ಮ ಮೊಬೈಲ್ ಅಂದ್ರೆ ಈ ಶರೀರದ ಪಾಸ್ವರ್ಡ್, ಆ ಪರಬ್ರಹ್ಮ ಸ್ವರೂಪನನ್ನ ಕನೆಕ್ಟ್ ಆಗ್ಬೇಕಾದ್ರೆ ಆ ಪಾಸ್ವರ್ಡ್ ಏನಂದ್ರೆ ಮಾಸ್ಟರ್ಸ್ ಮೌನ. ಸೊ ಮೌನ ಅನ್ನೋ ಪಾಸ್ವರ್ಡ್ ನಮ್ ಹತ್ರ ಇದ್ರೆ ಮಾಸ್ಟರ್, ಆ ಪರಬ್ರಹ್ಮ ಸ್ವರೂಪನಲ್ಲಿ ಹೋಗ್ತೀವಿ, ನಾವು ಕನೆಕ್ಟ್ ಆಗ್ತೀವಿ. ನಾವ್ ಏನ್ ಕಾಣೋಕ್ ಬಂದಿದೀವಿ, ನಾವು ನೀವೆಲ್ಲರೂ ಏನ್ ಕಾಣ್ಬೇಕಂತ ಆಸೆ ಪಡ್ತಾ ಇದ್ದೀವಿ ಅಂದ್ರೆ ಅದೇ ಮಾಸ್ಟರ್, ಆ ಪರಬ್ರಹ್ಮ ಸ್ವರೂಪನಲ್ಲಿ ಲೀನವಾಗೋದು. ಸೊ ಅದಕ್ಕೆ ಎಲ್ಲದರ ಬ್ರಹ್ಮಾಸ್ತ್ರ, ಎಲ್ಲದರ ಪಾಸ್ವರ್ಡ್ ಅಂದ್ರೆ ಮೌನ. ನಾವು ಎಷ್ಟು ಮೌನದಲ್ಲಿ ನಾವು ಧ್ಯಾನ ಕುತ್ಕೊಂಡಾಗ ಅಷ್ಟೇನಾ ಮೇಡಮ್ ಪರಬ್ರಹ್ಮ ಸ್ವರೂಪನಲ್ಲಿ ಆಗ್ಬೋದಾ? ಇಲ್ಲ ಮಾಸ್ಟರ್, ನಾನೀಗ ಕುತ್ಕೊಂಡಿದ್ದೀನಿ, ನನ್ನ ಮಾತನ್ನ ಕೇಳ್ತಾ ಇದ್ದೀರಾ, ನಿಮ್ ಥಾಟ್ಸ್ ಎಲ್ಲೂ ಹೋಗ್ಲಿಲ್ಲ ಅಂದ್ರೂ ನೀವು ಧ್ಯಾನ ಮಾಡ್ತಾ ಇದ್ದೀರಾ ಅಂತಾನೆ ಅರ್ಥ. ಅಂದ್ರೆ ನೀವು ಎಲ್ಲೂ ಡಿಸ್ಟ್ರಾಕ್ಟ್ ಆಗ್ಲಿಲ್ಲ, ನಿಮ್ ಮೈಂಡ್ ಎಲ್ಲೂ ಡಿಸ್ಟ್ರಾಕ್ಟ್ ಆಗ್ಲಿಲ್ಲ ಅಂದ್ರೆ ಹೇಳಿದಲ್ಲ, ಕಾಮ ಕ್ರೋಧ ಮದ ಅನ್ನೋರು ನಮ್ನ ಎಲ್ಲಾರು ಯಾವಾಗ್ಲೂ ಅಳಿತಾ ಇರ್ತಾರೆ, ಆ ಗಲಾಟೆ ನಡೀತಾ ಇರತ್ತೆ ಹೊರಗಡೆ. ಆದ್ರ ಎಲ್ಲದರ ನಡುವೆ ನಾನು ಏನಾದ್ರೂ ಸಾಧಿಸ್ತೀನಿ ಅನ್ನೋವಂಥ ಶಕ್ತಿ ಅದರಲ್ಲಿದ್ರೆ ಮೌನ. ಸೊ ನಾನು ಈ ಕ್ಲಾಸಲ್ಲಿ ಕುತ್ಕೊಂಡಾಗ ನಾನು ಇಲ್ಲೇ ಪ್ರೆಸೆಂಟ್ ಆಗಿದ್ದೀನಪ್ಪ, ನನ್ನ ಮೈಂಡ್ ಎಲ್ಲೂ ಹರಿಯಕ್ ಬಿಡಲ್ಲ, ನಾನು ಇಲ್ಲಿ ಏನ್ ಕೇಳ್ತಾ ಇದ್ದೀನಿ ಇದಕ್ಕೆ ನಾನು ಬದ್ಧ ಆಗಿದ್ದೀನಿ ಅಂದ್ರೂ ಇದು ಧ್ಯಾನನೇ ಮಾಸ್ಟರ್ಸ್. ಅಂದ್ರೆ ಈ ಮೌನಕ್ಕೂ ಒಂದು ಶಬ್ದ ಇದೆ. ಅಂದ್ರೆ ಈಗ ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲ ಕುತ್ಕೊಂಡು ಮೌನವಾಗಿ ಕೇಳ್ತಾ ಇದ್ದೀರಾ ಅಂದ್ರೆ ಈ ಶಬ್ದಕ್ಕೊಂದು ಏನಾದ್ರೂ ಶಕ್ತಿ ಇದೆ ಅಲ್ವಾ. ಸೊ ಆ ಶಕ್ತಿ ಇದೆ ಅಂತ ನೀವು ಕೇಳ್ತಾ ಇದ್ದೀರಾ ಅಂದ್ರೆ ಈ ನಿಮ್ಮ ಮೌನದಲ್ಲಿನೂ ಈ ಕೇಳಿಸ್ಕೊಳ್ಳುವಂತ ಶಕ್ತಿಯಿಂದ ನೀವೇನಾಗ್ತಾ ಇದ್ದೀರಾ, ಮೌನ ಯೋಗಿಯಾಗಿ ಈ ಮೌನದ ಶಕ್ತಿಯನ್ನ ತಿಳ್ಕೊತಾ ಇದ್ದೀರಾ. ಸೊ ಹಾಗಾಗಿ ನಮ್ಮ ಎಲ್ಲದರ ಬ್ರಹ್ಮಾಸ್ತ್ರ ಯಾವ್ದಂದ್ರೆ ಮಾಸ್ಟರ್ಸ್ ಏನಂದ್ರೆ ಮೌನ. ಸೊ ಹಾಗಾಗಿ ನಾವೆಲ್ಲರೂ ಏನಂದ್ರೆ ಈಗ ಏನು ನಾವು ಅಂತ ದೊಡ್ಡ ಹೇಳ್ತಾರೆ ನೋಡಿ, ಕಾರ್ಯವನ್ನಾಗಿ ಏನೇನ್ ಗುಡ್ಡವನ್ನು ಕಡಿದು ಚಿಕ್ಕದಾಗಿ ಮಾಡುವಂತದ್ದು ಏನಿಲ್ಲ. ನಾವೇ ಒಂದು ನಮ್ಮ ದೇಹದಲ್ಲಿರುವಂತ ನಾವೇ ನಮ್ಮ ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಬರ್ಬೇಕಾದ್ರೆ ಈ ಅರಿಷಡ್ ವರ್ಗಗಳ ಕೈಯಲ್ಲಿ ನಾವು ಹೋಗದೆ ನಮ್ಮ ಕೈಯಲ್ಲಿ ಅವು ಇದ್ದಾಗ ನಾವೇನಂದ್ರೆ ಎಂತದನ್ನು ಸಾಧಿಸೋಕೆ ಸಾಧ್ಯ. ಒಂದ್ಸರಿ ಫೇಲ್ ಆಗಿದ್ವಾ ಪರವಾಗಿಲ್ಲ, ಎರಡನೇ ಸರಿ ಮರಳಿ ಪ್ರಯತ್ನಿಸು ಅಂದ್ರೆ ನಾವು ಪ್ರತಿನಿತ್ಯ ಏನಂದ್ರೆ ಆತ್ಮಜ್ಞಾನಕ್ಕೆ ಏನಂದ್ರೆ ಕನೆಕ್ಟ್ ಆಗುವಂತ ಪಾಸ್ವರ್ಡ್ ಅಂತ ಹೇಳಿದೆ. ಮೌನ ಏನಂದ್ರೆ ಆತ್ಮಜ್ಞಾನವನ್ನು ಕಳಿಸ್ಕೊಡುತ್ತೆ. ಹಾಗೆ ನಾವು ಪ್ರತಿನಿತ್ಯ ಜ್ಞಾನವನ್ನ ಮಾಡ್ತಾ ನಮ್ಮ ಆತ್ಮಜ್ಞಾನಕ್ಕೆ, ನಮ್ಮ ಆತ್ಮಕ್ಕೆ ನಾವು ಕನೆಕ್ಟ್ ಆಗ್ತಾ ಆತ್ಮಜ್ಞಾನವನ್ನ ಪಡ್ಕೊಳ್ಳುವಂತ ಕೀಲಿ ಕೈ, ಒಂದು ಬ್ರಹ್ಮಾಸ್ತ್ರ, ಒಂದು ಪಾಸ್ವರ್ಡ್ ಯಾವ್ದಂದ್ರೆ ಮಾಸ್ಟರ್ಸ್ ಮೌನ. ಸೊ ಹಾಗಾಗಿ ನೀವು ಇವತ್ತು ಚರ್ಚೆ ಮಾಡ್ತಾ ಏನಂದ್ರೆ ಮೌನದ ಮಹತ್ವವನ್ನ ತಿಳ್ಕೊಂಡ್ವಿ. ನನ್ನ ಒಪಿನಿಯನ್ ಅನ್ನ ನಾನು ನಿಮ್ಗೆ ಶೇರ್ ಮಾಡಿದೆ, ಈಗ ನಿಮ್ಮ ಒಪಿನಿಯನ್ ನನಗೆ ಶೇರ್ ಮಾಡಿ ಅಂತ ಕೇಳ್ತಾ ಇಷ್ಟೊತ್ತವರೆಗೂ ಅತ್ಯಂತ ಪೇಶನಿಂದ ಮೌನ ಯೋಗಿಗಳಾಗಿ ಕುತ್ಕೊಂಡಿದ್ದೀರಾ. ನೀವು ಎಲ್ಲರೂ ಇಲ್ಲಿ ಮೌನ ಯೋಗಿಗಳು, ಈ ಮೌನ ಯೋಗಿಗಳೇ ಬೇಕಾಗಿದ್ದಾರೆ. ಈ ಎಲ್ಲ ಮೌನ ಯೋಗಿಗಳಿಗೆ ನನ್ನ ಒಂದು ನಮಸ್ಕಾರ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.
ಗೀತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಮ್ಯಾಮ್, ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಒಂದೇ ವರ್ಡಲ್ಲಿ ಹೇಳ್ಬೇಕಂದ್ರೆ ಉತ್ತಮ, ಅತ್ಯುತ್ತಮ, ಅತ್ಯುತ್ತಮ ಅಂತ ಹೇಳ್ಬೋದು. ಇವತ್ತಿನ ಕ್ಲಾಸ್ ಮಾತ್ರ ಅತ್ಯುತ್ತಮವಾಗಿತ್ತು. ನಾನ್ ಮೊದಲಿಗೆ ಅವಕಾಶವನ್ನ ಸುಧಾ ಮ್ಯಾಮ್ಗೆ ಕೊಡಕ್ ಇಷ್ಟಪಡ್ತೀನಿ. ಸುಧಾ ಮ್ಯಾಮು ಅವರು ತುಟಿಯ ನಗುವಿನ ಮೂಲಕ ಎಲ್ಲವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಆ ಮೇಡಮ್ಗೆ ನಾನು ಫಸ್ಟ್ ಅವಕಾಶ ಕೊಡ್ತೀನಿ. ಮ್ಯಾಮ್ ದಯಮಾಡಿ ನೀವು ಮಾತಾಡ್ಬೇಕು ಮ್ಯಾಮ್. ಒಂದ್ ನಿಮಿಷ, ಎಲ್ಲಿದ್ದೀರಾ ಸುಧಾ? ಎಸ್ ಮ್ಯಾಮ್, ಎಸ್ ಮಾತಾಡಿ ಮ್ಯಾಮ್. ನಮಸ್ಕಾರ ಮೇಡಮ್. ಎಸ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ಜಯಶ್ರೀ ಮೇಡಮ್. ಜಯಶ್ರೀ ಮೇಡಮ್ ನಮಸ್ಕಾರ. ಥ್ಯಾಂಕ್ ಯು. ನಾನು ತುಂಬಾ ಚೆನ್ನಾಗಿ ಹೇಳಿ ಮೇಡಮ್. ಇಲ್ಲ, ಹೆಸರು ಚೇಂಜ್ ಮಾಡ್ಬೇಕಾಗಿತ್ತು, ನಾನು ಚೇಂಜ್ ಮಾಡಿಲ್ಲ. ಇರ್ಲಿ, ನನ್ನ ಹೆಸರು ಜಯಶ್ರೀ ಮಾಸ್ಟರ್ಸ್. ಓಕೆ. ಜಯಶ್ರೀ ಮೇಡಮ್ಗೆ ತುಂಬಾ ಧನ್ಯವಾದಗಳನ್ನ ಮೊದಲು ನಾನು ಸಲ್ಲಿಸ್ತೀನಿ. ಯಾಕೆಂದ್ರೆ ಮೌನ ಅನ್ನೋದ್ರ ಬಗ್ಗೆ ಇವತ್ತು ತುಂಬಾ ಸವಿಸ್ತಾರವಾಗಿ ಹೇಳ್ಕೊಟ್ರಿ ಮೇಡಮ್. ನಿಜವಾಗ್ಲೂ ಏನ ನಮ್ಮಲ್ಲಿ ಅರಿಷಡ್ವರ್ಗಗಳು ಅದಾವಲ್ಲ, ಕಾಮ, ಕ್ರೋಧ, ಮದ, ಮತ್ಸರ, ಇವೇನು ಇವನ್ನೆಲ್ಲ ನಾವು ಬಿಟ್ಟಾಗ ಒಂದು ಅತ್ಯುತ್ತಮ ಮನುಷ್ಯ ಆಗಕ್ಕೆ ಸಾಧ್ಯ. ಅದರಲ್ಲೇ ನಾವು ಮೌನವನ್ನ ಕಂಡ್ಕೋಬಹುದು. ಯಾವಾಗಲೂ ನಾವು ಜಾಸ್ತಿ ಮಾತಾಡಕತ್ತಾಗ ಏನಾಗ್ತೈತಿ ಅಂದ್ರೆ ಅದು ಜಗಳಕ್ಕೂ ಕಾರಣ ಆಗ್ಬೋದು, ಮತ್ತೊಂದಕ್ಕೂ ಕಾರಣ ಆಗ್ಬೋದು. ಆದರೆ ಆ ಮೌನ ಅನ್ನೋದು ಏನು ನಮ್ಮಲ್ಲಿ ಬಂದರೆ ಯಾವುದಕ್ಕೂ ಏನೂ ಆಗಲ್ಲ ಅದು. ಆಮೇಲೆ ನಮ್ಮ ಮನಸ್ಸಿಗೂ ಶಾಂತಿ ಸಿಗುತ್ತೆ. ನಮ್ಮಲ್ಲಿರುವಂಥ ಎಲ್ಲ ರೋಗಗಳು ಮಾಯವಾಗ್ತಾವೆ ಮೌನದಿಂದ ಇದ್ರೆ. ಇದನ್ನು ನಿಜವಾಗ್ಲೂ ಮೇಡಮ್ ಇವತ್ತು ತುಂಬ ಚೆನ್ನಾಗಿತ್ತು ಕ್ಲಾಸ್. ನಾನು ಇವಾಗ 3 ದಿವಸದಿಂದ ಅಟೆಂಡ್ ಆಗ್ತಿದ್ದೀನಿ. ಮೊನ್ನೆ ಇದಕ್ಕೆ ಏನು ಸಿದ್ಧರ ಬೆಟ್ಟಕ್ಕೆ ಹೋಗಿ ಬಂದಮೇಲೆ ಅದಕ್ಕೆ ಮುಂಚೆ ನಮ್ಮ ಸಿಸ್ಟರ್ ಭಾಳ ಹೇಳ್ತಿದ್ರು ಅಟೆಂಡ್ ಆಗಂತಂದು. ಆದ್ರೆ ನನಗೂ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ತೊಂದರೆಗಳು ಇರೋದ್ರಿಂದ ನನಗೆ ಅಟೆಂಡ್ ಆಗೋಕ್ಕಾಗಿರಲಿಲ್ಲ. ಆದರೆ ಏನು ಹೇಳಿದ್ರು ಅದು ಕಾರಣ ಅನ್ಬೋದು. ಅದನ್ನೆಲ್ಲ ಬಿಟ್ಟಿದ್ದೇನೆ ಮೇಡಮ್. ನಾನು ಇವಾಗ ಜಾಯ್ನ್ ಆಗ್ತಾ ಇದ್ದೀನಿ. ತುಂಬ ತುಂಬ ಧನ್ಯವಾದಗಳು ಎಲ್ಲ ಮಾಸ್ಟರ್ಸ್ಗೂ. ನಾನು ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಯಾಕಂದ್ರೆ ನೋಡಿ, ಅದಕ್ಕೂ ಎಲ್ಲದಕ್ಕೂ ಟೈಮ್ ಬರ್ಬೇಕು. ನಿಮ್ ಟೈಮ್ ಬಂದಿದೆ, ಜಾಯಿನ್ ಆಗಿದ್ದೀರಾ. ನಿಮ್ ಮುಖದ ಮೇಲೆನೆ ಅಷ್ಟು ಇದು ಕಾಣಿಸ್ತಾ ಇತ್ತು. ಗೀತಾ ಮೇಡಮ್ ಹೇಳ್ದಂಗೆ ನಾನು ನಿಮ್ಮನ್ನೇ ನೋಡ್ಕೊಂಡು ಜಾಸ್ತಿ ಇದೆ. ಯಾಕಂದ್ರೆ ನಿಮ್ಗೆ ಅದು ಎಷ್ಟು ಒಳಗಡೆ ತಡ್ತಾ ಇತ್ತು ಅಂತ ನಂಗೆ ಗೊತ್ತು. ಯಾಕಂದ್ರೆ ನೀವು ಅದನ್ನ ನಿಮ್ಮ ಮನಸ್ಸಿನ ಆಳದಿಂದ ನೀವು ಅದನ್ನ ಒಪ್ಕೊಂಡು ನಿಮ್ಗೆ ಒಳಗಡೆ ಅದು ಗೊತ್ತಿತ್ತು. ನನಗೂ ಗೊತ್ತು, ಆದ್ರೂ ನಾನು ಎಲ್ಲೋ ಇದನ್ನ ಇನ್ನೂ ಸ್ವಲ್ಪ ತಿಳ್ಕೊಂಡೆ ಅನ್ನೋ ಖುಷಿನೂ ನಿಮ್ಮಲ್ಲಿ ಕಾಣಿಸ್ತಾ ಇತ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ರತಿನಿತ್ಯನೂ ಜಾಯಿನ್ ಆಗಿ ನಮ್ ಕ್ಲಾಸ್ಗೆ, ಆಯ್ತಾ ಮ್ಯಾಮ್? ಥ್ಯಾಂಕ್ ಯು ಸೋ ಮಚ್. ಎಸ್, ಯೂನಿವರ್ಸ್ ಅಂತ ಇದೆ. ಅವರು ಲೀಲಾವತಿ ಅಂತ ಇವತ್ತು ಹೆಸರು ಹೇಳಿದ್ದಾರೆ. ಅವ್ರಿಗೆ ಯೂನಿವರ್ಸ್ ಅಂದ್ರೆ ತುಂಬಾ ಇಷ್ಟ ಅಂತೆ, ಹಾಗಾಗಿ ಯೂನಿವರ್ಸ್ ಅಂತ ಹಾಕೊಂಡಿದ್ದಾರೆ. ಎಸ್ ಮ್ಯಾಮ್, ಮಾತಾಡಿ ಮ್ಯಾಮ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಜಯಶ್ರೀ ಮೇಡಮ್ ಅವ್ರಿಗೆ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಬರೀ ಯೂನಿವರ್ಸ್ ಅಂದ್ರೆ ಆಯ್ತಾ ಮೇಡಮ್? ನಿಮ್ಮನ್ನ ನಾವು ನೋಡ್ಬಾರ್ದಾ? ಯೂನಿವರ್ಸ್ ನಾವು ನೋಡ್ಬಾರ್ದಾ? ಓಪನ್ ಮಾಡ್ಕೊಳ್ಳಿ, ನಿಮ್ಮ ಓಪನ್ ಮಾಡ್ಕೊಳ್ಳಿ. ಎಸ್ ಮೇಡಮ್, ಇದಕ್ಕೆ ನೋಡಿ ಇವಾಗ ಒಂದು ಚಾರ್ಮ್ ಬಂತು. ಎಸ್ ಮ್ಯಾಮ್. ಮೇಡಮ್ ಹೇಳಿದ್ರು ಅತ್ಯುತ್ತಮವಾಗಿತ್ತು ನಿಮ್ದು ಅಂತ. ನಾನ್ ಹೇಳ್ತಿದ್ದೀನಿ ಅದ್ಭುತವಾಗಿತ್ತು ಮೇಡಮ್, ಅದ್ಭುತ. ಆಗಿನ ಹಿಂದಿನ ಕ್ಲಾಸು ಫೈನ್, ಇವತ್ತಿಂದು ಅಷ್ಟೇ. ನಾನು ಇವತ್ತು ಜಯಶ್ರೀ ಮೇಡಮ್ ಬರ್ತಾರೆ ಅಂತಿದ್ದಾಗೇನೆ 3 ಗಂಟೆಯಿಂದನೇ ನಾನು ಇದ್ ಮಾಡಿದೆ. ಮುಂಚೆನೆ ಯಾವ ಕೆಲಸನೂ ಬೇಡ, ಇವ್ರ ಕ್ಲಾಸ್ ನಾನು ಅಟೆಂಡ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಇದ್ ಮಾಡಿದೆ ಮೇಡಮ್. ನಿಜವಾಗ್ಲು ಆ ಮೌನ ಅನ್ನೋದನ್ನ ನೀವು ಹೇಳಿದ್ರಲ್ಲ ಮೇಡಮ್, ನಾವು ಯಾವಾಗ ಸೈಲೆನ್ಸ್ ಆಗ್ತೀವೋ ಅವಾಗ ಒಳಗಡೆ ಇರೋ ಪರಮಾತ್ಮ ನಮ್ಮ ಜೊತೆ ಮಾತಾಡ್ತಾನೆ ಅನ್ನೋದನ್ನ ಒಂದು ಕೇಳಿದ್ದೆ ನಾನು. ನಿಜವಾಗ್ಲೂ ಮೇಡಮ್ ಎಂತ ಒಳ್ಳೆ ಇದು. ನಾನು ಈಗ ಕಮ್ಮಿ ಮಾಡಿದ್ದೀನಿ ಮಾತುಗಳಾಡೋದು. ಅಂದ್ರೆ ಈ ತರ ಆಧ್ಯಾತ್ಮದ ಬಗ್ಗೆ ಮಾತಾಡೋದಾದ್ರೆ ಮಾತ್ರ ಮಾತಾಡ್ತಿರ್ತೀನಿ. ಇಲ್ಲ ಅಂದ್ರೆ ಬೇರೆಯವ್ರ ಹತ್ರ ಮಾತಾಡುವಾಗ, ಯಾರ ಹತ್ರ ಮಾತಾಡ್ಬೇಕಾದ್ರೂ ನಾನು ಬರೀ ಅದನ್ನೇ ಮಾತಾಡೋದು, ಇನ್ ಬೇರೆ ಯಾವ್ದು ಇಲ್ಲ. ಇವಾಗ ನೀವ್ ಏನೇನ್ ಹೇಳಿರ್ತೀರೋ ಕೇಳ್ಕೊಂಡಿರ್ತೀನಿ. ಇದ್ರಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರಿಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇದೇ ಒಂದು ಖುಷಿ ಮೇಡಮ್ ನಿಜವಾಗ್ಲೂ. ನಾನು ಎಲ್ರಿಗೂ ಹೇಳ್ದೆ, ಈ ತರ ಜಯಶ್ರೀ ಮೇಡಮ್ ಅಂತ ಬಂದಿದ್ರು, ಇದ್ರ ಮಾತೆ ಮಂತ್ರ ಆಗ್ಬೇಕು ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ನೀವ್ ಏನ್ ಹೇಳಿದ್ರು ಅದನ್ನ ಹೇಳ್ತಾ ಹೋದೆ. ನಂಗೆ ಸಿಕ್ಲಿಲ್ಲ ಯೂಟ್ಯೂಬಲ್ಲಿ. ಅವ್ರು ಕೇಳಿದ್ರು ನಂಗೆ ಕಳ್ಸ್ಕೊಡಿ ಅಂತಾನೂ ಕೇಳಿದ್ರು. ನಾನು ಹುಡುಕ್ದೆ, ಸಿಕ್ಲಿಲ್ಲ ನಾನು. ನನ್ಗೆ ಅದು ಹುಡುಕದ್ಮೇಲೆ ಮಾಡಿ. ಈ ಗ್ರೂಪ್ ಅಲ್ಲಿ ಇದ್ದೀರಾ ನೀವು? ಈ ಗ್ರೂಪ್ ಅಲ್ಲಿ ಇದ್ದೀರಾ ನೀವು? ಹೌದು 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 ಇದೀನಿ ನಾನು. ಬರುತ್ತೆ ಮ್ಯಾಮ್ ವಿಡಿಯೋಗಳು? ಓ, ನನ್ಗೆ ಗಮನಿಸಿಲ್ಲ. ಇವತ್ತು ಬೆಳಿಗ್ಗೆ ಆಕ್ಚುಲಿ ನನ್ಗೊಂದು ಇದೆ. ನಿಮ್ ಫೋನ್ ನಂಬರ್ ಹೇಳಿ. 944 944 88
88 41 41 784 784 41784 784. 784. ಎಸ್ ಮ್ಯಾಮ್. ನೆಕ್ಸ್ಟ್ ಆ ವಿಡಿಯೋನು ಬಗ್ಗೆನೇ ಮಾತಾಡಿದ್ರೆ ಆ ವಿಡಿಯೋನು ನಿಮಗೆ ಕಳಿಸೋ ಒಂದು ಪ್ರಯತ್ನ ಇವತ್ತು ಮಾಡ್ತೀನಿ ನಾನು. ಲೀಲಾವತಿ ಅಲ್ಲ ಮ್ಯಾಮ್? ಹೌದು ಹೌದು, ಲೀಲಾವತಿ, ಮೈಸೂರು. ಎಸ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಾತಾಡಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅದ್ಭುತವಾಗಿ ಹೇಳಿದ್ರಿ. ಯಾಕಂದ್ರೆ ಇನ್ನು ಬೇರೆ ಬೇರೆ ವಿಷಯಗಳನ್ನ ತಗೊಂಡ್ ಬಂದು ನೀವು ಹೇಳ್ಬೇಕು ಮೇಡಮ್. ನಮ್ಗೆ ಅವಾಗ ಒಂಥರ ಇದಾಗತ್ತೆ. ಇವತ್ತು ಆಕ್ಚುಲ್ ಆಗಿ ಬೆಳಿಗ್ಗೆ ನನಗೊಂದು ಅನುಭವ ಆಗಿದ್ದು, ಚಾಮುಂಡಿ ಕರ್ಮಧ್ಯಾನ ಅನ್ನೋ ಇದ್ರೊಳಗೆ ನಾನು ಅಟೆಂಡ್ ಮಾಡಿದ್ದೆ. ಅದರಲ್ಲಿ ಮ್ಯೂಸಿಕ್ ಬರ್ತಾ ಇತ್ತು ಮೇಡಮ್. ಅದು ಸ್ವಲ್ಪ ಹೊತ್ತಲ್ಲಿ ನನಗೆ ಆ ಮ್ಯೂಸಿಕ್ ಕೇಳಿಸೇ ಇಲ್ಲ. ಆದ್ರೆ ಅರಿವಿನಿಂದ ಇದೀನಿ, ನಿದ್ರೆ ಮಾಡಿಲ್ಲ. ಆದ್ರೆ ಮ್ಯೂಸಿಕ್ ಎಲ್ಲ ನಿಂತೇ ಹೋಗ್ಬಿಟ್ಟಿತ್ತು. ಆಮೇಲೆ ನೋಡಿದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನನಗೆ ಅವರು ನಿಮ್ ಕೈಗಳನ್ನ ಬಿಡಿಸ್ಕೊಂಡು ಕಣ್ಮೇಲೆ ಇಟ್ಕೊಳ್ಳಿ ಅನ್ನೋದನ್ನ ನನಗೆ ಕೇಳಿಸಿದೆ ಮೇಡಮ್. ನಂಗೆ ವಂಡರ್ಫುಲ್ ಮೇಡಮ್. ಅಷ್ಟು ಡೀಪ್, ಅಷ್ಟು ಒಂಥರ ತುಂಬಾನೇ ಚೆನ್ನಾಗಿತ್ತು. ಇವತ್ತು ಬೆಳಗಿನ ಅನುಭವನೂ ತುಂಬಾ ಚೆನ್ನಾಗಿತ್ತು ಮೇಡಮ್. ಬೇರೆ ಬೇರೆ ಇದು ಟಾಪಿಕ್ ತಗೊಂಡು ದಯವಿಟ್ಟು ನೀವು ಇದ್ ಮಾಡ್ಬೇಕು ಮೇಡಮ್, ಬರ್ಬೇಕು. ಖಂಡಿತ ಬಂದು ನೀವು ಹೇಳ್ತಾ ಇದ್ರೆ ನಿಜವಾಗ್ಲೂ ಆ ಕಡೆ ಈ ಕಡೆ ನಾವು ಹೋಗೋದೇ ಇಲ್ಲ. ನೀವು ಏನ್ ಹೇಳ್ತಿರ್ತೀರೋ ಅಷ್ಟು ಕಾನ್ಸಂಟ್ರೇಷನ್ ಅಲ್ಲಿ ಕೇಳ್ತಾ ಇರ್ತೀವಿ ಮೇಡಮ್. ಎಷ್ಟು ಚೆನ್ನಾಗಿರ್ತೀವಿ. ಮುಗ್ದೇ ಹೋಯ್ತಲ್ಲ ಅನ್ನಿಸ್ಬಿಡುತ್ತೆ ಒಂದೊಂದ್ಸಾರಿ. ಟೈಮ್ ಆಗೋಯ್ತಲ್ಲ ಅನ್ಸೋದು ಬೇಜಾರಾಗುತ್ತೆ. ತುಂಬಾ ಚೆನ್ನಾಗಿತ್ತು. ತಿಂಗಳಿಗೆ ಕ್ಲಾಸ್ ನಮಗೆ ಕೊಡ್ಬೇಕು ಮ್ಯಾಮ್. ಖಂಡಿತ ಮೇಡಮ್. ನಿಮ್ ಸೇವೆ, ನನ್ಗೆ ಸೇವೆ ಅಂತ ಕೊಟ್ಟಾಗ ಅದು ನಮ್ಗೆ ಸಿಕ್ಕಂತ ಒಂದು, ನಾವು ಸೇವೆಗೆ ಅಂತ ಇದ್ದಾಗ ಸೇವೆ ಸಿಕ್ಕಾಗ ಯಾವತ್ತೂ ಇಲ್ಲ ಅನ್ನಲ್ಲ ಮೇಡಮ್. ಖಂಡಿತವಾಗಿಯೂ ನನ್ಗೆ ಅವಕಾಶ ಕೊಟ್ಟಾಗ ನಾ ಯಾವಾಗ್ಲೂ ಕೊಡ್ತೀನಿ. ಆಮೇಲೆ ನೋಡಿ, ಇನ್ನೊಂದು ಅಮ್ಮ ಹೇಳಿದ್ರು ಇವಾಗ ಏನಂದ್ರೆ, ನಾನು ತುಂಬಾ ಗೊತ್ತೇ ಆಗಿಲ್ಲ ಅಂತ. ನೋಡಿ ಅದಕ್ಕೆ ಹೇಳ್ತಾರೆ, ಇನ್ನೊಂದು ನಾನು ಯಾರಾದ್ರೂ ಇದು ಹೇಳ್ತಾರೆ ಅಂತ ಕಾಯ್ತಿದ್ದೆ. ನಮ್ಗೆ ಹೇಳ್ತೀವಿ ನೋಡಿ, ಧ್ಯಾನಕ್ಕೆ ಕುಂತಾಗ ಇನ್ನರ್ ವಾಯ್ಸ್ ಅಂತ ಹೇಳ್ತೀವಿ ಮಾಸ್ಟರ್ಸ್. ನಮ್ಮ ಅಂತರಂಗದ ವಾಯ್ಸ್ ಕೇಳ್ಸತ್ತೆ ನೋಡಿ. ಕೆಲವೊಬ್ಬರಿಗೆ ಗಂಟೆ ಶಬ್ದ ಕೇಳ್ಸತ್ತೆ, ಕೆಲವೊಬ್ಬರಿಗೆ ಶಂಖನಾದ ಅಂತ ಕೇಳ್ಸತ್ತೆ. ಅದು ಯಾವಾಗ ಕೇಳ್ಸತ್ತೆ ಅಂದ್ರೆ, ನಾವು ಕಂಪ್ಲೀಟ್ ಆಗಿ ಮೌನವಾದಾಗ, ಅಂದ್ರೆ ನಮ್ಮ ಇನ್ನರ್ ವಾಯ್ಸ್ ಅದು. ಅಂದ್ರೆ ನಮ್ಮ ಬ್ರಹ್ಮಾಂಡನೇ ನಮ್ಮ ಒಳಗಡೆ ಇದೆ. ಅಲ್ಲಿ ಆ ನಡೀತಾ ಇರೋ ವಾಯ್ಸ್ ನಮ್ ಕಿವಿ ಕೇಳ್ಸತ್ತೆ. ನಾವು ಅಂತೀವಿ ಅದೇನೋ ಯಾರಿಗಾದ್ರೂ ಹೇಳಿದ್ರೆ ಇವ್ರಿಗೇನು ಹುಚ್ಚಿಡ್ದ ನೋಡ್ರಿ, ಇವ್ರಿಗೇನು ಗಂಟೆ ಶಬ್ದ ಕೇಳ್ಸತ್ತಂತೆ, ಆಮೇಲೆ ಶಂಖ ಊದೋದಂದ್ರೆ ಬೇರೆ ಏನು ಅಲ್ಲ ಮಾಸ್ಟರ್ಸ್, ಅದು ನಮ್ಮ ಇನ್ನರ್ ವಾಯ್ಸ್. ಸೊ ಹಾಗಾಗಿ ಅದು ಯಾವಾಗ ಕೇಳ್ಸತ್ತಂದ್ರೆ ನಾವು ಮೌನವಾದಾಗ್ಲೇ ಕೇಳ್ಸೋದು ಅದು. ಓಕೆ, ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಂದು ಸ್ಪೆಷಲ್ ರಿಕ್ವೆಸ್ಟ್, ನಮ್ಮ ಧ್ಯಾನ ಮಿತ್ರರು ಅಂತ ಹೇಳ್ಬೋದು, ನಮ್ಮ ಕಂಚಿನ ಕಂಠದ, ನಾನು ಅವ್ರಿಗೆ ಅಮಿತಾಬ್ ಬಚ್ಚನ್ ಅಂತ ಹೆಸರಿಟ್ಬಿಟ್ಟಿದೀನಿ. ನಮ್ಮ ಕನ್ನಡದ ಅಮಿತಾಬ್ ಬಚ್ಚನ್ ಅವ್ರಿಗೆ ಮಾತಾಡ್ಬೇಕು. ಪ್ಲೀಸ್ ಮಾತಾಡಿ. ಸುಮಾರು ದಿವ್ಸ ಆಯ್ತು ನಾನು ನಿಮ್ ವಾಯ್ಸ್ ಕೇಳಿ. ನಗ್ತಾ ಇದ್ದಾರೆ. ಎಸ್ ಮ್ಯಾಮ್. ಲಕ್ಷ್ಮಿ ಮೇಡಮ್ ಅವ್ರಿಗೆ ದೊಡ್ಡ ನಮಸ್ಕಾರ. ನಮಸ್ಕಾರ ಮೇಡಮ್. ನೀವ್ ಅಂತಾಗ್ಲೇ ಗೊತ್ತಾಗೋಯ್ತು ನನಗೆ. ನೋಡಿ ಹೇಗಿದ್ದೀರಾ? ತುಂಬಾ ತಿಂಗಳಾಗೋಯ್ತು ನೋಡಿ. ಸೂಪರ್ ಮೇಡಮ್, ಸೂಪರ್. ಇಲ್ಲ, ನಾನು ನಾಳೆ ಕೋರ್ಟ್ ಇತ್ತು, ಸ್ವಲ್ಪ ಓದ್ತಾ ಇದ್ದೆ, ಇಲ್ಲಿ ಕೇಳಿಸ್ಕೊಳ್ತಿದ್ದೆ, ಓದ್ತಿದ್ದೆ. ಈ ವಾಯ್ಸ್ ಎಲ್ಲೋ ಕೇಳಿದೀನಿ ಅಂತ ತಿರುಗಿ ನೋಡ್ತೀನಿ, ಜಯಶ್ರೀ ಅವರು ಅಂದ್ಬಿಟ್ಟು ಪಕ್ಕಕ್ಕೆ ಇಟ್ಬಿಟ್ಟು ಪೇಪರ್ನ ಕೇಳಿಸ್ಕೊಂಡು ಕೂತಿದ್ದೆ. ಇಲ್ಲ ಜಯಶ್ರೀ ಅವರೇ, ತುಂಬಾ ಚೆನ್ನಾಗಿತ್ತು ಮೌನ. ಇಷ್ಟು ವರ್ಷ ನಾವು ಜೀವನದಲ್ಲಿ ಬಡ 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 ಅನ್ಕೊಂಡೇ ಬಂದಿದ್ದು. ಈಗ ಆಮೇಲೆ ಗೊತ್ತಲ್ಲ, ವೇದ ಪಿರಮಿಡ್ ಇಂದ ಸ್ವಲ್ಪ ಇದಾಗಿ ಅದೊಂದ್ ಸ್ವಲ್ಪ ಟೈಮ್ ಸೆಟ್ ಆಗ್ಲಿಲ್ಲ ಸಾಯಂಕಾಲ 5ರಿಂದ. ಸೊ ಹಂಗಾಗಿ ಈ ಕಡೆ ಚಾನಲ್ ಬಂದೆ. ಸ್ವಲ್ಪ ಇದ್ರಲ್ಲಿ ಆಕ್ಟಿವ್ ಆಗಿ ಇದೀವಿ. ಎಲ್ಲ ನಮ್ ಬಂಧು ಬಾಂಧವರೇ ಇದ್ದಾರೆ ಇದ್ರೊಳಗೆ. ನೋಡ್ತಾ ಇದ್ದೆ ಯಾರ್ಯಾರಿದ್ದಾರೆ ಅಂತೇಳಿ, 48 ಜನನು. ತುಂಬಾ ಚೆನ್ನಾಗಿತ್ತು. ದಯವಿಟ್ಟು ಈಗ ಅದೇ ನಮ್ಮ ಗೀತಾ ಮೇಡಮ್ ಕೇಳ್ಕೊಂಡಂಗೆ, ಅಥವಾ ನಮ್ಮ ಲೀಲಾವತಿ ಮೇಡಮ್ ಅವರು ಮಾಸ್ಟರ್ ಅವರು ಕೇಳ್ಕೊಂಡಂಗೆ ಹೆಚ್ಚು ತರಗತಿಗಳನ್ನ ನೀವು ಕೊಡ್ತಾ ಇದ್ರೆ. ಇನ್ನೊಂದು ಏನು ಅಂದ್ರೆ, ನಾವೆಲ್ಲ ಕೂತ್ಕೊಂಡು ಸ್ವಾಧ್ಯಾಯಗಳು ನಾವು ಮಾಡೋದಿಲ್ಲ, ಓಪನ್ ಆಗಿ ಹೇಳ್ಬಿಡ್ತೀವಿ. ಮಾಡಕ್ಕೂ ಟೈಮ್ ಇರಲ್ಲ. ಸೊ ಕೂತ್ಕೊಂಡು ಕೇಳಿದಾಗ ನಾವು ಆ ಒಂದು ಕೇಳೋರ್ ಮಾತಿನಲ್ಲೇ ನಾವು ಗಮನ ಇಟ್ಟು ಕೇಳ್ತಾ ಇರೋವಾಗ ನಿಜವಾಗ್ಲೂ ಅದು ಒಂದು ಮೌನನೇ. ಯಾಕಂದ್ರೆ ಬೇರೆ ಏನು ಯೋಚನೆ ಮಾಡಲ್ಲ. ಅಟ್ಲೀಸ್ಟ್ 1 hour ಈ ಕಡೆ ಧ್ಯಾನ, ಈ ಕಡೆ ಕೇಳೋದು ಮಾಡಿದ್ರೆ ಅಷ್ಟು ಹೊತ್ತು ನಾವು ಮೌನವಾಗಿರ್ತೀವಿ. ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಬರ್ತಾ ಬಂದಂಗೆ, ನೀವ್ ಇನ್ನರ್ ವಾಯ್ಸ್ ಅಂದ್ರಲ್ಲ, ಅದು ಖಂಡಿತ ನಾವು ಹೋಗ್ತೀವಿ. ಎಷ್ಟೋ ಬದಲಾವಣೆಗಳಾಗಿದೆ, ಸುಮಾರು ಜನದಲ್ಲಿ ಅವರು ಬದಲಾವಣೆಗಳು ಮಾರ್ಪಾಡಾಗಿದೆ. ನನ್ನಲ್ಲೂ ತುಂಬಾ ಬದಲಾವಣೆ ಆಗಿದೆ. ಆದ್ರೆ ನೀವ್ ಹೇಳ್ದಂಗೆ ನನ್ನ ವಾಯ್ಸ್ ಮಾತ್ರ ಚೇಂಜ್ ಆಗಲ್ಲ. ಇಲ್ಲ ಮೇಡಮ್, ಚೇಂಜ್ ಆಗಿದೆ
ಖಂಡಿತವಾಗಿ ಆ ವಯಸ್ಸಿಲ್ಲ ಇವತ್ತು. ನಮ್ಮ ಅಮಿತಾಬ್ ಬಚ್ಚನ್ ವಯಸ್ಸಿಲ್ಲ. ನಾನು ಅದೇ ಹೇಳ್ಕೊತಾ ಇದ್ದೆ ನೋಡಿ. ಆ ಶ ಆ ಮ ಆ ಧ್ಯಾನ ಅನ್ನೋದು ನಮ್ಮ ಲಕ್ಷ್ಮೀಕಾಂತಮ್ಮ ಮೇಡಮ್ ಅವ್ರನ್ನ ಹೆಂಗ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಅವ್ರ ವಾಯ್ಸ್ ಕೇಳಬೇಕಿತ್ತು ಮಾಸ್ಟರ್. ನಾನು ಫಿದಾ ಆಗ್ಬಿಡ್ತಿದ್ದೆ. ಹೆಂಗಂದ್ರೆ ನಾನು ಅವ್ರಿಗೆ ಹೆಸರು ಇಟ್ಬಿಟ್ಟಿದ್ದೆ, ಕಂಚಿನ ಕಂಠದ ವಾಯ್ಸು. ನಮ್ಮ ಲೇಡಿ ಅಮಿತಾಬ್ ಬಚ್ಚನ್ ಅಂತ ಹೇಳ್ತಾ ಇದ್ದೆ ಅವ್ರಿಗೆ ನಾನು, ಲೇಡಿ ಅಮಿತಾಬ್ ಬಚ್ಚನ್. ಇವಾಗ ನೋಡಿ ಬೇರೆ ಬಂದಿದೆ ವಾಯ್ಸು. ಅದು ಧ್ಯಾನದ ಶಕ್ತಿ. ಸೊ ದಯವಿಟ್ಟು ತಮ್ಮ ದರ್ಶನ ನಮಗೆ ಆಗ್ತಾ ಇರ್ಲಿ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಜಯಶ್ರೀ ಅವರೇ, ನಾನು ಸೇರಿರ್ಲಿಲ್ಲ ಇದಕ್ಕೆ, ಅಂದ್ರೆ ಜಾಯಿನ್ ಆಗ್ತಾ ಇರ್ಲಿಲ್ಲ ಈ ಟೈಮಲ್ಲಿ. ಬಟ್ ಬೈ ಚಾನ್ಸ್ ರೇವತಿ ಅವರು 3 ಗಂಟೆಗಿದೆ ನನ್ಗೆ ಕೋಸ್ಟ್ ಮಾಡ್ತಾ ಇದ್ದಾರೆ ಅಂದ್ರು, ನೀವು ಬರ್ತೀರಾ ಅಂದ್ರು. ನಾನ್ ನೋಡ್ದೆ 2:45 ಕೆಲಸ ಮುಗಿದೋಯ್ತು. ಸರಿ ಬಿಡು, ಬರೀ ಕೋರ್ಟ್ ಪೇಪರ್ ತಾನೇ ಓದ್ಕೊಂಡು ಕುತ್ಕೊಳ್ಳೋದು ಇರ್ಲಿ ಅನ್ಬಿಟ್ಟು ನಾನು 3 ಗಂಟೆಗೆ ಜಾಯ್ನ್ ಆಗ್ಬಿಟ್ಟೆ. ನಮ್ ಮೇಡಮ್ ಅವ್ರು ನನ್ ಕೋಸ್ಟ್ ಮಾಡ್ಬಿಟ್ರು. ಆ ಕೋಸ್ಟ್ ಆಪರೇಟ್ ಮಾಡೋದ್ ಕಲಿತಿಲ್ಲ ಇನ್ನ ನಾನು, ಆಮೇಲೆ ಕೇಳ್ಕೊಳ್ತೀನಿ. ಅಲ್ಲ, ತುಂಬಾ ಚೆನ್ನಾಗಿತ್ತು ಟಾಪಿಕ್ ಮೌನದರ ಬಗ್ಗೆ. ಅದೇ ತರ ಇನ್ನ ಸ್ವಲ್ಪ ಇನ್ನರ್ ವಾಯ್ಸ್ ಆಗ್ಲಿ, ಅಥವಾ ತಾವು ಮೊದಲೆಲ್ಲ ಹೇಳ್ತಾ ಇದ್ರಿ ತುಂಬಾ ಸಬ್ಜೆಕ್ಟ್ಸ್. ಸೊ ಅದನ್ನೆಲ್ಲ ದಯವಿಟ್ಟು ಎಲ್ಲಾ ಮಾಸ್ಟರ್ಸ್ಗೂ ಸ್ವಲ್ಪ ಜ್ಞಾನ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ಕೊಡಿ ಅಂತೇಳಿ ತಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು. ನಾನು ಮೀಟ್ ಆಗ್ಬೇಕು ಅಂತ ಇವತ್ತು ರೇವತಿ ಮೇಡಮ್ ನಿಮ್ಗೆ ಕರ್ಸ್ಬಿಟ್ಟಿದ್ದಾರೆ. ಯಾಕೆ ಸುಮಾರು ದಿವಸ ಆಗಿತ್ತು. ನಮ್ಮ ಫ್ರೆಂಡು, ನಾವು ಧ್ಯಾನದ ಫ್ರೆಂಡ್ಸು. ಸೊ ಹಾಗಾಗಿ ಮೀಟ್ ಆಗಿರ್ಲಿಲ್ಲ, ಇಲ್ಲಿ ಮೀಟ್ ಆಗಿದ್ದು. ಥ್ಯಾಂಕ್ ಯು. ನನಗೂ ತುಂಬಾ ಖುಷಿ ಆಯ್ತು ಅಮ್ಮ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರಭಾವತಿ ಮ್ಯಾಮ್ ಮಾತಾಡಿ. ನಿಮ್ಗೆ ಆಪ್ಷನ್ಸ್ 2 ಸಲ ಕೊಟ್ಟೆ, ಬಟ್ ನೀವು ಯಾಕೆ? ಎಸ್ ಮ್ಯಾಮ್ ಮಾತಾಡಿ. ಪ್ರಭಾವತಿ ಮ್ಯಾಮ್ ಯಾಕೆ ವಿಡಿಯೋ ಆಫ್ ಮಾಡ್ಕೊಂಡ್ರಿ? ಎಸ್ ಮಾಸ್ಟರ್ಸ್, ಮತ್ತೆ ಯಾರಾದ್ರೂ ನಮ್ ಮೇಡಮ್ ನಮ್ ಜೊತೆ ಇದಾರೆ, ಏನಾದ್ರು ಪ್ರಶ್ನೆ ಆಗಿರ್ಬೋದು, ಅವ್ರ ಕ್ಲಾಸ್ ಹೇಗಿತ್ತಂತ ಹೇಳ್ಬೋದಲ್ಲ ಮಾಸ್ಟರ್ಸ್? ಪದ್ಮಾ ನಾಗರಾಜ್ ಮ್ಯಾಮ್ ಮೈಸೂರು ಮೇಡಮ್ ಮಾತಾಡ್ತೀರಾ ಮ್ಯಾಮ್ ಪ್ಲೀಸ್? ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ವಲ್ಲ? ಇವತ್ತೆಲ್ರು ಕ್ಲಾಸ್ ಕೇಳಿ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ. ನಮಸ್ತೆ ಮೇಡಮ್, ಎಲ್ಲರಿಗೂ ಏನೋ ಪ್ರಾಬ್ಲಮ್ ಆಗಿತ್ತು, ಅದು ಬರ್ತಾ ಇರ್ಲಿಲ್ಲ. ಇಟ್ಸ್ ಓಕೆ ಮ್ಯಾಮ್, ಇಟ್ಸ್ ಓಕೆ. ಥ್ಯಾಂಕ್ ಯು ಮ್ಯಾಮ್. ಓಕೆ ಮೇಡಮ್, ಲಾಸ್ಟ್ ಟೈಮ್ ಅಶ್ವಿನಿ ಮೇಡಮ್ ಅವರು ಹೇಳಿದ್ರಲ್ಲ, ಅದು ಒಂಥರ ಇದ್ರೆ ಇವ್ರದೊಂಥರ ಇತ್ತು. ತುಂಬಾ ಅದು ಏನು ಒಂದೇ ಇಲ್ಲ. ಆಮೇಲೆ ನನಗೆ ಲಕ್ಷ್ಮಿ ಮೇಡಮ್ ಅವ್ರನ್ನ, ರೇವತಿ ಮೇಡಮ್ ಅವ್ರನ್ನ ಬರ್ಬೇಕಾದ್ರೆ ಅವ್ರ ನಂಬರ್ ಇಸ್ಕೊಳ್ಳಿಲ್ಲಲ್ಲ, ತುಂಬಾ ಫೀಲ್ ಮಾಡಿದೆ. ಅವ್ರ ನೋಡಿ ತುಂಬಾ ಏನ್ ಆಕ್ಟಿವ್ ಅವ್ರು ಮಾಡೋ ಕೆಲ್ಸ, ಅವ್ರದ್ದು ಇದು ಮೊನ್ನೆ ಸಿದ್ದರ ಬೆಟ್ಟದಲ್ಲಿ ಅವ್ರನ್ನು ನೋಡಿ ತುಂಬಾ ಖುಷಿ ಆಯ್ತು. ಇದು ಮೌನದ ಬಗ್ಗೆನು ಅದು ಸ್ವಿಚ್ ಅಂತ ಹೇಳಿದ್ರಲ್ಲ, ರಿಮೋಟ್ ಕಂಟ್ರೋಲ್ ಮೌನ ಅನ್ನೋದು, ಅದು ತುಂಬಾ ಅದಕ್ಕೆ ಒಪ್ಪುತ್ತೆ. ನೀವ್ ಹೇಳೋದು ಕರೆಕ್ಟ್ ಮೇಡಮ್. ನಾವು ಎಷ್ಟು ಮೌನ ಇರ್ತೀವಿ ಅಷ್ಟು ನಾವು ಯೂನಿವರ್ಸಲ್ ಕನೆಕ್ಟ್ ಆಗ್ತೀವಿ ಅನ್ನೋದು ಕರೆಕ್ಟ್. ಆಮೇಲೆ ನಾವು ಸುಮ್ನೆ ಕುತ್ಕೊಂಡಾಗ ಏನ್ ಅನ್ಕೋತೀವಿ ಅದು 100% ಆಗ್ತಾ ಇರುತ್ತೆ. ಅದು ನನ್ಗೂ ಅನುಭವಕ್ಕೆ ಬಂದಿದೆ. ತುಂಬಾ ಚೆನ್ನಾಗಿತ್ತು ಕ್ಲಾಸ್ ಮೇಡಮ್. ನೀವ್ ಅವಾಗಲೇ ಏನೋ ಫೋನ್ ನಂಬರ್ ಅಂತ ಹೇಳಿದ್ರಿ ಮ್ಯಾಮ್, ನೀವು ಫೋನ್ ನಂಬರ್ ಹೇಳಿ. ನೆಟ್ ಬರ್ತಾ ಇಲ್ಲ. ಇದು ನಾನು ರಂಗನಾಥ್ ಸರ್ಗೆ ಫೋನ್ ಮಾಡೇ ಇದು ಇಸ್ಕೊಂಡಿದ್ದೆ ಲಿಂಕ್. ನನ್ ನಂಬರ್ ತಗೊಳ್ಳಿ, ನನ್ಗೂ ಲಿಂಕ್ ಹಾಕಿ. ಇದು ಗ್ರೂಪ್ ಅಲ್ಲಿ ಜಾಯಿನ್ ಇಲ್ವಾ ಮ್ಯಾಮ್ ನೀವು? ಮೇಡಮ್, ಇದು ಯಾಕೋ ನಂಗೆ ಲಿಂಕ್ ಬಂದಿಲ್ಲ. ಎಸ್ ಓಕೆ, ನಂಬರ್ ಹೇಳಿ ಮ್ಯಾಮ್ ನೀವು. 5 ಗಂಟೆದ್ ಬರುತ್ತೆ, ಇದು ಬರ್ತಾ ಇಲ್ಲ. ಓಕೆ, ನಂಬರ್ ಹೇಳಿ. 99 99 0 0 1 1 22 22 44 44 03. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಖಂಡಿತ ನಿಮ್ನ ಹ್ಯಾಡ್ ಮಾಡ್ತೀವಿ. ಅದೇ ರೀತಿ ಎಲ್ಲಿ ಪದ್ಮಾ ನಾಗರಾಜನ್ ಅವರು ಮೈಸೂರು ಮ್ಯಾಮ್. ನಮ್ಗೆ ಪೂರಕಾದ ಧನ್ಯವಾದ. ಎಸ್ ಮಾಸ್ಟರ್. ರೇವತಿ ಮ್ಯಾಮ್ ಏನ್ ಹೇಳ್ಬೇಕು ಮ್ಯಾಮ್ ನಮ್ ಮೇಡಮ್ ಬಗ್ಗೆ, ಜಯಶ್ರೀ ಮ್ಯಾಮ್ ಬಗ್ಗೆ? ನಾನು ಅದೇ ಬಹುಶಃ ನಾನು ಮೌನನೇ ತಾಳಿದ್ದೇನಂತ ಅನ್ಕೊಂಡೆ. ಆಕ್ಚುಲಿ ಪಕ್ಕದಲ್ಲಿ ನಮ್ಮ ಮನೆಯವರು ಸಹ ಕೂತ್ಕೊಂಡಿದ್ರು, ಅದೇ ಹೇಳ್ತಾ ಇದ್ರು, ಏನ್ ಅದ್ಭುತ ಇದು, ಆ ಮೌನ ಅಂತ ಹೇಳಿದ್ರು ಎಷ್ಟೊಂದು ಅದ್ಭುತ, ಎಷ್ಟು ಜನ ಇದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು. ಮೇಡಮ್ ಅವ್ರು ಇನ್ನೊಂದು ಮಾತನ್ನ ಹೇಳಿದ್ರು, ಮಾತಾಡೋರಿಗೆ ಒಂಥರ ಅಹಂ ಇರ್ತದೆ ಅಂತ ಹೇಳ್ಕೊಂಡು, ಅಂದ್ರೆ ನಾನು ಹೇಳಿದ್ದೆಲ್ಲ ನಡೀತದೆ, ನಾನು ಹೇಳಿದ್ದೆ ಸರಿ ಅಂತ ಹೇಳ್ಕೊಂಡು. ತುಂಬಾ ಕಡೆ ಅಂತ ಅನುಭವಗಳು ಸಹ ತುಂಬಾ ಜನರಿಗೆ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಬಹುಶಃ ಮೇಡಮ್ ಅವರ ಈ ಕ್ಲಾಸ್ ಹೀಗೆ ಮುಂದುವರಿತಾ ಹೋದ್ರೆ ಸಾಕಷ್ಟು ಜನರಲ್ಲಿ ಈ ಒಂದು ಅಹಂ ಭಾವನೆ ಏನಿದೆ ಅದು ಕಡಿಮೆಯಾಗಿ, ಬಹುಶಃ ಈಗ ಏನಾಗಿದೆ ಗೊತ್ತಾ, ಮಾತಾಡುವವರು ಜಾಸ್ತಿ, ಕೇಳುವವರು ಕಡಿಮೆ. ತುಂಬಾ ಜನ ಅಂದ್ರೆ 2-3 ಜನ ಇದ್ದಾಗ ಅವ್ರದ್ದು ಅಭಿಪ್ರಾಯವನ್ನ
ಹೇಳ್ತಾರೆ ಹೇಳ್ತಾರೆ ಹೇಳ್ತಾರೆ, ಪಾಪ ಇನ್ನೊಬ್ರು ಮಾತಾಡ್ಬೇಕು ಅಂತ ಸ್ವಲ್ಪ ಮೌನವಾಗಿ ಸ್ವಲ್ಪ ಮಾತಾಡ್ಲಿಕ್ಕೆ ಆಲೋಚನೆ ಮಾಡಿ ತೂಕದ ಮಾತಾಡ್ತಾರಲ್ಲ, ಅವರಿಗೆ ಅವಕಾಶವನ್ನೇ ಕೊಡದವರು ಸಾಕಷ್ಟು ಜನ ನಾವು ನೋಡ್ತೇವೆ. ಸೊ ಇವರಿಗೆಲ್ಲ ಒಂದು ಮಾರ್ಗದರ್ಶನ, ಒಂದು ಸಲಹೆ, ಒಂದು ಸೂಚನೆ, ಜೊತೆಗೆ ಅವರೊಂದು ಈ ಮೌನ ಅಂತ ಹೇಳೋದನ್ನ ಅರ್ಥ ಮಾಡ್ಕೊಂಡು ಇನ್ನೊಬ್ರು ಹೇಳಿದನ್ನು ಸಹ ಕೇಳೋತಕ್ಕಂತ ಒಂದು ಅವಕಾಶವನ್ನ ಕೊಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಜಯಶ್ರೀ ಮೇಡಮ್ ಅವರು ನಿಜವಾಗ್ಲೂ ಆಗಾಗ ಬರ್ಬೇಕು. ಯಾಕಂತಂದ್ರೆ ಇದು ಒಂದು ಕ್ಲಾಸ್ನಲ್ಲಿ ತಿಳ್ಕೊಳ್ಳುವಂಥದ್ದು ಅಲ್ಲ. ವಿಷಯ ಏನೋ ಅಂತ ಜನ ಅನ್ಕೋಬಹುದು, ಏನ್ ಮಾತಾಡಬಹುದು ಅಂತ, ಬಟ್ ಇದು ನಿಜವಾಗ್ಲೂ ಅದ್ಭುತ ಮೇಡಮ್. ತಾವು ಮುಂದೆನೂ ಸಹ ನಮ್ಮ ಕ್ಲಾಸ್ನಲ್ಲಿ ಕಂಟಿನ್ಯೂ ಆಗಿ ಹೆಚ್ಚಿನ ಒಂದು ಮಾಹಿತಿ ಕೊಡಬೇಕು. ಜೊತೆಗೆ ಮೌನಕ್ಕಿಂತ ಮೀರಿದ ಒಂದು ಸಮಾಜ ಯಾವುದೂ ಇಲ್ಲ. ನಮ್ಗೆ ಎಷ್ಟು ಬೇಕು ಅಷ್ಟು ಮಾತಾಡಿದ್ರೆ ಸಾಕು ನಾವು. ನಿಜವಾಗ್ಲೂ ಧನ್ಯವಾದಗಳು ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ರೇವತಿ ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಸ್, ಶೈಲಜಾ ಎಂ ಮೇಡಮ್ ಮಾತಾಡಿ. ಶೈಲಜಾ ಎಂ. ಎಸ್ ಮ್ಯಾಮ್, ನಮಸ್ತೆ. ನಮಸ್ತೆ ಮೇಡಮ್, ಎಲ್ಲ ಹೇಗಿದ್ದೀರಾ? ಸಿದ್ದರ ಬೆಟ್ಟ ತುಂಬಾನೇ ಅದ್ಭುತ ಅನುಭವ ಮೇಡಮ್. ಅದ್ರ ಜೊತೆ ನಾನು ಇವತ್ತು ಜಯಶ್ರೀ ಮೇಡಮ್ ಟಾಪಿಕ್ ಬಂತು ಅಂತ ಕೆಲಸದಲ್ಲಿ ಇದ್ದೆ, ಫಾಸ್ಟ್ ಬಂದೆ, ಅರ್ಧನೇ ಕೇಳಕ್ ಸಿಕ್ತು. ಬಹಳ ಟಾಪಿಕ್ ಮಿಸ್ ಮಾಡ್ಕೋಬಾರ್ದು. ಜಯಶ್ರೀ ಮೇಡಮ್ ಬಹಳ ಚೆನ್ನಾಗಿದೆ ಮೇಡಮ್, ನಿಜವಾಗ್ಲು ನೀವ್ ಮಾತಾಡ್ತಾ ಇರೋ ರೀತಿ, ಮಾತ್ ಕೇಳ್ತಾ ಇದ್ರೆ ನಾನು ಯಾಕಾದ್ರೂ ಮಾತಾಡ್ಬೇಕು, ಈಗ ಹೇಳ್ಬೇಕು, ಹಿಂಗ ಅನಿಸ್ತಾ ಇತ್ತು. ಎಷ್ಟು ನಾವು ಮೌನ ಇರ್ತೀವಿ, ಅದಕ್ಕೆ ಎಷ್ಟು ಬೆಲೆ ಇದೆ ಅಂತ ಗೊತ್ತಾಗ್ತಾ ಇತ್ತು ಮೇಡಮ್ ನೀವು ಹೇಳೋದ್ರ ಮೇಲೆ. ತುಂಬಾನೇ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನಾ ಇನ್ನ ಒಂದ್ ಅರ್ಧ ಕೇಳ್ಬೇಕು, ಅದು ಮತ್ತೆ ಯೂಟ್ಯೂಬ್ ಅಲ್ಲಿ ಬಂದ್ಮೇಲೆ ಕೇಳ್ಕೊಳ್ಳೋಣ ಅನ್ಕೊಂಡೆ, ಅರ್ಧನೇ ಕೇಳಕ್ಕಾಯ್ತು ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ಬಹಳ ಈ ತರ ನಿಮ್ ಕಡೆಯಿಂದ ಕ್ಲಾಸಸ್ ಬರ್ಲಿ ಅಂತ ಎಕ್ಸೆಪ್ಟ್ ಮಾಡ್ತೀವಿ ಮೇಡಮ್. ತುಂಬಾ ಖುಷಿ ಆಗುತ್ತೆ ಮೇಡಮ್ ಕೇಳಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಾಸ್ಟರ್ಸ್ ಮತ್ತೆ ಯಾರಾದ್ರೂ ಇದ್ದೀರಾ ಮಾಸ್ಟರ್ಸ್? ಇವತ್ತು ಯಾಕೋ ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ ಅಲ್ಲ? ಎಲ್ಲರೂ ಮೌನಕ್ಕೆ ಹೋಗ್ಬಿಟ್ಟಿದ್ದಾರೆ ಮೇಡಮ್. ನಾನು ಅದೇ ಅನ್ಕೊಂಡೆ, ಲಾಸ್ಟ್ ವೀಕ್ ನಮ್ ಡಿಸ್ಕಷನ್ ಮುಗಿಲಿಲ್ಲ, ಎಷ್ಟೊತ್ತವರೆಗೂ, ಅರ್ಧ ಗಂಟೆವರೆಗೂ ಡಿಸ್ಕಷನ್ ಆಯ್ತು. ಯಾಕಂದ್ರೆ ಅದು ಅವತ್ತು ಅಷ್ಟೇ ಚೆನ್ನಾಗಿತ್ತು. ಇದು ಏನಂದ್ರೆ ಮನಸ್ಸನ್ನ ಅಲ್ಲಿ ಆಲೋಚನೆಗಳಿಗೆ ಒಳಗ್ ಮಾಡಿಸುತ್ತೆ ಮೌನ ಅನ್ನೋದು. ಯಾಕೆ ಈ ಒಂದು ಟಾಪಿಕ್ ಅದೇ ನೋಡಿ, ಪರಬ್ರಹ್ಮ ಸ್ವರೂಪ ಅಂತ ಹೇಳ್ಬಿಟ್ಟಿದೆ. ಇನ್ನೊಬ್ರು ಯಾರೋ ಕೃಷ್ಣರಾವ್ ಅನ್ನೋರು ಮಾಡಿದ್ದಾರೆ, ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಕೊಡಿ, ಆಪ್ಷನ್ ಕೊಡಿ ಮ್ಯಾಮ್. ಇವರು ಪದ್ಮಾ ನಾಗರಾಜ್ ಅನ್ನೋರಿಗೆ ಕೊಟ್ಟಿದ್ದೀನಿ ಮ್ಯಾಮ್, ಮಾತಾಡಿ ಮ್ಯಾಮ್. ಪದ್ಮಾ ನಾಗರಾಜ್, ಮೈಸೂರು ಮೇಡಮ್. ಅವ್ರಿಗೆ ಆಗ್ತಾ ಇಲ್ಲ. ಮಾಡ್ಕೊಳ್ಳಿ ಮೇಡಮ್. ಮಾಡಿದ್ದೀನಲ್ಲ ಮೇಡಮ್? ಎಸ್ ಮೇಡಮ್, ಕೇಳ್ತಾ ಇದ್ಯಾ? ಎಸ್ ಮ್ಯಾಮ್, ಕೇಳ್ತದೆ, ಹೇಳಿ. ಮೇಡಮ್ ಮಾತಾಡಿದಂತ ಭಾಷಾ ವಿಧಗಳು ತುಂಬಾ ಚೆನ್ನಾಗಿತ್ತು. ಶಬ್ದ, ಬಾಡಿ ಲ್ಯಾಂಗ್ವೇಜ್ ಮತ್ತೆ ಮೌನದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ನಾವೀಗ ಈ ಅಧ್ಯಾತ್ಮದಲ್ಲಿ ಅನುಸರಣೆ ಮಾಡ್ಬೇಕಾಗಿರೋದು ಬರೀ ಮೌನ ಮಾತ್ರ. ಈಗ ಸದ್ಯದಲ್ಲಿ ಮೌನವನ್ನ ಆಚರಣೆ ಮಾಡಿದಾಗ್ಲೇ ನಮ್ಗೆ ಧ್ಯಾನ, ಜ್ಞಾನ ಎಲ್ಲ ಸಿಗೋದು. ಆದ್ರಿಂದ ಮಾತಿಗಿಂತ ಮೌನ ಮೇಲು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡಿದೀನಿ. ಮೌನದಿಂದ ನಾವು ಧ್ಯಾನ ಮಾಡಿದಾಗ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದು ಅರಿವಿದೆ. ಇದನ್ನ ಕೇಳ್ತಾ ಕೇಳ್ತಾ ಇನ್ನೂ ಕೂಡ ನಾವು ಉತ್ತಮವಾದ ಅರಿವನ್ನ ಪಡೆಯಬಹುದು. ಒಬ್ರಿಂದ ಒಬ್ರಿಗೆ ಜ್ಞಾನ ಮುಂದೆ 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 ಹೋಗ್ತಾ ಹೋಗ್ತಾ ಹೆಚ್ಚಿನ ಅರಿವನ್ನ ಪಡೆಯಬಹುದು ಅನ್ನೋ ಅರಿವು ನನಗಾಗ್ತು. ಅದರಿಂದ ಇವತ್ತಿನ ವಿಷಯ ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು. ಸೂಪರ್. ಆಯ್ತು ಮೇಡಮ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು. ನೆಕ್ಸ್ಟ್ ಕೃಷ್ಣರಾವ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಪದ್ಮಾ ಮ್ಯಾಮ್. ನಮಸ್ತೆ ಮೇಡಮ್. ಎಸ್ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ. ವಿಡಿಯೋ ಆನ್ ಮಾಡ್ಕಿದ್ದಿ ಸರ್, ಪ್ಲೀಸ್. ಎಸ್ ಸರ್. ಎಲ್ಲರೂ ಮೌನಕ್ಕೆ ಜಾರಿ ಬಿಟ್ಟಿದೀವಿ. ನೀವು ಎಲ್ಲ ಮೌನ 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 ಅಂತ ಹೇಳಿದಕ್ಕ ಓಸು ಆ ಮೌನದಲ್ಲಿ ಕೀಲಿ ಕೈ ತಗೊಳ್ಬೋದು. ಹೆಂಗಪ್ಪ ಜಯಶ್ರೀ ಮೇಡಮ್ ಹೇಳಿದ ಪ್ರಕಾರ ಕೀಲಿ ತಗೋಬೇಕನ್ನೋದ. ಆಮೇಲೆ ನಿಮ್ಮ ಕೆಲವು ಮಾತುಗಳು ಅಲ್ಲಿ ಅಟ್ರಾಕ್ಷನ್ ತೋರಿಸ್ತು. ನೀವ್ ಹೇಳಿದ ಪ್ರಕಾರ 4 ಹುಡುಗಿದಾಗ ಏನು ಸಿಗ್ಲಿಲ್ಲ. 5ನೇ ಹುಡುಗ ಒಳಗಡೆ ಹೋದಾಗ ಒಬ್ಬನೇ ಇದ್ದು ಮೌನವಾಗಿದ್ದಕ್ಕ ಆ ಶಬ್ದ ನೆಲಕ್ಕೆ ಕಿವಿ ಕೊಟ್ಟಾಗ ಅವನಿಗೆ ಕೀಲಿ ಸಿಗ್ತಲ್ಲ. ಹಂಗ ಪ್ರತಿಯೊಂದು ಇದರಲ್ಲಿ ಮೌನದಲ್ಲಿ ಮಹತ್ವ ಇದೆ ಎಂಬುದನ್ನ ತಾವು ಮತ್ತೆ ಮತ್ತೆ ಮನವರಿಕೆ ಮಾಡಿಕೊಟ್ಟಿದ್ದೀರಿ. ತುಂಬಾ ಸಂತೋಷವಾಗಿತ್ತು ತಮ್ಮ ಕಾರ್ಯಕ್ರಮ. ಮತ್ತೆ ಮತ್ತೆ ಬಂದು ಈ ರೀತಿ ನಮಗೆ ಜ್ಞಾನಾರ್ಜನೆ ಕೊಡ್ತಾ ಇದ್ರಿ ಮಾಸ್ಟರ್ಸ್. ತಮ್ಮ ಒಳ್ಳೆ ಈ ಲಾಸ್ಟ್ ವೀಕ್ ಕೊಟ್ಟಾಗ್ಲೂ ಬಹಳ ಚೆನ್ನಾಗಿತ್ತು, ಈಗಲೂ ಉತ್ತಮವಾಗಿದೆ. ಪ್ರತಿಯೊಂದು ಶಬ್ದಕ್ಕೂ ನಮ್ಗೆ ಬಹಳ ಮಹತ್ವವಾಗಿದೆ ನೀವು ಹೇಳ್ತಕ್ಕಂಥದ್ದು. ನೀವ್ ಹೇಳಿದ ಪ್ರಕಾರ
ಅಮಿತಾಬ್ ಬಚ್ಚನ್ ಮೇಡಮ್ ಅವರು ಕೂಡ ಯಾವಾಗಲೂ ಎಲ್ಲರನ್ನು ಒಗ್ಗೂಡಿಸಿಕೊಂಡು ತಗೊಂಡು ಹೋಗೋದ್ರಲ್ಲಿ ಭಾರಿ ಪ್ರವೀಣತೆಯನ್ನು ಹೊಂದಿದ್ದಾರೆ ಅವರು. ಮೊನ್ನೆ ಸಿದ್ದರ ಬೆಟ್ಟದಲ್ಲಿ ಬಹಳ ಕೆಲಸ ಮಾಡಿ ಎಲ್ಲರಿಗೂ ವ್ಯವಸ್ಥೆ ಮಾಡಿಸಿ ಓಡಾಡಿ ಕೆಲಸ ಮಾಡಿದ್ದಾರೆ. ನಮ್ಮ ಹುಡುಗರಿಗಿಂತ ಸಣ್ಣ ಹುಡುಗರಾಗಿದ್ರು ಅವತ್ತು. ಅವ್ರ ಆಕ್ಟಿವ್ನೆಸ್ ಅಲ್ಲಿ ಅಂತ ಹಲವಾರು ಜನ ಕೆಲಸ ಮಾಡಿದ ಸಲುವಾಗಿ ಗುರುಜಿ ರಂಗನಾಥ್ ಗುರುಜಿ ಅವರಿಗೆ ಒಳ್ಳೆ ನೆಮ್ಮದಿಯಾಗಿ ಶಕ್ತಿಯಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ಮುಗಿಸಿದ ನಮ್ಮ ಮನಸ್ಸನ್ನು ಅವ್ರಿಗೆ ಕಾಣ್ತು. ಹಿಂಗಾಗಿ ಇದೇ ರೀತಿ ಕಾರ್ಯಕ್ರಮ ನಮ್ಮಲ್ಲಿ ಮೂಡಿ ಬರ್ತಾ ಇದ್ದು ಅವ್ರಿಗೆ ಸಂತೋಷ ಆಗುತ್ತೆ. ಅದಕ್ಕಾಗಿ ಅವರು ಕಾರ್ಯಕ್ರಮ 1, 2, 3, 4 ಹಿಂಗೆ ಹಲವಾರು ಕಾರ್ಯಕ್ರಮ ದಿನದಲ್ಲಿ ಬಹಳಷ್ಟು ಇದಕ್ಕೆ ಮಹತ್ವ ಕೊಡ್ತಾ ಇದ್ದಾರೆ. ಒಳ್ಳೆ ಉದ್ಯೋಗ ಆಗಲಿ ಎಂಬ ಭಾವನೆ. ಆದ ಮತ್ತೆ ಆನ್ ಯಾರ್ದು ಮೈಕ್ ಆನ್ ಇದೆ. ಒಂದ್ ಸೆಕೆಂಡ್ ಮ್ಯಾಮ್, ಅದು ಶಿವಕುಮಾರ್ ಸರ್ಗೆ ಆಗಿತ್ತು ಅನ್ಕೊಂತೀನಿ. ಒಂದ್ ಸೆಕೆಂಡ್. ಎಸ್ ಮಾತಾಡಿ ಸರ್. ಆಯ್ತು ಮೇಡಮ್. ಅದೇ ರೇವತಿ ಮೇಡಮ್ ಅವರು ಮೊನ್ನೆ ಬೆಟ್ಟ ಹತ್ತುವಾಗ ಎಲ್ಲರಿಗೂ ಗೈಡ್ ಮಾಡ್ಕೊಂಡು ಎಲ್ಲರನ್ನು ಒಳ್ಳೆ ಇದುವಾಗಿ ಮೃದುವಾಗಿ ಯಾವ ರೀತಿಯಾಗಿ ಹೋಗ್ಬೇಕೆಂಬುದು ರಾತ್ರಿ ಕ್ಲಾಸ್ ಕೊಟ್ರು. ಮತ್ತೆ ಬೆಳಿಗ್ಗೆ ಪುನಃ ಅದನ್ನ ತಮ್ಮ ತಾಳ್ಮೆಯಿಂದ ಎಲ್ಲರನ್ನು ಸರಿಯಾಗಿ ಇದು ಮಾಡಿಸ್ಕೊಂಡು ಕರ್ಕೊಂಡು ಹೋದ್ರು. ಆ ರೀತಿಯಾಗಿ ಪ್ರತಿಯೊಬ್ರು ಹಂತ ಹಂತವಾಗಿ ಕೆಲಸ ಮಾಡಿ ಎಲ್ಲರೂ ಯಶಸ್ವಿ ಕಾರ್ಯಕ್ರಮ. ಅದಕ್ಕೆ ಗುರೂಜಿ ಅವ್ರು ಏನ್ ಅನ್ಕೊಂಡಂತೆ ಎಲ್ಲರೂ ಬಂದು ಎಲ್ಲರೂ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಗೀತಾ ಮೇಡಮ್ ಡೈಲಿ ಹಸನ್ಮುಖಿಯಿಂದ ಎಲ್ಲರನ್ನು ಅಟ್ರಾಕ್ಷನ್ ಮಾಡಿ ಎಲ್ಲರನ್ನು, ಈಗ ನೋಡಿ 15 ಜನ 14 ಜನ ಇರ್ತಕ್ಕಂಥ ಇದನ್ನ ಇವತ್ತಾಗ್ಲಿ 48 ಜನಕ್ಕೆ ತಂದ್ಬಿಟ್ಟಿದ್ದಾರೆ. ಎಲ್ಲರನ್ನು ಇದು ಮಾಡ್ಕೊಂಡ್ಬಿಟ್ಟು ಇದೇ ರೀತಿ ನಮ್ಮ ಮಹತ್ವ ಫೌಂಡೇಶನ್ ಹಿಂಗೆ ಮುಂದುವರಿತಾ ಇರಲಿ, ಜನರಿಗೆ ಒಳ್ಳೆ ಜ್ಞಾನವನ್ನು ಕೊಡ್ತಾ ಇರಲಿ, ಹಿಂಗೆ ಬೆಳೀತಾ ಹೋಗ್ತಾ ಇರಲಿ ಅಂತ ನಮ್ಮ ಆಸೆ. ಹೀಗೆ ಮತ್ತೆ ಜಯಶ್ರೀ ಮೇಡಮ್ ಅವ್ರು ಬಂದು ಇಂಥ ಜ್ಞಾನಾರ್ಜನೆ ಕೊಡ್ಲಿ, ನಮ್ಮನ್ನೆಲ್ಲರೂ ಮೌನವಾಗಿ ಹೆಂಗ್ ಜಾಸ್ತಿದಾಗ ಇನ್ನು ಮುಂದೂ ಇದೇ ರೀತಿ ನಮ್ಮ ಜ್ಞಾನಾರ್ಜನೆ ಕೊಡ್ಲಿ ಅಂತೇಳಿ ಮತ್ತೊಮ್ಮೆ ಕಳಕಳಿಯಿಂದ ಕೇಳಿಕೊಂಡು ನಾನು ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ನಾನು ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೇಡಮ್ ಶಿವಕುಮಾರ್ ಸರ್ ಅವ್ರಿಗೆ ಕೊಡಿ ಆಪ್ಷನ್. ಗೀತಾ ಮೇಡಮ್ ಏನೋ ಇದಾಗಿದೆ ಅನ್ಸುತ್ತೆ ನೋಡಿ ರೇವತಿ ಮೇಡಮ್ ಅವ್ರೆ. ಗೀತಾ ಮ್ಯಾಮ್. ನಾನು ಕೊಟ್ಟಿದ್ದೀನಿ ನೋಡಿ ಆಪ್ಷನ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಓಕೆ ಮೇಡಮ್. ಎಲ್ಲ ಆತ್ಮ ಬಂಧುಗಳೇ ನನ್ನ ಅನಂತ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರ. ಧ್ಯಾನ ಬಂಧುಗಳಿಗೆ ಜಯಶ್ರೀ ಮೇಡಮ್ ಅವ್ರೆ, ನಂದು ಒಂದು ಕ್ವಶನ್ ಇದೆ. ಇದು ಧ್ಯಾನ ಕೂತಿದ್ದಾಗೆ ಬಾರ್ ಇದು ಸರ್ಪ ಬಂದಿ ಹೆಡೆ ಎತ್ತಂಗ ಆಗ್ತದಲ್ಲ ಮೇಡಮ್ ಅವ್ರೆ. ಒಂದ್ ಸರ್ತಿ ತಲೆ ಮ್ಯಾಗ ಬರೋದು, ಒಂದ್ ಸರ್ತಿ ಕಣ್ಣು ಹುಬ್ಬಿನ ನಡ್ಬರ್ಗ್ ಬರೋದು, ಯಾಕೆ ಹಿಂಗಾಗುತ್ತೆ ಮೇಡಮ್ ಅವ್ರೆ? ಅದು ನಮ್ಮ ಕುಂಡಲಿ ಅವೇಕನಿಂಗ್ ಆಗ್ತಾ ಇರ್ಬೇಕಾದ್ರೆ ಆತರ ಆಗುತ್ತೆ ಸರ್. ಹೌದ್ರಿ. ಹಾ. ಅದೇ ಒಂದೊಂದ್ಸರ್ತಿ 3 ಹೆಡಿ ಬರ್ತದೆ, ಒಂದೊಂದ್ಸರ್ತಿ 5 ಹೆಡಿ ಬರ್ತದೆ, ಒಂದೊಂದ್ಸರ್ತಿ 7 ಹೆಡಿ ಬರ್ತದೆ. ಆದ್ರೆ ಎಲ್ಲೋ ಒಂದ್ ಸ್ವಲ್ಪ ಅಂಜಸಕ್ ಬರ್ತದೆ, ಏನ್ ಆಶೀರ್ವಾದ ಮಾಡಕ್ ಬರ್ತದೆ ಅಂತ ಕೇಳಬೇಕಾಗಿತ್ತು ಮೇಡಮ್ ಅವ್ರೆ. ಅದು ಆಯ್ತು ಸರ್. ನೀವು ನೆಕ್ಸ್ಟ್ ಟೈಮ್ ಅಂದ್ರೆ ಧ್ಯಾನಕ್ಕೆ ಕುತ್ಕೊಳ್ಳಾಗ ಕ್ವಶನ್ ಹಾಕೊಂಡು ಕುತ್ಕೊಳ್ಳಿ. ನನ್ಗೆ ಈ ತರ ಕಾಣಿಸ್ತಾ ಇದೆ, ಏನು ಯಾಕೆ ನೀವು ನನಗೆ ಹೇಳಿ, ಆಮೇಲೆ ನೀವು ಬಂದು ನನ್ನ ಜೊತೆ ಧ್ಯಾನ ಕುತ್ಕೊಳ್ಳಿ ಅಂತ ಕರೀರಿ. ಅವ್ರನ್ನ ಕರೆದ್ಬಿಟ್ಟು ನೀವು ಕೇಳಿ ಕ್ವಶನ್ ಹಾಕೊಳ್ಳಿ. ಈ ತರ ನೀವು ಕಾಣಿಸ್ತಾ ಇದ್ದೀರಾ. ಇಲ್ಲ ಮೇಡಮ್ ಅವ್ರೆ, ಜಯಶ್ರೀ ಮೇಡಮ್ ಅವ್ರೆ, ಅದು ಕ್ವಶನ್ ಹಾಕಿದ್ದೆ, ಅದ್ರ ಆನ್ಸರ್ ಬಂದಿದೆ. ನಾನು ಪರ್ಸನಲ್ ಮಾತಾಡ್ಬೇಕಾಗಿದೆ, ನಾನು ಗ್ರೂಪ್ ನಲ್ಲಿ ಅದು ಶೇರ್ ಮಾಡಲ್ಲ ನಾನು. ಓಕೆ ಸರ್. ಓಕೆ ನೀವು ಕಾಲ್ ಮಾಡ್ಬೋದು. ನಿಮ್ ನಂಬರ್ ಕೊಟ್ಟಿದ್ರೆ ಗೀತಾ ಮೇಡಮ್ ಹತ್ರ ಇಸ್ಕೊಳ್ಳಿ ಸರ್, ಕೊಡ್ತಾರೆ. ಗ್ರೂಪ್ ಅಲ್ಲಿ ಇದೆ ಸರ್. ಸರ್ ಗೀತಾ ಮೇಡಮ್ ಹೇಳ್ತೇನೆ, ಅವರು ತಮಗೆ ನಂಬರ್ ಅನ್ನ ಕೊಡ್ತಾರೆ. ಆಮೇಲೆ ತಾವು ಪರ್ಸನಲ್ ಆಗಿ ಮಾತಾಡ್ಬಹುದು ಸರ್ ಮೇಡಮ್ ಹತ್ರ. ತಮ್ಗೇನ್ ಸಮಸ್ಯೆ ಇದೆ? ಗೀತಾ ಮ್ಯಾಮ್ ಅವ್ರಿಗೆ ಜಯಶ್ರೀ ಮೇಡಮ್ದು ನಂಬರ್ ಬೇಕಂತೆ, ಶಿವಕುಮಾರ್ ಸರ್ಗೆ. ಓಕೆ ಸರ್, ನಿಮ್ ನಂಬರ್ ಹೇಳಿ ಸರ್ ನಂಗೆ. ಕುಮಾರ್ ಸರ್ ತಮ್ಮ ನಂಬರ್ ಹೇಳಿ, ಆವಾಗ ಮೇಡಮ್ ಅವ್ರದ್ದು ನಂಬರ್ ಅನ್ನ ತಮಗೆ ಕಳಿಸಬಹುದು. ಸರ್ ಅನ್ಮ್ಯೂಟ್ ಆಗಿದೆ ನೋಡಿ, ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಆಗಿದೆ ಮಾಡ್ಕೊಳ್ಳಿ. ಎಸ್, ನಂಬರ್ ಹೇಳಿ ಸರ್ ನಿಮ್ಗೆ. ಮೇಡಮ್ ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ. 88 88 ಮೇಡಮ್ 88 888
47 47 47 55 55 55 845 85 845 ಮೇಡಮ್. 845. ಓಕೆ ಥ್ಯಾಂಕ್ ಯು ಸರ್. ಎಸ್ ಥ್ಯಾಂಕ್ ಯು ಓಕೆ ಮೇಡಮ್. ಜಯಶ್ರೀ ಮೇಡಮ್ ಸ್ವಲ್ಪ ಹಾ ಕಳಿಸ್ತಾರೆ ಸರ್, ಕಳಿಸ್ತಾರೆ ಅಂತ ನಮ್ಮ ನಂಬರ್ ತಗೊಂಡಿದ್ದು. ಓಕೆ ಮೇಡಮ್ ಓಕೆ ಸರ್ ತಮಗೆ ಬರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಮಾಸ್ಟರ್ಸ್, ಮೇಡಮ್ ಇವತ್ತು 4:16 ಅವರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿರು. ಅಲ್ಲಿಂದ ಇಲ್ಲಿ ತನಕ ಎಲ್ಲರ ಪ್ರಶ್ನೋತ್ತರ ಆಗಿರ್ಬೋದು, ಮೇಡಮ್ ಕ್ಲಾಸ್ ಹೇಗಿತ್ತಂತ ಎಲ್ಲರೂ ತುಂಬಾ ಪ್ರೀತಿಯಿಂದ ಎಲ್ಲಾನು ಮುಕ್ತವಾಗಿ ಹಂಚ್ಕೊಂಡಿದ್ದಾರೆ ಅಂತ ಭಾವಿಸ್ತಾ, ಇನ್ನು ಹಲವಾರು ಮಾಸ್ಟರ್ಸ್ ಯಾರಾದ್ರೂ ಇದ್ದೀರಾ ಮಾಸ್ಟರ್ಸ್ ಮತ್ತೆ ಮಾತಾಡೋ ಅವಕಾಶ ಇದೆ? ಎಲ್ಲರೂ ಮೌನ ಆಗಿದ್ದಾರೆ ಅನ್ಸುತ್ತೆ. ಮೌನವಾಗಿದ್ದ ಇನ್ನರ್ ಮೆಸೇಜ್ಗಳು ಜಾಸ್ತಿ ಬರುತ್ತೆ. ಓಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಮ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನೀವು ಮುಂದಿನ ನಮ್ಗೆ ಇನ್ನೂ ಹೆಚ್ಚಿನ ನಿಮ್ಮದು ಕ್ಲಾಸ್ ನಮ್ಗೆ ಬರ್ಬೇಕು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇನ್ನೊಂದ್ಸರಿ ಮಾವತಾರ್ ಬಾಬಾಜಿ ಫೌಂಡೇಶನ್ ಇಂದ ಎಲ್ಲ ಅಡ್ಮಿನ್ಸ್ ಗಳಿಗೂ ಹಾಗೂ ಸ್ಪೆಷಲ್ ಆಗಿ ಗೀತಾ ಮೇಡಮ್ಗೂ, ನನ್ನ ಧ್ಯಾನದ ಮಿತ್ರರು ಆದಂತ ಲಕ್ಷ್ಮೀಕಾಂತಮ್ಮ ಅವರಿಗೂ ಹೃದಯಪೂರ್ವಕವಾದ ನಮಸ್ಕಾರಗಳು ಮೇಡಮ್. ನಮಸ್ಕಾರ. ತುಂಬಾ ಥ್ಯಾಂಕ್ಸ್, ತುಂಬಾ ಸಂತೋಷ, ತುಂಬಾ ಖುಷಿ ಆಯ್ತು. ಎಷ್ಟೊಂದು ತಿಂಗಳಾಗಿತ್ತು ಭೇಟಿ ಮಾಡಿ, ಪದೇ ಭೇಟಿ ಮಾಡ್ತಾ ಇರೋಣ. ನಮ್ಮ ಕಾರ್ಯಕ್ರಮಗಳು ನಡೆಯುವಾಗ ಇನ್ವೈಟ್ ಮಾಡ್ತೀವಿ, ದಯವಿಟ್ಟು ಖಂಡಿತ ಬನ್ನಿ. ಎಸ್ ಮೇಡಮ್, ಎಸ್ ಖಂಡಿತ ನನ್ಗೆ ಸೇವೆ ಸಿಕ್ಕಾಗ, ನನ್ಗೆ ಅವಕಾಶ ಕೊಟ್ಟಾಗ ನಾನು ಖಂಡಿತ ನನ್ನ ಸೇವೆಯನ್ನ ನೀಡ್ತೀನಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸಮಯ ಆಗಿದೆ, ಆದ್ರೂ ಒಬ್ರಿಗೊಂದು ಅವಕಾಶ ಕೊಡೋಣ. ಸಿದ್ದರ ಬೆಟ್ಟಕ್ಕೆ ಯಾರಾದ್ರೂ ಹೋಗಿರೋ ಮಾಸ್ಟರ್ಸ್ ಒಬ್ರು ಅನುಭವ ಹಂಚ್ಕೋಬಹುದಲ್ಲ ಮಾಸ್ಟರ್ಸ್? ಪ್ಲೀಸ್ ದಯಮಾಡಿ. ಜಯಶ್ರೀ ಮೇಡಮ್ ಬೇಜಾರ್ ಮಾಡ್ಕೊಳ್ತಾರೆ. ಇಲ್ಲಪ್ಪ, ನಾನು ಹೋಗ್ಲಿಲ್ವಲ್ಲ ಅಂತ. ಖಂಡಿತ ಮೇಡಮ್, ಅದಿದ್ದೇ ಇರತ್ತೆ. ಯಾಕಂದ್ರೆ ನನ್ಗೆ ಹೇಗಾಗ್ಬಿಟ್ಟಿದೆ ಅಂದ್ರೆ, ಈ ಆನ್ಲೈನ್ ಕ್ಲಾಸ್ಗಳಿರೋದ್ರಿಂದ ಎಲ್ಲೂ ಆಚೆ ಬರಕ್ ಆಗಲ್ಲ ನನ್ಗೆ. ನಾನ್ ನಿಮ್ಮ ಅನುಭವದಲ್ಲೇ ನನ್ನ ಅನುಭವ ಅನ್ಕೊಂಡ್ಬಿಡ್ತೀನಿ. ನಂಗೆ ಬೇಜಾರಾಗಲ್ಲ, ನಾನು ಅನುಭವಿಸ್ಬಿಡ್ತೀನಿ ಅದನ್ನ ನಿಮ್ದ್ರಲ್ಲೇ. ಅದಕ್ಕೆ ನಮ್ಗೆ ಆಕ್ಚುಲ್ ಆಗಿ ನಮ್ಗೂ ಜ್ಞಾಪಕ ಇರ್ಲಿಲ್ಲ ಅವಾಗ, ಬಟ್ ಗ್ರೂಪ್ ಅಲ್ಲಿ ಹಾಕಿದ್ದೆ ನಾನು ಅದನ್ನ. ಹೌದು ಬೇರೆ ಪಿರಮಿಡ್ ಇದಕ್ಕೆ ಹಾಕಿದ್ದೆ. ಎಸ್, ಮೇಡಮ್ ಕಳ್ಸಿದ್ರು. ಹೌದಾ? ಸೊ ಈಗ ನೆಕ್ಸ್ಟ್ ನಾವು ಏನಾದ್ರು ಪ್ಲಾನ್ ಮಾಡಿದ್ರೆ ಖಂಡಿತ ಪರ್ಸನಲ್ ಆಗೇ ಇನ್ವೈಟ್ ಮಾಡ್ತೀವಿ. ಎಸ್ ಮೇಡಮ್, ಖಂಡಿತ ಮೇಡಮ್. ನನ್ಗೆ ಅವಕಾಶ ಸಿಕ್ಕರೆ ನಾನು ಇದ್ ಮಾಡ್ತೀನಿ. ಯಾಕಂದ್ರೆ ಈ ಆನ್ಲೈನ್ ಕ್ಲಾಸ್ಗಳು ಫುಲ್ ಆಗಿರೋದ್ರಿಂದ ನನಗೆ ಎಲ್ಲೂ ಹೊರಗೆ ಬರಕ್ಕೆ ಅವಕಾಶ ಸ್ವಲ್ಪ ಕಡಿಮೆ ಇದೆ. ನಾನು ಖಂಡಿತ ಟ್ರೈ ಮಾಡ್ತೀನಿ ಮೇಡಮ್. ಒಂದ್ ತಿಂಗಳು ಮೊದ್ಲೇ ಹೇಳ್ಬಿಡ್ತೀವಿ ಬಿಡಿ ನಾವು. ಎಸ್ ಮೇಡಮ್. ಇಲ್ಲ ಮೇಡಮ್, ಖಂಡಿತ ಮೀಟ್ ಮಾಡೋಣ. ಎಷ್ಟು ದಿವಸದಿಂದ ಇದೆ ನಮ್ಮ ಆಸೆಗಳು. ಎಸ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಾಡ್ತಾ ಇಲ್ಲ ಅಂದ್ರೆ ಎಲ್ಲರೂ ತುಂಬಾ ಮೌನವಾಗಿದ್ದಾರೆ. ಲಕ್ಷ್ಮೀ ದೇವಿ ಪಂಡಿತ್ ಮ್ಯಾಮ್. ಎಸ್ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೌನ ಬನ್ನಿ, ಸಿದ್ದರ ಬೆಟ್ಟದ್ದು ಅದನ್ನ ಹೇಳಕ್ಕೆ ಅಸಾಧ್ಯ ಮೇಡಮ್. ಅದರ ಅನುಭವನ ಅಲ್ಲಿ ಅನುಭವಿಸಿದ್ದು, ಅದು ಮಾತು ಮೌನ ಆಗ್ಬಿಟ್ಟಿದೆ ಮೇಡಮ್. ಅದೇನ್ ಹೇಳ್ಬೇಕು ಅಂತಾನೆ ಆಗ್ತಾ ಇಲ್ಲ. ಅದು ಅನುಭವ ಒಂದು ಅಗಾಧವಾಗಿದೆ ಮೇಡಮ್. ತುಂಬಾ ಚೆನ್ನಾಗಿತ್ತು. ಮತ್ತೆ ಹೋಗ್ಬೇಕು ಅನಿಸ್ತಾ ಇದೆ ಮೇಡಮ್ ಸಿದ್ದರ ಬೆಟ್ಟಕ್ಕೆ. ತುಂಬಾ ಚೆನ್ನಾಗಿತ್ತು ಮೇಡಮ್ ಹೇಳ್ಬೇಕು ಅಂದ್ರೆ. ನಾವು ಎಷ್ಟು ಮಟ್ಟಿಗೆ ನಾವು ಬೆಟ್ಟ ಹತ್ತಿರ್ತೀವಿ ಅಂತ ಬೆಟ್ಟ ಹತ್ತೋದು ತುಂಬಾ ಕಷ್ಟ ಅನ್ಕೊಂಡಿದ್ದು. ಬಟ್ ಎಷ್ಟು ಸುಲಭ ಆಯ್ತು ಅಂದ್ರೆ ಅದು ನಮ್ ಬೆಟ್ಟ ಹತ್ತಿದೀವಿ ಅಂತಾನೆ ನಂಗೆ ಅನಿಸ್ತಾ ಇಲ್ಲ. ಅಷ್ಟು ಚೆನ್ನಾಗಿತ್ತು ಮೇಡಮ್. ಯಾವ್ದೇ ನಂಗೆ ಕಷ್ಟ ಆಗ್ಲಿಲ್ಲ. ಬೆಟ್ಟ ಹತ್ತನ್ನು ಸಾಮಾನ್ಯ ಎಲ್ಲರೂ ಪ್ರವಾಸ ಅಂದ್ಮೇಲೆ ಎಲ್ಲ ಸಾಮಾನ್ಯ ಪ್ರಯಾಸ ಆಗಿರ್ತದೆ. ಆದ್ರೆ ಇದು ಪ್ರವಾಸ ನಮ್ಗೆ ಪ್ರಫುಲ್ಲತ ಅಂತ ಕೊಟ್ಟಿತ್ತು ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ಅದ್ರ ಅನುಭವ ಹೇಳ್ಬೇಕು ಅಂದ್ರೆ ಮೇಡಮ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮುಂದಿನ ದಿನಗಳಲ್ಲಿ ಮತ್ತೆ ನಮ್ಮ ಮೇಡಮ್ ವೇದಿಕೆಗೆ ಕರೆಸಿಕೊಳ್ಳೋಣ ಎಲ್ಲರೂ ಅಂತ ಹೇಳ್ತಾ ಇವತ್ತಿನ ಮಾಸ್ಟರ್ಸ್. ಗ್ರಾಟಿಟ್ಯೂಡ್ ಗೀತಾ ಮೇಡಮ್, ಗ್ರಾಟಿಟ್ಯೂಡ್. ಥ್ಯಾಂಕ್ ಯು. ಮಹಾವತಾರ ಫೌಂಡೇಶನ್ ಅದ್ಭುತವಾದ ವೇದಿಕೆ ಇದು ನಮ್ಗೆಲ್ಲರಿಗೂ ಕಲ್ಪಿಸಿಕೊಂಡಿದ್ದಾರೆ. ಅವ್ರಿಗೂ ಸಹ ಒಂದು ಕೃತಜ್ಞತೆಯನ್ನು ತಿಳಿಸೋಣ. ಅದೇ ರೀತಿ ಪತ್ರಿಜಿ ಸರ್ಗೆ, ಸ್ವರ್ಣಮಾಲ ಅಮ್ಮನವರೆಗೂ ಸಹ ಒಂದು ಕೃತಜ್ಞತೆ ತಿಳಿಸೋಣ. ಹಾಗೆ ಮಹಾವತಾರ ಫೌಂಡೇಶನ್ ಕೆಲಸ ಮಾಡ್ತಿರೋಂತ ಎಲ್ಲಾ ಮಾಸ್ಟರ್ಸ್ಗೂ ಸಹ ಧನ್ಯವಾದಗಳನ್ನು ತಿಳಿಸೋಣ. ಹಾಗೆ ಜೂಮ್ ಮತ್ತೆ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವಂತ ಎಲ್ಲಾ ಆತ್ಮ ಬಂಧುಗಳಿಗೂ ಸಹ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಯ ತನಕ ಎಲ್ಲರೂ ಶಾಂತ ರೀತಿಯಿಂದ ಕುಳಿತು ನಾವೆಲ್ಲರೂ ಮೌನದ ಶಕ್ತಿ ಬಗ್ಗೆ ತಿಳ್ಕೊಂಡಿದೀವಿ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.
ಧನ್ಯವಾದಗಳು.